ಹಲೋ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ಕ್ಲಾಸ್ನಲ್ಲಿ 6th ಸ್ಟ್ಯಾಂಡರ್ಡ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 6 ಪಾಠಗಳ ಬಗ್ಗೆ ನಾನು ಕ್ಲಾಸನ್ನು ಮಾಡಿದ್ದೆ. ಇವಾಗ ಮುಂದಿನ ಭಾಗವನ್ನು ನೋಡ್ತಾ ಬರೋಣ. ಇದು TET, GPSTR, HSTR ಅಷ್ಟೇ ಅಲ್ಲದೆ RRB ಆಗಿರ್ಬೋದು, ಅದೇ ರೀತಿಯಾಗಿ ಸ್ಟೇಟ್ ಗೋರ್ಮೆಂಟ್ನ ಎಲ್ಲ ಪರೀಕ್ಷೆಗಳಿಗಾಗಿ ಉಪಯುಕ್ತ ಆಗಿರುತ್ತೆ. ಇವಾಗ 7ನೇ ಪಾಠವನ್ನು ನೋಡ್ತಾ ಬರೋದಾದರೆ ಸಸ್ಯಗಳನ್ನು ತಿಳಿಯುವುದು. ನೋಡಿ ಫ್ರೆಂಡ್ಸ್, ಮೊದಲಿಗೆ ಸಸ್ಯಗಳ ಲಕ್ಷಣಗಳನ್ನು ಆಧರಿಸಿ ಸಸ್ಯಗಳನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ವರ್ಗಗಳಾಗಿ? 3 ವರ್ಗಗಳಾಗಿ. ಮೊದಲಿಗೆ ನೋಡ್ತಾ ಬರೋದಾದರೆ ಗಿಡಮೂಲಿಕೆಗಳು. ಇವುಗಳನ್ನು ಇಂಗ್ಲೀಷ್ನಲ್ಲಿ ಹರ್ಬ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಹರ್ಬ್ಸ್. ಗಿಡಮೂಲಿಕೆಗಳು ಅಂದರೆ ಏನಪ್ಪ ಅಂದರೆ ಹಸಿರು ಮತ್ತು ಮೃದು ಕಾಂಡಗಳಿರುವ ಸಸ್ಯಗಳನ್ನು ಏನಂತ ಕರಿತೀವಿ? ಗಿಡಮೂಲಿಕೆಗಳು ಅಂತೇಳಿ ಕರಿತೀವಿ. ಇವು ಯಾವ ರೀತಿ ಇರ್ತಾವಪ್ಪ ಅಂದರೆ ಇವು ಗಿಡ್ಡವಾಗಿರ್ತವೆ ಮತ್ತು ಕಡಿಮೆ ರೆಂಬೆಗಳನ್ನು ಹೊಂದಿರ್ತವೆ. ಯಾವು? ಗಿಡಮೂಲಿಕೆಗಳು. ಅದೇ ರೀತಿಯಾಗಿ ಪೊದೆಗಳನ್ನು ನೋಡ್ತಾ ಬರೋದಾದರೆ ಇವುಗಳಿಗೆ ಇಂಗ್ಲೀಷ್ನಲ್ಲಿ ಶ್ರಬ್ಸ್ ಅಂತೇಳಿ ಕರೀತಾರೆ. ಸಸ್ಯಗಳು ಕಾಂಡದ ಬುಡದ ಹತ್ತಿರ ರೆಂಬೆಗಳನ್ನು ಬೆಳೆಸಿದ್ದು ಕಾಂಡ ಗಟ್ಟಿಯಾಗಿರುತ್ತದೆ, ಆದರೆ ತುಂಬ ದಪ್ಪಗಿರುವುದಿಲ್ಲ. ಈ ರೀತಿಯ ಸಸ್ಯಗಳನ್ನು ಪೊದೆಗಳು ಎನ್ನುವರು. ಈ ರೀತಿಯ ಸಸ್ಯಗಳನ್ನು ಏನಂತ ಕರಿತೀವಿ? ಪೊದೆಗಳು ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಚಿತ್ರದಲ್ಲಿ ಇದು ಕಾಣ್ತಾ ಇದೆಯಲ್ಲ, ಇದು ಏನಪ್ಪ ಅಂದರೆ ಇದು ಗಿಡಮೂಲಿಕೆ, ಇದು ಪೊದೆ. ನೆಕ್ಸ್ಟ್ ಇದು ಮರ. ನೋಡಿ, ಇದು ಗಿಡಮೂಲಿಕೆ, ಇದು ಪೊದೆ, ಇದು ಮರ. ಓಕೆನಾ? ಇವಾಗ ಟ್ರೀಸ್ ಅಂದರೆ ಮರಗಳು. ಯಾವುದನ್ನೆಲ್ಲ ನಾವು ಮರಗಳಂತ ಕರಿತೀವಪ್ಪ ಅಂದರೆ ಸಸ್ಯಗಳು ತುಂಬ ಎತ್ತರವಿರ್ತವೆ, ಅವುಗಳ ಕಾಂಡ ಏನಿರ್ತೈತಿ? ಗಟ್ಟಿಯಾಗಿರ್ತೈತಿ ಮತ್ತು ದಪ್ಪವಿರ್ತೈತಿ. ನೆಲದಿಂದ ಅತಿ ಎತ್ತರದಲ್ಲಿ ಕಾಂಡದ ಮೇಲ್ಭಾಗದಲ್ಲಿ ಏನಿರ್ತಾವಂತ? ರೆಂಬೆಗಳು ಇರ್ತಾವಂತ. ಈ ರೀತಿಯ ಸಸ್ಯಗಳಿಗೆ ಏನಂತ ಕರಿತೀವಿ? ಮರಗಳು ಅಂತೇಳಿ ಕರಿತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಮರಗಳ ಬಗ್ಗೆ ಗೊತ್ತೇ ಇದೆ. ದುರ್ಬಲ ಕಾಂಡವಿರುವ ನೇರವಾಗಿ ನಿಲ್ಲಲಾಗದ, ನೋಡಿ ಇಲ್ಲಿ ನೋಡ್ಬೋದು ನೀವು, ದುರ್ಬಲ ಕಾಂಡವಿರುವ ನೇರವಾಗಿ ನಿಲ್ಲಲಾಗದ ಮತ್ತು ನೆಲದ ಮೇಲೆ ಹರಡಿರುವಂಥ ಸಸ್ಯಗಳನ್ನು ಏನಂತ ಕರಿತೀವಿ ಅಂದರೆ ನೆಲಬಳ್ಳಿಗಳು ಅಥವಾ ಕ್ರೀಪರ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ವೆರೈಟಿ ಬರುತ್ತೆ. ಯಾವುದರಲ್ಲಿ? ಬಳ್ಳಿಗಳಲ್ಲಿ. ಆದರೆ ಆಧಾರವನ್ನು ಪಡೆದು ಹತ್ತುವಂಥ ಸಸ್ಯಗಳನ್ನು ನೋಡಿ. ಈ ಸಸ್ಯಗಳು ಏನು ಮಾಡ್ತಾವೆ? ಆಧಾರವನ್ನು ಪಡೆದು ಹತ್ತುತ್ತವೆ. ಅಂದರೆ ಯಾವುದೇ ಒಂದು ಕಟ್ಟಿಗೆ ಆಗಿರ್ಬೋದು ಅಥವಾ ಬೇರೆ ಗಿಡದ ಆಧಾರವನ್ನು ಪಡೆದು ಹತ್ತುವಂಥ ಸಸ್ಯಗಳನ್ನು ಅಡರು ಬಳ್ಳಿಗಳು ಅಥವಾ ಕ್ಲೈಂಬರ್ಸ್ ಅಂತ ಕರಿತೀವಿ. ನಾವು ಹೊಲಗದ್ದೆಗಳಲ್ಲಿ ಅಥವಾ ಕೆಲವೊಂದಿಷ್ಟು ಕುಂಡಗಳಲ್ಲಿ ಗಿಡಗಳನ್ನು ನೆಟ್ಟಾಗ ಅಲ್ಲಿ ಬೇಡದ ಸಸ್ಯಗಳು, ಅಂದರೆ ನಾವು ಆ ಸಸ್ಯಗಳನ್ನು ಬೆಳೆದಿರಲ್ಲ, ತಂತಾನೆ ಬೆಳೆದಿರ್ತಾವೆ, ಅಂಥ ಸಸ್ಯಗಳನ್ನು ಏನಂತ ಕರಿತೀವಿ? ಕಳೆಗಳು ಅಂತೇಳಿ ಕರಿತೀವಿ. ಅಂದರೆ ಕಳೆಗಳು ಅಂದ್ರೇನು? ಎಕ್ಸಾಂಪಲ್ಗೆ ಕಸ ಅಂತ ಕರಿತೀವಿ. ನೋಡಿ, ಹೊಲ್ದಾಗ ಭಾಳ ಕಸ ಆಗೈತಿಪ್ಪ, ಕಸ ತೆಗೆಸ್ಬೇಕತ್ತೆ ಅಂತಾರಲ್ಲ, ಹಳ್ಳಿ ರೈತರ ಮಕ್ಕಳಿಗೆ ಅಂತೂ ಆಲ್ಮೋಸ್ಟ್ ಕಸ ಗೊತ್ತೇ ಇರ್ತೈತಿ. ಆಲ್ಮೋಸ್ಟ್ ಕಸ ಕಾಮನ್ ಆಗಿ ವರ್ಡ್ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಅದನ್ನು ಸೈನ್ಸ್ ವರ್ಡ್ನಲ್ಲಿ ಏನಂತ ಕರಿತೀವಿ? ಕಳೆಗಳು ಅಂತೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟ್ ಎಲೆಗಳ ಬಗ್ಗೆ ನೋಡ್ತಾ ಬರೋಣ. ಕಾಂಡಕ್ಕೆ ಅಂಟಿಕೊಂಡಿರುವ ಎಲೆಯ ಭಾಗವನ್ನು ಏನಂತ ಕರಿತೀವಿ ಅಂದರೆ ಎಲೆ ತೊಟ್ಟು ಅಥವಾ ಪಿಟಿಯೋಲ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿದೆಯಲ್ಲ ಈ ಇದು ಕಾಂಡ. ಈ ಕಾಂಡಕ್ಕೆ ಏನು ಅಂಟುಕೊಂಡೈತಲ್ಲ, ಇಲ್ಲಿ ನೋಡಿ, ಇಲ್ಲಿ ಕಾಂಡಕ್ಕೆ ಅಂಟುಕೊಂಡೈತಲ್ಲ, ಇದನ್ನು ಏನಂತ ಕರಿತೀವಿ? ಎಲೆ ತೊಟ್ಟು ಅಂತೇಳಿ ಕರಿತೀವಿ. ಹೌದಾ? ಇದು ಕಾಂಡ, ಇದು ಪತ್ರಪಟಲ. ಓಕೆನಾ? ಅಗಲವಾದ ಹಸಿರಾದ ಎಲೆಯ ಭಾಗವನ್ನು ಪತ್ರಪಟಲ ಅಥವಾ ಲೆಮಿನಾ ಅಂತೇಳಿ ಕರಿತೀವಿ. ಎಲೆಯ ಮೇಲಿರುವಂಥ ಗೆರೆಗಳು, ಇಲ್ಲಿ ಎಲೆಯ ಮೇಲೆ ನೀವು ಗೆರೆಗಳನ್ನು ನೋಡ್ಬೋದು. ಇಲ್ಲೊಂದು ಗೆರೆ, ಈ ರೀತಿಯಾಗಿ ಗೆರೆಗಳು ಇರ್ತಾವಲ್ಲ, ಎಸ್, ಈ ಗೆರೆಗಳನ್ನು ಏನಂತ ಕರಿತೀವಿ ಅಂದರೆ ಎಲೆಯ ಸಿರೆಗಳು ಅಂತ ಕರಿತೀವಿ. ಎಲೆಯ ಸಿರೆಗಳು, ಈ ಗೆರೆಗಳನ್ನು. ಓಕೆನಾ? ನೆಕ್ಸ್ಟ್ ಎಲೆಯ ಮಧ್ಯಭಾಗದಲ್ಲಿರುವಂಥ ಒಂದು ದಪ್ಪ ಸಿರೆಯನ್ನು ಮಧ್ಯ ಸಿರೆ ಅಂತ ಕರಿತೀವಿ. ನೋಡಿ, ಎಲೆಯ ಮಧ್ಯಭಾಗದಲ್ಲಿ ಇಲ್ಲೊಂದು ದಪ್ಪ ಸಿರೆ ಇದೆಯಲ್ಲ, ಈ ಸಿರೆಯನ್ನು ಮಧ್ಯ ಸಿರೆ, ಇಂಗ್ಲೀಷ್ನಲ್ಲಿ ಮಿಡ್ರಿಬ್ ಅಂತೇಳಿ ಕರಿತೀವಿ. ಓಕೆನಾ? ಎಲೆಯ ಶಿರಾವಿನ್ಯಾಸವನ್ನು ನಾವು ನೋಡ್ತಾ ಬರೋದಾದರೆ 2 ರೀತಿಯಾಗಿ ನೋಡ್ಬೋದು. ಎಷ್ಟು ರೀತಿಯಾಗಿ? 2 ರೀತಿಯಾಗಿ. ಮೊದಲೇದು ಜಾಲಿಕ ಶಿರಾವಿನ್ಯಾಸ ಅಥವಾ ರೆಟಿಕ್ಯುಲೇಟ್ ವೆನೇಷನ್ ಅಂತ ಕರಿತೀವಿ. ಮಧ್ಯ ಸಿರೆಯ 2 ಕಡೆ ಬಲೆಯ ರೀತಿ
ವಿನ್ಯಾಸವಿದ್ದರೆ ಅಂದರೆ ಈಗ ಜಸ್ಟ್ ಏನು ಎಲ್ಲಿ ತೋರಿಸಿದ್ನಲ್ಲ ಅದು ಯಾವುದಕ್ಕೆ ಎಕ್ಸಾಂಪಲ್ ಆಗ್ತೈತಿ, ಜಾಲಿಕಾ ಸಿರೆ ವಿನ್ಯಾಸಕ್ಕೆ ಎಕ್ಸಾಂಪಲ್. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೋಡಿ, ಮಧ್ಯ ಸಿರೆ ಇತ್ತಾ, ಅಲ್ಲಿ ಮಧ್ಯ ಸಿರೆ ಇತ್ತು, ಓಕೆ. ಆದರೆ ಎರಡೂ ಕಡೆ ಎಲೆಯ ರೀತಿಯ ಏನಾದರೂ ವಿನ್ಯಾಸ ಇತ್ತಪ್ಪ ಅಂದ್ರೆ ಅದನ್ನು ಜಾಲಿಕಾ ಸಿರೆ ವಿನ್ಯಾಸ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಸಮಾನಾಂತರ ಸಿರೆ ವಿನ್ಯಾಸ ಅಂದ್ರೇನು ನೋಡಿ, ಹುಲ್ಲಿನ ಎಲೆಗಳಲ್ಲಿ ಒಂದಕ್ಕೊಂದು ಸಮಾನಾಂತರವಾಗಿರುವ ಸಿರೆಗಳನ್ನು ಸಮಾನಾಂತರ ಸಿರೆ ವಿನ್ಯಾಸ ಎನ್ನುವರು. ನೋಡಿ, ಹುಲ್ಲಿನ ಎಲೆಗಳಲ್ಲಿ ಒಂದಕ್ಕೊಂದು ಯಾವ ರೀತಿ ಇರ್ತಾವಂತ, ಸಮಾನಾಂತರವಾಗಿ ಅಂದರೆ ಪ್ಯಾರಲಲ್ ರೀತಿ ಇರ್ತಾವತ್ತ, ಆ ಸಿರೆಗಳನ್ನು ಏನಂತ ಕರಿತೀವಿ, ಸಮಾನಾಂತರ ಸಿರೆ ವಿನ್ಯಾಸ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಚಿತ್ರವನ್ನು ತೋರಿಸ್ತೀನಿ ತಡ್ರಿ, ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಆಗಲೇ ತೋರಿಸಿದೆ, ಇದು ಏನಪ್ಪ ಅಂದರೆ ಇದು ಮಧ್ಯ ಸಿರೆ. ಈ ಸೈಡ್ ಲೈನ್ಸ್ ಕಾಣ್ತಾ ಇದ್ದಾವಲ್ಲ ಇವೆಲ್ಲವೂ ಕೂಡ ಸಿರೆಗಳಂತೆ ಕರಿತೀವಿ. ನೆಕ್ಸ್ಟ್ ಇದು ಏನಿದೆಯಲ್ಲ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಜಾಲಿಕಾ ರೂಪ ಸಿರೆ ವಿನ್ಯಾಸಕ್ಕೆ ಎಕ್ಸಾಂಪಲ್ಲು. ಹೌದಾ, ಯಾವ ರೀತಿ ಐತಪ್ಪ ಅಂದ್ರೆ ಒಂದು ಮಧ್ಯ ಸಿರೆ ಐತಿ ಮತ್ತು ಮಗ್ಲ ಎಲೆಯ ಆಕಾರವನ್ನು ಹೊಂದೈತಿ. ನೆಕ್ಸ್ಟ್ ಸಮಾನಾಂತರ ಸಿರೆ ವಿನ್ಯಾಸ ಯಾವ ರೀತಿ ಇರ್ತಪ್ಪ ಅಂದರೆ ಪ್ಯಾರಲಲ್. ಇಲ್ಲಿ ನೋಡಿ, ಇಲ್ಲಿ ಇದು ಸಮಾನಾಂತರ ಸಿರಾ ವಿನ್ಯಾಸಕ್ಕೆ ಉದಾಹರಣೆ. ಅಂದರೆ ಎಕ್ಸಾಂಪಲ್ಗೆ ನಾವು ನೋಡಬಹುದು, ಜೋಳವನ್ನು ಬೆಳೆದಿರ್ತೀರಿ, ಜೋಳದ ಎಲೆಯನ್ನು ನೋಡ್ರಿ, ಅಥವಾ ಮೆಕ್ಕೆಜೋಳದ ಎಲೆಯನ್ನು ನೋಡ್ರಿ, ಮೆಕ್ಕೆಜೋಳ ಇವೆಲ್ಲವೂ ಕೂಡ ಸಮಾನಾಂತರ ಸಿರಾ ವಿನ್ಯಾಸಕ್ಕೆ ಎಕ್ಸಾಂಪಲ್. ಜಾಲಿಕಾ ರೂಪ ಸಿರಾ ವಿನ್ಯಾಸಕ್ಕೆ ಎಕ್ಸಾಂಪಲ್ ಅಂದರೆ ಪೇರಲ ಹಣ್ಣಿನ ಗಿಡ ನೋಡ್ರಿ, ಇದು ಜಾಲಿಕಾ ರೂಪ ಸಿರಾ ವಿನ್ಯಾಸಕ್ಕೆ ಎಕ್ಸಾಂಪಲ್ ಆಗುತ್ತೆ. ಮಾವಿನ ಹಣ್ಣಿನ ಗಿಡ ನೋಡ್ರಿ, ಅಥವಾ ಮಾವಿನ ಹಣ್ಣಿನ ಎಲೆ ನೋಡ್ರಿ, ಇದು ಕೂಡ ಜಾಲಿಕಾ ರೂಪ ಸಿರಾ ವಿನ್ಯಾಸಕ್ಕೆ ಎಕ್ಸಾಂಪಲ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ನೋಡ್ತಾ ಬರೋಣವಾ. ನೆಕ್ಸ್ಟ್ ಏನಪ್ಪ ಅಂದರೆ ಬಾಷ್ಪ ವಿಸರ್ಜನೆ ಅಂದರೆ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ನೋಡಿ, ಗಿಡ ಮರಗಳು ಏನು ಮಾಡ್ತಾವಪ್ಪ ಅಂದರೆ ಬೇರಿನಿಂದ ನೀರನ್ನು ಹೀರ್ಕೋತಾವೆ. ಆ ಹೀರಿಕೊಂಡಂಥ ನೀರು ಗಿಡ ಮರಿಗಳಿಗೆ ಏನಾದರೂ ಹೆಚ್ಚಾಯ್ತಪ್ಪ ಅಂದ್ರೆ ಅವು ಏನು ಮಾಡ್ತಾವಪ್ಪ ಅಂದರೆ ಎಲೆಗಳಿಂದ ನೀರನ್ನು ಆವಿಯ ರೂಪದಲ್ಲಿ ಹೊರಹಾಕ್ತಾವೆ. ಅವುಗಳನ್ನು ಏನಂತ ಕರಿತೀವಿ, ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ನೋಡಿ, ನೀರು ಆವಿಯ ರೂಪದಲ್ಲಿ ಎಲೆಗಳಿಂದ ಹೊರಬರುವ ಪ್ರಕ್ರಿಯೆಯನ್ನು ಬಾಷ್ಪ ವಿಸರ್ಜನೆ ಎನ್ನುವರು. ನೋಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಿಮಗೂ ಗೊತ್ತೇ ಇದೆ, ನಾನು ಫಸ್ಟ್ ಚಾಪ್ಟರ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಈ ಆಕ್ಸಿಜನ್ ಅನ್ನುವಂಥ ಒಂದು ಉಪ ಉತ್ಪನ್ನ ಬಿಡುಗಡೆ ಆಗ್ತೈತಿ. ಯಾವುದು? ಆಕ್ಸಿಜನ್ ಅನ್ನುವಂಥ ಒಂದು ಉಪ ಉತ್ಪನ್ನ. ಬೇರುಗಳಲ್ಲಿ ಎಷ್ಟು ವಿಧಪ್ಪ ಅಂದರೆ 2 ರೀತಿಯ ಬೇರುಗಳಿವೆ. ಎಷ್ಟು ರೀತಿಯ ಬೇರುಗಳು? 2 ರೀತಿಯ ಬೇರುಗಳಿವೆ. ಒಂದು ತಾಯಿ ಬೇರು, ಇದನ್ನು ಟ್ಯಾಪ್ ರೂಟ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಇದು ಯಾವ ರೀತಿ ಇರುತ್ತಪ್ಪ ಅಂದರೆ ಇದು ಪ್ರಧಾನ ಬೇರನ್ನು ಹೊಂದಿರುವುದರ ಜೊತೆಗೆ ಸಣ್ಣ ಬೇರುಗಳನ್ನು ಹೊಂದಿರ್ತೈತಿ. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಇದೊಂದು ಪ್ರಧಾನ ಬೇರು, ಇದರ ಜೊತೆಗೆ ಲೈಟಾಗಿ ಸಣ್ಣ ಏನಿರ್ತವೆ, ಸಣ್ಣ ಬೇರುಗಳು ಇರ್ತವೆ. ಇದಕ್ಕೆ ಏನಂತ ಕರಿತೀವಿ? ತಾಯಿ ಬೇರು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇದು ಎಂಥ ಸಸ್ಯಗಳಲ್ಲಿ ಕಂಡುಬರ್ತೈತಪ್ಪ ಅಂದರೆ ದ್ವಿದಳ ಸಸ್ಯಗಳಲ್ಲಿ ಕಂಡುಬರ್ತೈತಿ. ನೋಡಿ, ದ್ವಿದಳ ಸಸ್ಯಗಳಲ್ಲಿ ಯಾವ ರೀತಿಯ ಬೇರು ಕಂಡುಬರ್ತೈತಿ ಅಂದ್ರೆ ಕೇಳಿದರೆ ನೀವು ಏನಂತ ಆನ್ಸರ್ ಮಾಡಬೇಕು? ತಾಯಿ ಬೇರು ಕಂಡುಬರ್ತೈತಿ. ಯಾವ ಸಸ್ಯಗಳಲ್ಲಿ? ದ್ವಿದಳ ಸಸ್ಯಗಳಲ್ಲಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಒಂದು ಕಡಲೆ ಗಿಡವನ್ನು ಕಿತ್ತಿ ನೋಡಿ, ಅದರ ಬೇರುಗಳು ಯಾವ ರೀತಿ ಇರ್ತಾವೆ ಅನ್ನೋದು. ಒಂದು ಉದ್ದವಾಗಿ ತಾಯಿ ಬೇರು ಇರುತ್ತೆ, ಮತ್ತು ಸಣ್ಣ ಬೇರುಗಳು ಕಂಡು ಬರ್ತವೆ ನಿಮಗೆ. ಇದು ಕಡಲೆ ಅನ್ನೋದು ಒಂದು ದ್ವಿದಳ ಧಾನ್ಯ. ಅದೇ ರೀತಿಯಾಗಿ ಶೇಂಗಾ, ಅದು ಕೂಡ ತಾಯಿ ಬೇರನ್ನು ಹೊಂದಿರ್ತೈತಿ, ಇದು ಕೂಡ ದ್ವಿದಳ ಧಾನ್ಯ. ಓಕೆನಾ. ನೆಕ್ಸ್ಟ್ ನೋಡ್ತಾ ಬರೋದಾದರೆ ತಂತು ಬೇರುಗಳನ್ನು ನೋಡ್ತಾ ಬರೋಣ. ಅಂದರೆ ಫೈಬ್ರಸ್ ರೂಟ್ ಸಿಸ್ಟಮ್. ನೋಡಿ, ಇದು ಪ್ರಧಾನ ಬೇರನ್ನು ಹೊಂದಿರುವುದಿಲ್ಲ. ಯಾವ ರೀತಿ ತಾಯಿ ಬೇರು ಒಂದು ಪ್ರಧಾನ ಬೇರನ್ನು ಹೊಂದಿತ್ತಲ್ಲ, ಆ ರೀತಿ ಇದು ಪ್ರಧಾನ ಬೇರನ್ನು ಹೊಂದಿರುವುದಿಲ್ಲ. ಎಲ್ಲ ಬೇರುಗಳು ಯಾವ ರೀತಿ ಇರ್ತವಪ್ಪ ಅಂದ್ರೆ ಒಂದೇ ರೀತಿ ಇರ್ತವೆ. ಎಲ್ಲ ಬೇರುಗಳು ಯಾವ ರೀತಿ ಇರ್ತವೆ? ಒಂದೇ ರೀತಿಯಲ್ಲಿರ್ತವೆ. ಇವು ಎಂಥ ಸಸ್ಯಗಳಲ್ಲಿ ಕಂಡು ಬರ್ತಾವೆ ಅಂದ್ರೆ ಏಕದಳ ಸಸ್ಯಗಳಲ್ಲಿ ಕಂಡು ಬರ್ತವೆ. ಏಕದಳ ಸಸ್ಯಗಳಲ್ಲಿ ಯಾವ ರೀತಿಯ ಬೇರುಗಳು ಕಂಡು ಬರ್ತವೆ? ತಂತು ರೀತಿಯ ಬೇರುಗಳು ಕಂಡು ಬರ್ತವೆ. ಅದು ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ನೀವು ಎಕ್ಸಾಂಪಲ್ಗೆ ಜೋಳವನ್ನು ತೊಗೋಬೋದು. ಜೋಳದ ದಂಟನ್ನು ನೀವು ಕಿತ್ತಿ ನೋಡಿದಾಗ ಯಾವ ರೀತಿ ಇರುತ್ತಪ್ಪ ಅಂದರೆ ಬೇರುಗಳು ಈ ರೀತಿಯಾಗಿ ನೀವು ಬೇರುಗಳನ್ನು ನೋಡಲು ಸಾಧ್ಯವಾದೈತಿ. ಓಕೆನಾ. ಒಂದೇ ರೀತಿಯಾದಂಥ ಬೇರುಗಳಿರ್ತವೆ, ಯಾವುದೇ ತಾಯಿ ಬೇರು ಇರುವುದಿಲ್ಲ ಅಥವಾ ಒಂದು ಪ್ರಧಾನ ಬೇರು ಇರುವುದಿಲ್ಲ. ಅದೇ ರೀತಿಯಾಗಿ ಮೆಕ್ಕೆಜೋಳ, ಅದು ಕೂಡ ಏಕದಳ ಸಸ್ಯಕ್ಕೆ ಉದಾಹರಣೆ.
ನೀವು ಈ ರೀತಿ ನೋಡ್ಬೋದು. ನೆಕ್ಸ್ಟ್ ಗೋಧಿಯನ್ನು ನೋಡ್ಬೋದು. ಗೋಧಿಗೆ ಕಿತ್ತಿ ನೋಡಿದಾಗ ಕೂಡ ಅವುಗಳ ಬೇರು ಈ ರೀತಿಯಾಗಿ ಇರುತ್ತೆ. ಇದು ಯಾವ ರೀತಿಯ ಬೇರು? ತಂತು ಬೇರು. ಇದು ಯಾವುದು ಸಸ್ಯಗಳಲ್ಲಿ ಕಂಡುಬರ್ತೈತಿ? ಏಕದಳ ಸಸ್ಯಗಳಲ್ಲಿ ಕಂಡುಬರ್ತೈತಿ. ಓಕೆನಾ? ನೆಕ್ಸ್ಟ್, ಬೇರುಗಳು ನೀರು ಮತ್ತು ಖನಿಜಗಳನ್ನು ಮಣ್ಣಿನಿಂದ ಇರುತ್ತವೆ. ಬೇರುಗಳಿಗೆ ಕೆಲಸ ಏನಪ್ಪ ಅಂದ್ರೆ ಮಣ್ಣಿನಲ್ಲಿ ಅಡಗಿರುವಂಥ ನೀರು ಮತ್ತು ಖನಿಜಾಂಶಗಳನ್ನು ಏನು ಮಾಡ್ತೈತಿ? ಹೀರಿಕೊಂಡು ಗಿಡಗಳಿಗೆ ಸರಬರಾಜು ಮಾಡ್ತೈತಿ. ಬೇರಿನ ರೂಪಾಂತರಗಳು ನೋಡಿ, ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಏನಾಗಿರ್ತವೆ? ಬೇರಿನಿಂದ ರೂಪಾಂತರ ಆಗಿರ್ತವೆ. ನೋಡ್ತಾ ಬರೋದಾದರೆ ಕ್ಯಾರೆಟ್, ಇದು ಬೇರಿನ ರೂಪಾಂತರ. ಅಂದರೆ ನಾವು ಕ್ಯಾರೆಟ್ನ ಯಾವ ಭಾಗವನ್ನು ತಿಂತೀವಿ ಅಂದ್ರೆ ಬೇರನ್ನು ತಿಂತೀವಿ. ಓಕೆನಾ? ನೆಕ್ಸ್ಟ್ ಮೂಲಂಗಿ ಕೂಡ ಬೇರಿನ ರೂಪಾಂತರ. ಸಿಹಿಗೆಣಸು ಇದು ಕೂಡ ಬೇರಿನ ರೂಪಾಂತರ. ಮರಗೆಣಸು ಇದು ಕೂಡ ಬೇರಿನ ರೂಪಾಂತರ. ನೋಡಿ ಯಾವ ರೀತಿ ಪ್ರಶ್ನೆ ಅವ್ರು ಕೇಳ್ಬೋದಪ್ಪ ಅಂದರೆ, ಎಕ್ಸಾಂಪಲ್ಗೆ ನಾನು ಹೇಳ್ಕೊಡ್ತೀನಿ. ಸಿಹಿಗೆಣಸು ಅನ್ನೋದು ಇದು ಯಾವುದರ ರೂಪಾಂತರ? ಅವರು ಎಕ್ಸಾಂಪಲ್ಗೆ ಕಾಂಡ ಕೊಡ್ಬೋದು, ಎಲೆ ಕೊಡ್ಬೋದು, ಹೂವು ಕೊಡ್ಬೋದು. 4ನೇ ಆಪ್ಷನ್ ಬೇರು ಅಂತೇಳಿ ಕೊಡ್ಬೋದು. ಅದಕ್ಕೆ ನೀವೇನು ಆನ್ಸರ್ ಮಾಡಬೇಕು? ಬೇರು ಅಂತೇಳಿ ಆನ್ಸರ್ ಮಾಡಬೇಕು. ಅದೇ ರೀತಿಯಾಗಿ ಈರುಳ್ಳಿ ಕೇಳಿದರೆ, ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಅಂತ ಕರಿತೀವಲ್ಲ, ಇದು ಯಾವುದರ ರೂಪಾಂತರ? ಇದು ಕಾಂಡದ ರೂಪಾಂತರ ಆಗಿರುತ್ತೆ. ಓಕೆನಾ? ಈ ರೀತಿ ನೀವು ನೆನಪಿಟ್ಕೋಬೇಕು. ನೋಡಿ, ಬೇರಿನ ರೂಪಾಂತರಗಳು ಯಾವ್ಯಾವು? ಕ್ಯಾರೆಟ್, ಮೂಲಂಗಿ, ಸಿಹಿಗೆಣಸು, ಮರಗೆಣಸು. ಕ್ಯಾರೆಟ್ ಅಂದರೆ ಏನೂ ಅಲ್ಲ, ಗಜ್ಜರಿ. ಓಕೆನಾ? ನೆಕ್ಸ್ಟ್, ಇದು 7th ಲೆಸನ್ ಕಂಪ್ಲೀಟ್ ಆಯಿತು. ಇಲ್ಲಿಗೆ ಇವಾಗ 8th ಪಾಠ, ಅಧ್ಯಾಯ 8, ದೇಹದ ಚಲನೆಗಳು. ನೋಡಿ, ನಮ್ಮ ದೇಹದಲ್ಲಿ ಯಾವ ರೀತಿ ಚಲನೆಗಳು ಉಂಟಾಗ್ತವೆ ಅನ್ನೋದರ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ಮಾನವನ ಅಸ್ಥಿಪಂಜರ. ಮಾನವನ ಅಸ್ಥಿಪಂಜರವು ಅನೇಕ ಮೂಳೆ, ಕೀಲು ಮತ್ತು ಮೃದ್ವಸ್ಥಿಗಳಿಂದ ಆಗಿದೆ. ನೋಡಿ, ಮಾನವನ ಅಸ್ಥಿಪಂಜರ ಯಾವುದರಿಂದ ಆಗಿದೆ ಅಂತ ಪ್ರಶ್ನೆ ಕೇಳಿದಾಗ ಮೂಳೆ, ಕೀಲು ಮತ್ತು ಮೃದ್ವಸ್ಥಿಗಳಿಂದ ಆಗಿದೆ. ಇದು ನಮ್ಮ ದೇಹಕ್ಕೆ ಏನನ್ನು ಒದಗಿಸ್ತೈತಪ್ಪ ಅಂದರೆ ಒಂದು ಚೌಕಟ್ಟನ್ನು ನೀಡ್ತೈತಿ. ಒಂದು ಚೌಕಟ್ಟು ಅಂದರೆ ಒಂದು ಆಕಾರವನ್ನು ಕೊಡ್ತೈತಿ. ಇದು ಏನು ಮಾಡ್ತೈತಪ್ಪ ಅಂದ್ರೆ ನಮ್ಮ ಚಲನೆಗೆ ಸಹಕರಿಸ್ತೈತಿ. ಯಾವುದು? ಮಾನವನ ಅಸ್ಥಿಪಂಜರ. ನೆಕ್ಸ್ಟ್, ಇದು ಆಂತರಿಕ ಅಂಗಾಂಗಗಳನ್ನು ರಕ್ಷಿಸ್ತೈತಿ. ನೋಡಿ, ಏನು ಅಸ್ಥಿಪಂಜರ ಏನನ್ನು ರಕ್ಷಿಸ್ತೈತಿ? ಆಂತರಿಕ ಅಂಗಾಂಗಗಳನ್ನು ರಕ್ಷಿಸ್ತೈತಿ. ಮಾನವನ ಅಸ್ಥಿಪಂಜರವು ತಲೆಬುರುಡೆ, ಬೆನ್ನು ಮೂಳೆ, ಪಕ್ಕೆಲುಬುಗಳು, ಎದೆಯ ಮೂಳೆ, ಭುಜ, ಸೊಂಟದ ಮೂಳೆಗಳು, ಕೈ ಹಾಗೂ ಕಾಲಿನ ಮೂಳೆಗಳನ್ನು ಒಳಗೊಂಡೈತಿ. ಮಾನವನ ಅಸ್ಥಿಪಂಜರ ಏನನ್ನು ಒಳಗೊಂಡೈತಿ? ತಲೆಬುರುಡೆ ಇದೆ, ಬೆನ್ನು ಮೂಳೆಯನ್ನು ಒಳಗೊಂಡೈತಿ, ಪಕ್ಕೆಲುಬುಗಳನ್ನು ಒಳಗೊಂಡೈತಿ, ಎದೆಯ ಮೂಳೆಗಳನ್ನು ಒಳಗೊಂಡೈತಿ, ಭುಜ, ಸೊಂಟದ ಮೂಳೆಗಳು, ಕೈ ಹಾಗೂ ಕಾಲಿನ ಮೂಳೆಗಳನ್ನು ಮಾನವನ ಅಸ್ಥಿಪಂಜರವು ಒಳಗೊಂಡಿದೆ. ಹಾಗಾದರೆ ಹುಟ್ಟುವಾಗ ಮಾನವನ ಅಸ್ಥಿಪಂಜರದಲ್ಲಿ ಅಥವಾ ಪುಟ್ಟ ಮಗುವಿನಲ್ಲಿ, ಆಗತಾನೆ ಜನಿಸಿದಂಥ ಮಗುವಿನಲ್ಲಿ ಎಷ್ಟು ಮೂಳೆಗಳಿರ್ತವೆ? ಸುಮಾರು 355 ಮೂಳೆಗಳು. ನೋಡಿ, 305 ಸುಮಾರು ಅಂದರೆ ಒಂದು ಅಂದಾಜು ಅತ್ತೆ ಕೊಟ್ಟಾರವರು. 305 ಮೂಳೆಗಳು ಇರ್ತವೆ. ನಿಮಗೆ ಈ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು. ನೋಡಿ, ಆಗ ತಾನೇ ಹುಟ್ಟಿದ ಕೂಸಿನಲ್ಲಿ ಎಷ್ಟು ಮೂಳೆಗಳು ಇರ್ತವೆ ಅಂತ ಕೇಳ್ಬೋದು. ಅವಾಗ ನೀವೇನಂತ ಆನ್ಸರ್ ಮಾಡಬೇಕು? 305 ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಇನ್ನೊಂದು ರೀತಿ ಕೂಡ ಪ್ರಶ್ನೆ ಕೇಳ್ಬೋದು. ಯಾವ ರೀತಿ? ಪ್ರೌಢ ಮಾನವನಲ್ಲಿ ಅಥವಾ ಮಾನವನಲ್ಲಿ ಅಂತ ಕೇಳ್ಬೋದು. ಪ್ರೌಢ ಮಾನವನಲ್ಲಿ ಅಥವಾ ಮಾನವನಲ್ಲಿ ಎಷ್ಟು ಮೂಳೆಗಳು ಇರ್ತವೆ ಅಂತ ಪ್ರಶ್ನೆ ಕೇಳಿದಾಗ ನೀವೇನಂತ ಆನ್ಸರ್ ಮಾಡಬೇಕು? 206 ಮೂಳೆಗಳು ಇರ್ತವೆ. ಎಷ್ಟು? 206. ನೆಕ್ಸ್ಟ್, ಎದೆಯಲ್ಲಿ 12 ಜೊತೆ ಪಕ್ಕೆಲುಬುಗಳಿವೆ. ನೋಡಿ, ಪಕ್ಕೆಲುಬುಗಳು ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಚಿತ್ರ, ಇದು ಪಕ್ಕೆಲುಬಿನ ಒಂದು ಗೂಡು. ಪಕ್ಕೆಲುಬುಗಳು ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ 1, 2, 3 ಈವೆನ್ ಲೈನ್ಸ್ ಕಾಣ್ತಾ ಇದಾವಲ್ಲ, ಇವು ಪಕ್ಕೆಲುಬುಗಳು. ಇವು ಎಷ್ಟು ಜೊತೆ ಅದಾವಪ್ಪ ಅಂದರೆ 12 ಜೊತೆ. ಅಂದರೆ ಟೋಟಲ್ 24 ಪಕ್ಕೆಲುಬುಗಳು ಅದಾವು. ಎಷ್ಟು? 24 ಪಕ್ಕೆಲುಬುಗಳು ಅಂದರೆ 12 ಜೊತೆ, 12 ಪೇರ್. ಓಕೆನಾ? ಪಕ್ಕೆಲುಬುಗಳು ಏನನ್ನು ರಕ್ಷಿಸ್ತಾವಪ್ಪ ಅಂದ್ರೆ ಹೃದಯವನ್ನು ರಕ್ಷಿಸ್ತಾವು. ಹೃದಯ ಎಲ್ಲಿರ್ತೈತಿ? ಈ ಪಕ್ಕೆಲುಬುಗಳನ್ನ ಎಡಭಾಗದಲ್ಲಿರ್ತೈತಿ. ಓಕೆನಾ? ಇದು ಏನು ಮಾಡ್ತಾವೆ? ಹೃದಯವನ್ನು ರಕ್ಷಿಸ್ತವು. ಬೆನ್ನು ಮೂಳೆಯು 33 ಕಶೇರುಖಂಡಗಳಿಂದ ಆಗಿದೆ. ನೋಡಿ, ನಮ್ಮ ಬೆನ್ನು ಮೂಳೆ ಇದೆಯಲ್ಲ, ಅದು ಯಾವುದರಿಂದ ಆಗಿದೆ ಅಂದರೆ ಕಶೇರುಖಂಡದಿಂದ ಆಗಿದೆ. ಟೋಟಲ್ ಎಷ್ಟು ಕಶೇರುಖಂಡ? 33 ಕಶೇರುಖಂಡದಿಂದ ಬೆನ್ನು ಮೂಳೆ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಇದು ಬೆನ್ನು ಮೂಳೆ. ಇದು ಏನಿದು? ಬೆನ್ನು ಮೂಳೆ. ಹಾಗಾದರೆ ಕಶೇರುಖಂಡ ಎಲ್ಲದಾವು ಸರ್ ಅಂತ ನೀವು ಕೇಳ್ಬೋದು. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ 1,
ಇವು ಲೈನ್ಸ್ ಅಂದರೆ ಇವೆರಡರ ಭಾಗದಲ್ಲಿ ಒಂದಿದೆಯಲ್ಲ, ಇದು ಒಂದು ಕಶೇರುಖಂಡ, ಇದು ಒಂದು ಕಶೇರುಖಂಡ. ಈ ರೀತಿಯಾಗಿ ಕಶೇರುಖಂಡಗಳಿಂದ ಇದೇನಾಗಿದೆ, ಬೆನ್ನುಮೂಳೆ ನಿರ್ಮಾಣಗೊಂಡಿದೆ. ಓಕೆನಾ. ನೆಕ್ಸ್ಟ್, ತಲೆಬುರುಡೆಯು ಮಿದುಳನ್ನು ರಕ್ಷಿಸುತ್ತದೆ. ನೋಡಿ, ಅವ್ರ ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ, ಮಿದುಳನ್ನು ಈ ಕೆಳಗಿನ ಯಾವ ಭಾಗವು ರಕ್ಷಿಸುತ್ತದೆ ಅಂತ ಕೇಳ್ಬೋದು. ಅವಾಗ ಅವರು ಕೊಡ್ಬೋದು ಪಕ್ಕೆಲುಬುಗಳು ಅಥವಾ ಕಶೇರುಖಂಡ, ತಲೆಬುರುಡೆ, ನೆಕ್ಸ್ಟ್ ಈ ಮೇಲಿನ ಯಾವುದೂ ಅಲ್ಲ. ಅದಕ್ಕೆ ನೀವೇನಂತ ಆನ್ಸರ್ ಮಾಡಬೇಕು, ತಲೆಬುರುಡೆ ಅಥವಾ ಸ್ಕಲ್. ಇದು ಏನು ಮಾಡ್ತೈತಿ, ಮಿದುಳನ್ನು ರಕ್ಷಿಸ್ತೈತಿ. ನೆಕ್ಸ್ಟ್, ಹೃದಯವನ್ನು ರಕ್ಷಿಸುವಂಥದ್ದು ಪಕ್ಕೆಲುಬುಗಳು. ಓಕೆನಾ, ಇದಿಷ್ಟು ಕ್ಲಿಯರಾ? ಓಕೆ, ನೆಕ್ಸ್ಟ್ ಹೋಗೋಣವಾ. ನಮ್ಮ ಕುತ್ತಿಗೆಯು ತಲೆಯನ್ನು ಸೇರುವ ಭಾಗ ಯಾವುದಪ್ಪ ಅಂದರೆ ತಿರುಗಾಣಿ ಕೀಲು ಅಂತ ಕರಿತೀವಿ ಅಥವಾ ಪಿಯೋಟಲ್ ಜಾಯಿಂಟ್ ಅಂತ ಕರಿತೀವಿ. ಇದನ್ನು ಹಲವು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಈ ಕ್ವಶನನ್ನು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಏನಪ್ಪ ಅಂದರೆ, ನಮ್ಮ ಕುತ್ತಿಗೆಯು ತಲೆಯನ್ನು ಸೇರುವ ಭಾಗ ಡ್ಯಾಶ್ ಅತೆ ಕೊಡುವುದು ಪ್ರಶ್ನೆ. ಆವಾಗ ನೀವೇನಂತ ಆನ್ಸರ್ ಮಾಡಬೇಕು, ಪಿಯೋಟಲ್ ಜಾಯಿಂಟ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಅವನು ಜಾಸ್ತಿ ಆಪ್ಷನ್ನಲ್ಲಿ ಪಿಯೋಟಲ್ ಜಾಯಿಂಟ್ ಅಂತೇಳಿ ಕೊಟ್ಟಿದ್ದಾನೆ. ತಿರುಗಾಣಿ ಕೀಲು ಅನ್ನೋದು ರೇರ್ ಕೊಟ್ಟಿರೋದು, ಪಿಯೋಟಲ್ ಜಾಯಿಂಟ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ನಮ್ಮ ಮೊಣಕೈ ಮತ್ತು ಮೊಣಕಾಲಿನಲ್ಲಿರುವಂಥ ಕೀಲು. ನೋಡಿ, ನಮ್ಮ ಮೊಣಕೈ ಮತ್ತು ಮೊಣಕಾಲಿನಲ್ಲಿ ಯಾವ ಕೀಲಿದೆ, ಬೀಜಾಗರಿ ಕೀಲು ಅಥವಾ ಹಿಂಜ್ ಜಾಯಿಂಟ್. ಓಕೆನಾ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಇದು ತಿರುಗಾಣಿ ಕೀಲು. ನೋಡಿ, ಈ ನಮ್ಮ ಕುತ್ತಿಗೆಯ ಭಾಗ, ಇದು ನಮ್ಮ ಕುತ್ತಿಗೆಯ ಭಾಗ, ಇದು ನಮ್ಮ ತಲೆಯ ಭಾಗ. ಇವೆರಡನ್ನು ಕೂಡಿಸಿರುವಂಥ ಎಲ್ಲಿ ಸೇರಿದವು ಇವೆರಡು, ಇಲ್ಲಿದೆ ನೋಡಿ, ತಿರುಗಾಣಿ ಕೀಲು ಅಂದರೆ ಪಿಯೋಟಲ್ ಜಾಯಿಂಟ್ ಅನ್ನುವಂಥ ಭಾಗ. ಓಕೆನಾ. ನೆಕ್ಸ್ಟ್, ಬೀಜಾಗಿರಿ ಕೀಲು ಎಲ್ಲಿದೆ, ಇಲ್ಲಿ. ಓಕೆನಾ, ಇದು ಮೊಣಕಾಲಿನ ಬೀಜಾಗರಿ ಕೀಲು. ನೆಕ್ಸ್ಟ್, ಸ್ಥಿರ ಕೀಲುಗಳು, ಫಿಕ್ಸ್ಡ್ ಜಾಯಿಂಟ್ಸ್. ಅಂದರೆ ಕೆಲವೊಂದಿಷ್ಟು ಏನಾಗ್ತಿರ್ತಾವಪ್ಪ ಅಂದರೆ ಇವು ಚಲಿಸ್ತಾ ಇರ್ತಾವೆ, ಕೆಲವೊಂದಿಷ್ಟು ರೊಟೇಟ್ ಆಗ್ತಾ ಇರ್ತಾವೆ. ಕೆಲವೊಂದಿಷ್ಟು ಕೀಲುಗಳು ಏನಾಗಲ್ಲ, ರೊಟೇಟ್ ಆಗಲ್ಲ, ಅವು ಫಿಕ್ಸ್ಡ್ ಆಗಿರ್ತಾವೆ. ಯಾವ ರೀತಿ ನೋಡುತ್ತಾ ಬರೋಣ ಬನ್ನಿ. ಇಲ್ಲಿ ನಮ್ಮ ತಲೆಯಲ್ಲಿರುವ ಮೂಳೆಗಳ ನಡುವೆ ಕೆಲವು ಕೀಲುಗಳಿವೆ. ಏನು, ನಮ್ಮ ತಲೆಯಲ್ಲಿರುವಂಥ ಮೂಳೆಗಳ ನಡುವೆ ಕೆಲವು ಏನದಾವು, ಕೀಲುಗಳಿವೆ. ಈ ಕೀಲುಗಳ ಬಳಿ ಮೂಳೆಗಳು ಚಲಿಸಲು ಏನೂ ಇಲ್ಲ, ಸಾಧ್ಯವಿಲ್ಲ. ಇಂಥ ರೀತಿಯ ಕೀಲುಗಳನ್ನು ಸ್ಥಿರ ಕೀಲುಗಳು ಎನ್ನುವರು. ಓಕೆನಾ. ಸ್ಥಿರ ಕೀಲು ಅನ್ನೋದು ಏನಂಗ, ಅವು ಚಲಿಸಲು ಸಾಧ್ಯವಿಲ್ಲದಂಥ ಕೀಲುಗಳು. ಅವುಗಳಿಗೆ ನಾವೇನಂತ ಕರಿತೀವಿ, ಸ್ಥಿರ ಕೀಲುಗಳು ಅಥವಾ ಫಿಕ್ಸ್ಡ್ ಜಾಯಿಂಟ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ, ಮೇಲ್ದವಡೆಯು ಚಲಿಸುವುದಿಲ್ಲ. ನಮ್ಮ ಮೇಲ್ದವಡೆ ಏನು ಮಾಡಲ್ಲ, ಚಲಿಸುವುದಿಲ್ಲ. ನೀವು ನೋಡ್ಬೋದು, ಕೆಳದವಡೆ ಮಾತ್ರ ಚಲಿಸ್ತಿರ್ತೈತಿ. ಮೇಲ್ದಂಡೆ ಆಗಿದೆ ಇದು. ಮೇಲ್ದವಡೆ ಮತ್ತು ತಲೆಯ ಉಳಿದ ಭಾಗದ ಮಧ್ಯೆ ಒಂದು ಸ್ಥಿರ ಕೀಲು ಐತಿ. ಮೇಲ್ದವಡೆ ಮತ್ತು ತಲೆ ಉಳಿದ ಭಾಗದ ಮಧ್ಯೆ ಏನೈತಿ, ಒಂದು ಸ್ಥಿರ ಕೀಲು ಐತಿ. ಆ ಕೀಲು ಏನು ಮಾಡಲ್ಲ, ಚಲಿಸುವುದಿಲ್ಲ. ಓಕೆನಾ. ನೆಕ್ಸ್ಟ್, ಮೃದ್ವಸ್ಥಿ ಅಥವಾ ಕಾರ್ಟಿಲೇಜ್ ಅಂತ ಕರಿಬೋದು. ನೋಡಿ, ಮೂಳೆಗಳಷ್ಟು ಗಟ್ಟಿಯಲ್ಲದ ಮತ್ತು ಬಾಗಿಸಲು ಸಾಧ್ಯವಾಗುವಂಥ ಅಸ್ಥಿಪಂಜರದ ಭಾಗಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಮೃದ್ವಸ್ಥಿ ಅಥವಾ ಕಾರ್ಟಿಲೇಜ್ ಅಂತ ಕರಿತೀವಿ. ನೋಡಿ, ಅವು ಮೃದ್ವಸ್ಥಿಗಳು ಯಾವ ರೀತಿ ಇರ್ತಾವಪ್ಪ ಅಂದರೆ ಮೂಳೆಗಷ್ಟು ಗಟ್ಟಿಯಾಗೂ ಇರಲ್ಲ ಮತ್ತು ಅವು ನಮಗೆ ಬಾಗಿಸಲು ಸಾಧ್ಯವಾಗ್ತವೆ. ಅಂಥ ಅಸ್ಥಿಪಂಜರದ ಭಾಗಕ್ಕೆ ಮೃದ್ವಸ್ಥಿ ಅಂತ ಕರಿತೀವಿ. ಎಲ್ಲಿರ್ತಾವೆ ಸರ್ ಮೃದ್ವಸ್ಥಿಗಳು ಅಂತೇಳಿ ನೀವು ಕೇಳ್ಬೋದು. ನೋಡಿ, ಇಲ್ಲಿ ಕಿವಿ ಇದೆಯಲ್ಲ, ಈ ಕಿವಿಯ ಮೇಲ್ಭಾಗದಲ್ಲಿ ಏನಿದೆ, ಮೃದ್ವಸ್ಥಿ ಇದೆ. ಅಂದರೆ ಅದು ಗಟ್ಟಿಯಾದ ಭಾಗ ಅಲ್ಲ, ಅಂದರೆ ಮೂಳೆಗಳಷ್ಟು ಗಟ್ಟಿ ಇಲ್ಲ, ಆದರೆ ಗಟ್ಟಿ ಐತಿ, ಮೂಳೆಗಳಷ್ಟು ಗಟ್ಟಿ ಇಲ್ಲ. ಅದನ್ನು ನಾವೇನು ಮಾಡ್ಬೋದು, ಬಾಗಿಸಲು ಸಾಧ್ಯವಾಗ್ತೈತಿ. ಇಲ್ಲಿ ನೋಡ್ಬೋದು ನೀವು, ಅಥವಾ ನಿಮ್ಮ ಕಿವಿಯನ್ನು ಹಿಡಿದು ನೋಡ್ಬೋದು. ಇದನ್ನು ಏನಂತ ಕರಿತೀವಿ, ಮೃದ್ವಸ್ಥಿ ಅಂತ ಕರಿತೀವಿ. ನೆಕ್ಸ್ಟ್, ಕೆಳಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ಕಿವಿಯ ಹಾಲೆ ಅಂತ ಕರಿತೀವಿ. ಏನಂತ ಕರಿತೀವಿ, ಕಿವಿಯ ಹಾಲೆ. ಈ ಕಿವಿಯ ಹಾಲೆಯಲ್ಲಿ ಮೃದ್ವಸ್ಥಿ ಇರುವುದಿಲ್ಲ, ಹೌದಾ, ಇದು ಅಷ್ಟು ಗಟ್ಟಿಯಾಗಿಲ್ಲ. ಓಕೆನಾ. ನೆಕ್ಸ್ಟ್, ಎರೆಹುಳು ಇದು ರೈತನ ಮಿತ್ರ ಅಂತ ಕರೀತಾರೆ. ಎರೆಹುಳನ್ನು ಯಾಕೆ ಕರೀತಾರಪ್ಪ ಅಂದರೆ, ಇದು ರೈತನಿಗೆ ಹೊಲದಲ್ಲಿ ಏನು ಮಾಡುತ್ತೆ, ಎರೆಗೊಬ್ಬರವನ್ನು ತಯಾರು ಮಾಡುವಂಥ ಪ್ರಕ್ರಿಯೆಯನ್ನು ನಡೆಸುತ್ತೆ. ಯಾವುದು, ಈ ಎರೆಹುಳು. ಅದಕ್ಕಾಗಿ ಎರೆಹುಳನ್ನು ರೈತನ ಮಿತ್ರ ಅಂತೇಳಿ ಕರಿತೀವಿ. ವಾಸ್ತವವಾಗಿ ಎರೆಹುಳು ಏನು ಮಾಡ್ತೈತಪ್ಪ ಅಂದರೆ ತನ್ನ ಮಾರ್ಗದ ಮಣ್ಣನ್ನು ತಿಂತೈತತ್ತ. ವಾಸ್ತವವಾಗಿ ಎರೆಹುಳು ಹೋಗ್ತಾ ಇರಬೇಕಾದ್ರೆ ತನ್ನ ಮಾರ್ಗದಲ್ಲಿ ಬರುವಂಥ ಮಣ್ಣನ್ನು ತಿಂತೈತತ್ತ. ನಂತರ ಅದು ತಿಂದು ಜೀರ್ಣವಾಗದ ಭಾಗವನ್ನು ಏನು ಮಾಡ್ತೈತತ್ತ,
ದೇಹದಿಂದ ಹೊರಹಾಕುತ್ತದೆ. ಈ ರೀತಿಯ ಚಟುವಟಿಕೆ ಏನು ಮಾಡ್ತೈತಿ, ಇದು ಸಸ್ಯಗಳಿಗೆ ಮಣ್ಣು ಹೆಚ್ಚು ಉಪಯುಕ್ತವಾಗ್ತೈತಿ. ಯಾವುದು ಈಗೇನು ಎರೆಹುಳು ತಿಂದು ಜೀರ್ಣವಾಗದ ಭಾಗವನ್ನು ಏನು ಹೊರಗೆ ಹಾಕ್ತೈತಲ್ಲ, ದೇಹದಿಂದ ಹೊರಗೆ ಹಾಕ್ತೈತಲ್ಲ, ಆ ರೀತಿಯ ಮಣ್ಣು ಸಸ್ಯಗಳಿಗೆ ಹೆಚ್ಚು ಉಪಯುಕ್ತ. ಓಕೆನಾ. ನೆಕ್ಸ್ಟ್ ಬಸವನ ಹುಳುವನ್ನು ನೋಡ್ತಾ ಬರೋಣ. ಬಸವನ ಹುಳುವಿನ ತನ್ನ ಮೇಲೆ ಒಂದು ಏನೈತಪ್ಪ ಅಂದರೆ ದುಂಡಾಗಿರುವ ರಚನೆಯನ್ನು ಹೊಂದೈತಿ. ಆ ರಚನೆಗೆ ಏನಂತ ಕರಿತೀವಿ ಅಂದರೆ ಚಿಪ್ಪು ಅಥವಾ ಶೆಲ್ಲತೆ ಕರಿತೀವಿ. ಏನಂತ ಕರಿತೀವಿ? ಚಿಪ್ಪು ಅಥವಾ ಶೆಲ್ಲತೆ ಕರಿತೀವಿ. ಬಸವನ ಹುಳು ಸ್ನಾಯುತ ಪಾದದಿಂದ ಸಹಾಯದಿಂದ ಚಲಿಸ್ತೈತಿ. ನೋಡಿ, ಬಸವನ ಹುಳು ಯಾವ ರೀತಿ ಚಲಿಸ್ತೈತಪ್ಪ ಅಂದರೆ ಸ್ನಾಯುತ ಪಾದದ ಸಹಾಯದಿಂದ ಏನು ಮಾಡ್ತೈತಿ, ಚಲಿಸ್ತೈತಿ. ನೆಕ್ಸ್ಟ್ ಜಿರಳೆಯ ಬಗ್ಗೆ ನೋಡ್ತಾ ಬರೋದಾದರೆ, ಜಿರಳೆಗಳಿಗೆ 3 ಜೊತೆ ಕಾಲುಗಳಿವೆ. ಜಿರಳೆಗಳಿಗೆ ಎಷ್ಟು ಜೊತೆ ಕಾಲುಗಳಿವೆ? 3 ಜೊತೆ ಕಾಲುಗಳಿವೆ. ಕೇಳ್ಬೋದು ಪ್ರಶ್ನೆ. ಓಕೆನಾ. ಪ್ರತಿಯೊಂದು ಪಾಯಿಂಟ್ಸ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾನು ಏನು ಮಾಡ್ತಾಯಿದ್ದೀನಿ, ಕ್ಲಾಸ್ನ ಮಾಡ್ತಾಯಿದ್ದೀನಿ. ಓಕೆನಾ. ನೆಕ್ಸ್ಟ್ ಮೀನುಗಳು. ನೋಡಿ, ಇದು 6th ಸ್ಟ್ಯಾಂಡರ್ಡ್ನಲ್ಲಿ ಎಷ್ಟು ಕೊಟ್ಟಿದ್ದಾರಲ್ಲ ಅಷ್ಟನ್ನೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 7th ಸ್ಟ್ಯಾಂಡರ್ಡ್ನಲ್ಲಿ ಏನು ಬರುತ್ತೆ ಅದನ್ನು ಕೂಡ ಮಾಡ್ತೀನಿ. 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು ಎಲ್ಲವನ್ನು ಕೂಡ ಆದಷ್ಟು ಕಡಿಮೆ ಸಮಯದಲ್ಲಿ ನಿಮಗೆ ಪ್ರೊವೈಡ್ ಮಾಡುವಂಥ ಕ್ಲಾಸನ್ನು ಪ್ರೊವೈಡ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಇವಾಗ ಮೀನುಗಳ ಬಗ್ಗೆ ನೋಡ್ತಾ ಬರೋದಾದರೆ, ಮೀನು ಯಾವ ರೀತಿಯ ದೇಹವನ್ನು ಹೊಂದಿದೆಯಪ್ಪ ಅಂದರೆ ಸುಚಲನಾಕೃತಿಯ ದೇಹವನ್ನು ಹೊಂದಿದೆ. ನೋಡಿ, ಈ ಕೆಳಗಿನ ಯಾವ ಪ್ರಾಣಿಯು ಸುಚಲನಾಕೃತಿಯ ದೇಹವನ್ನು ಹೊಂದಿದೆ ಅಂತ ಕೊಟ್ಟು ನಿಮಗೆ ಆಪ್ಷನ್ ಕೊಡ್ಬೋದು. ಹಸು, ಎಮ್ಮೆ, ಆನೆ ಮತ್ತು ಮೀನು ಅಂತ ಕೊಟ್ಟಾಗ ನೀವೇನಂತ ಆನ್ಸರ್ ಮಾಡಬೇಕು? ಮೀನು ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಈ ಚಲನೆಗಳಿಗೆ ಸಂಬಂಧಪಟ್ಟಂತೆ ಪ್ರಾಣಿಗಳ ಚಲನೆಗೆ ಅಥವಾ ಪ್ರಾಣಿಗಳ ನಡಿಗೆ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರಪ್ಪ ಅಂದರೆ ಅರಿಸ್ಟಾಟಲ್ ಅವರು ಬರೆದಿದ್ದಾರೆ. ಅರಿಸ್ಟಾಟಲ್ ಅವರು ಪ್ರಾಣಿಗಳ ನಡಿಗೆ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಇದು ಕೂಡ ನಿಮ್ಮ ಪುಸ್ತಕದಲ್ಲಿ ಮೆನ್ಷನ್ ಇತ್ತು, ಅದಕ್ಕಾಗಿ ಇದನ್ನು ತೊಗೊಂಡಿದ್ದೀನಿ. ಪ್ರಾಣಿಗಳ ನಡಿಗೆ ಎಂಬ ಪುಸ್ತಕವನ್ನು ಬರೆದವರು ಯಾರಂತೆ ಪ್ರಶ್ನೆ ಕೇಳಿದಾಗ ಅರಿಸ್ಟಾಟಲ್ ಅಂತೇಳಿ ಆನ್ಸರ್ ಮಾಡಬೇಕು ನೀವು. ಇದು 8th ಪಾಠ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 9ನೇ ಪಾಠ ಏನಪ್ಪ ಅಂದರೆ ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು. ನೋಡಿ, ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು. ನೋಡಿ, ಯಾವ ಜೀವಿ ಯಾವ ರೀತಿಯ ಲಕ್ಷಣಗಳನ್ನು ಹೊಂದಿದೆ ಮತ್ತು ಅದು ಎಲ್ಲಿ ವಾಸವಾಗಿರ್ತೈತಿ. ಎಕ್ಸಾಂಪಲ್ ನೋಡ್ತಾ ಬರೋದಾದರೆ, ಈಗ ಜಲ ಅಂದರೆ ನೀರಿನಲ್ಲಿ ವಾಸವಾಗಿರ್ತೈತಿ. ನೆಕ್ಸ್ಟ್ ಭೂಮಿಯಲ್ಲಿ ವಾಸವಾಗಿದ್ದರೆ ಭೂವಾಸಿ. ಈ ರೀತಿಯಾಗಿ ನೋಡ್ತಾ ಬರೋಣ ಬನ್ನಿ. ಇಲ್ಲಿ ಆವಾಸ ಅಂದರೆ ಏನು? ಮೊದಲನೇದಾಗಿ ಹೆಬಿಟ್ಯಾಟ್ ಅಂತೇಳಿ ಇಂಗ್ಲೀಷ್ನಾಗ ಕರಿತೀವಿ. ನೋಡಿ, ಜೀವಿಗಳು ವಾಸಿಸುವ ಸ್ಥಳಕ್ಕೆ ಏನಂತ ಕರಿತೀವಿ? ಆವಾಸ ಅಂತ ಕರಿತೀವಿ. ನೋಡಿ, ಜೀವಿಗಳು ಎಲ್ಲಿ ವಾಸಿಸ್ತಾವಲ್ಲ ಆ ಸ್ಥಳಕ್ಕೆ ಆವಾಸ ಅಂತ ಕರಿತೀವಿ. ಅದರಲ್ಲಿ ವೆರೈಟಿ ಆಫ್ ಟೈಪ್ ಅದಾವು. ಮೊದಲನೇದಾಗಿ ಭೂ ಆವಾಸ ಅಂದರೆ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್. ನೋಡಿ, ಭೂಮಿಯ ಮೇಲೆ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳನ್ನು ಭೂ ಆವಾಸಗಳು ಎನ್ನುವರು. ನೋಡಿ, ಭೂಮಿಯ ಮೇಲೆ ವಾಸಿಸುವಂಥ ಸಸ್ಯ ಆಗಿರಲಿ ಅಥವಾ ಪ್ರಾಣಿಯಾಗಿರಲಿ ಆ ಆವಾಸವನ್ನು ಏನಂತ ಕರಿತೀವಿ? ಭೂ ಆವಾಸ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಉದಾಹರಣೆಗೆ ನೋಡ್ತಾ ಬರೋದಾದರೆ ಅರಣ್ಯ ಅಂದರೆ ಭೂಮಿಯ ಮೇಲೆ ಐತಲ್ಲ ಅರಣ್ಯ. ಈ ಅರಣ್ಯದಲ್ಲಿ ಎಷ್ಟೋ ಸಸ್ಯಗಳದವು ಮತ್ತು ಪ್ರಾಣಿಗಳು ಅದಾವೆ. ಹುಲ್ಲುಗಾವಲು, ಮರುಭೂಮಿ, ಕಡಲ ತೀರ ಮತ್ತು ಪರ್ವತ ಪ್ರದೇಶ ಇವೆಲ್ಲವೂ ಕೂಡ ಭೂ ಆವಾಸಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಜಲ ಆವಾಸ. ಜಲ ಆವಾಸ ಅಂದರೆ ಅಕ್ವಾಟಿಕ್ ಹ್ಯಾಬಿಟೇಟ್. ನೋಡಿ, ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಮತ್ತು ಸಸ್ಯಗಳ ಆವಾಸಗಳನ್ನು ಏನಂತ ಕರಿತೀವಿ? ಜಲ ಆವಾಸ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ತಾ ಬರೋದಾದರೆ ನದಿಯಲ್ಲಿ ಮೀನು ಇದೆ, ಏಡಿ ಇದೆ ಮತ್ತು ಎಷ್ಟೋ ಜಲಚರ ಸಸ್ಯಗಳದವು. ನೆಕ್ಸ್ಟ್ ಸಮುದ್ರ ಆಗಿರ್ಬೋದು, ಕೆರೆ ಮತ್ತು ಸರೋವರ. ಓಕೆನಾ. ಇವೆಲ್ಲವೂ ಜಲ ಆವಾಸಕ್ಕೆ ಉದಾಹರಣೆ. ಇವಾಗ ಜೈವಿಕ ಘಟಕಗಳು ಅಂದರೆ ಏನಂತೇಳಿ ನೋಡೋಣ. ಒಂದು ಆವಾಸದಲ್ಲಿರುವಂಥ ಜೀವಿಗಳಾದ ಸಸ್ಯಗಳು ಮತ್ತು ಪ್ರಾಣಿಗಳು ಜೀವವನ್ನು ಹೊಂದಿರುವಂಥದ್ದಕ್ಕೆ ಜೈವಿಕ ಘಟಕಗಳು ಅಥವಾ ಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ನಿರ್ಜೀವಿಗಳಾದ ಕಲ್ಲು ಬಂಡೆ, ಗಾಳಿ, ಮಣ್ಣು ಮತ್ತು ನೀರನ್ನು ಅಜೈವಿಕ ಘಟಕಗಳು ಅಂತ ಕರಿತೀವಿ. ಜೀವ ಹೊಂದಿರುವುದನ್ನು ಜೈವಿಕ ಘಟಕಗಳು ಅಂತ ಕರಿತೀವಿ. ಜೀವ ಇಲ್ಲದೇ ಇರುವಂಥದ್ದನ್ನು ಅಥವಾ ನಿರ್ಜೀವಿಗಳನ್ನು ಅಜೈವಿಕ ಘಟಕಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮರುಭೂಮಿ. ನೋಡಿ, ಮರುಭೂಮಿ ನಮ್ಮ ದೇಶದಲ್ಲಿ ಯಾವ ಮರುಭೂಮಿ ಕಂಡುಬರ್ತೈತಿ? ಥಾರ್ ಮರುಭೂಮಿ ಕಂಡುಬರ್ತೈತಿ. ಯಾವ ಮರುಭೂಮಿ? ಥಾರ್ ಮರುಭೂಮಿ. ಈ ಥಾರ್ ಮರುಭೂಮಿಯು
ಎಷ್ಟು ರಾಜ್ಯಗಳಲ್ಲಿ ಕಂಡುಬರ್ತೈತಪ್ಪ ಅಂದರೆ 4 ರಾಜ್ಯಗಳಲ್ಲಿ ಕಂಡುಬರ್ತೈತಿ. ಎಷ್ಟು ರಾಜ್ಯ? 4 ರಾಜ್ಯ. ಆ 4 ರಾಜ್ಯಗಳಲ್ಲಿ ಯಾವ್ಯಾವಪ್ಪ ಅಂದರೆ ಅತಿ ಹೆಚ್ಚು ಕಂಡುಬರೋದು ಇದು ರಾಜಸ್ಥಾನ್ ರಾಜ್ಯದಲ್ಲಿ, ನೆಕ್ಸ್ಟ್ ಗುಜರಾತ್ ರಾಜ್ಯದಲ್ಲಿ, ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಏನು ಕಂಡುಬರ್ತೈತಿ, ಈ ಥಾರ್ ಮರುಭೂಮಿ ಕಂಡುಬರ್ತೈತಿ. ಓಕೆನಾ? ಈ ಥಾರ್ ಮರುಭೂಮಿಯಲ್ಲಿ ಅಥವಾ ಬೇರೆ ಬೇರೆ ಮರುಭೂಮಿಯಲ್ಲಿ ಯಾವ ರೀತಿಯ ಸಸ್ಯಗಳು ಬೆಳಿತಾವಪ್ಪ ಅಂದರೆ ಖರ್ಜೂರದ ಸಸ್ಯಗಳು, ಪಾಪಸ್ ಕಳ್ಳಿ ಆಗಿರ್ಬೋದು, ಡೆಸರ್ಟ್ ಲಿಲ್ಲಿ ಆಗಿರ್ಬೋದು, ಈ ರೀತಿಯ ಸಸ್ಯಗಳು ಮರುಭೂಮಿಯಲ್ಲಿ ಬೆಳಿತಾವೆ. ನೆಕ್ಸ್ಟ್ ಮರುಭೂಮಿಯಲ್ಲಿ ಒಂದು ಫೇಮಸ್ ಪ್ರಾಣಿ ಕಂಡುಬರ್ತೈತಿ, ಅದುವೇ ಒಂಟೆ. ಆ ಒಂಟೆಯನ್ನು ಏನಂತ ಕರಿತೀವಪ್ಪ ಅಂದರೆ ಮರುಭೂಮಿಯ ಹಡಗು ಅಂತ ಕರಿತೀವಿ. ಒಂಟೆಯನ್ನು ಏನಂತ ಕರಿತೀವಿ? ಮರುಭೂಮಿಯ ಹಡಗು. ಅವರು ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಮರುಭೂಮಿಯ ಹಡಗು ಎಂದು ಈ ಕೆಳಗಿನ ಯಾವುದನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೊಟ್ಟು ಒಂದು 4 ಪ್ರಾಣಿಗಳ ಹೆಸರು ಕೊಡ್ಬೋದು ಅಥವಾ ಬೇರೆ ಬೇರೆ ಏನಾದರೂ ಕೊಡ್ಬೋದು. ಅವಾಗ ನೀವೇನಂತ ಆನ್ಸರ್ ಮಾಡಬೇಕು? ಒಂಟೆ ಅಂತ ಆನ್ಸರ್ ಮಾಡಬೇಕು. ಹಲವು ದಿನಗಳವರೆಗೆ ನೀರಿಲ್ಲದೆ ಬದುಕಬಲ್ಲ ಪ್ರಾಣಿ. ನೋಡಿ, ಹಲವು ದಿನಗಳವರೆಗೆ ನೀರಿಲ್ಲದೆ ಅಥವಾ ನೀರು ಕುಡಿಲಾರ್ದು ಬದುಕುವಂಥ ಪ್ರಾಣಿ ಯಾವುದಾದ್ರೂ ಇತ್ತಪ್ಪ ಅಂದರೆ ಅದುವೇ ಒಂಟೆ. ಈ ಒಂಟೆ ಏನು ಮಾಡಲ್ಲತ್ತ? ಬೆವರುವುದಿಲ್ಲ ಅಂತ. ಈ ಪಾಯಿಂಟು ನಾನು 6th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಬುಕ್ಸ್ನಲ್ಲಿ ಓದಿದೆ. ಒಂಟೆ ಒಟ್ಟ ಬೆವರಲ್ಲತ್ತ. ಯಾಕಪ್ಪ ಅಂದ್ರೆ ಬೆವರಲ್ಲ ಅಂದ್ರೆ ಅದು ಜಾಸ್ತಿ ನೀರು ಕುಡಿಯೋದಿಲ್ಲ, ಅದಕ್ಕಾಗಿ ಬೆವರಲ್ಲ. ಮತ್ತು ಅದು ಒಮ್ಮೆ ನೀರು ಕುಡಿತಪ್ಪ ಅಂದರೆ ಎಷ್ಟೋ ದಿನಗಳವರೆಗೆ ಹೊಳ್ಳಿ ನೀರು ಕುಡಿಯುವುದೇ ಇಲ್ಲ. ಓಕೆನಾ? ನೆಕ್ಸ್ಟ್ ಪರ್ವತ ಪ್ರದೇಶಗಳು. ಎಸ್, ಪರ್ವತ ಪ್ರದೇಶಗಳಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ನೋಡ್ತಾ ಬರೋದಾದರೆ ಪೈನ್ ಸಸ್ಯ, ಜರಿಗಿಡ, ಲೈಕಿನ್, ಕೊನಿಫೆರಸ್ ಮರಗಳು ಕಂಡುಬರ್ತವೆ. ಅಲ್ಲಿರುವಂಥ ಪ್ರಾಣಿಗಳನ್ನು ನೋಡ್ತಾ ಬರೋದಾದರೆ ಚಮರಿ ಮೂಗ, ಹಿಮಚಿರತೆ, ಪರ್ವತ ಮೇಕೆಗಳು ಪರ್ವತ ಪ್ರದೇಶದಲ್ಲಿ ಕಂಡುಬರ್ತವೆ. ನೆಕ್ಸ್ಟ್ ಹುಲ್ಲುಗಾವಲು ಮತ್ತು ಅರಣ್ಯಗಳು. ಇವುಗಳಲ್ಲಿ ಕಂಡುಬರುವಂಥ ಪ್ರಾಣಿಗಳು ಯಾವುವಪ್ಪ ಅಂದರೆ ಸಿಂಹ ಆಗಿರ್ಬೋದು, ಜಿಂಕೆ, ಹುಲಿ, ಚಿರತೆ, ಕಾಡೆಮ್ಮೆ. ನೆಕ್ಸ್ಟ್ ಸಸ್ಯಗಳು ಶ್ರೀಗಂಧ, ತೇಗ, ಬೀಟೆ, ಆಲದ ಮರ. ಇವು ಹುಲ್ಲುಗಾವಲು ಮತ್ತು ಅರಣ್ಯದಲ್ಲಿ ಕಂಡುಬರುವಂಥ ಸಸ್ಯಗಳು. ನೆಕ್ಸ್ಟ್ ಜಲ ಆವಾಸಗಳನ್ನು ನೋಡ್ತಾ ಬರೋಣ. ಅದರಲ್ಲಿ ಮೊದಲನೇದಾಗಿ ಸಾಗರ. ಸಾಗರದಲ್ಲಿ ಏನೇನಿರ್ತಾವಪ್ಪ ಅಂದರೆ ಡಾಲ್ಫಿನ್ ಆಗಿರ್ಬೋದು, ಮೊಸಳೆ, ತಿಮಿಂಗಲ, ಆಕ್ಟೋಪಸ್, ಸ್ಕ್ವಿಡ್ ಮತ್ತು ಮೀನುಗಳು ಸಾಗರಗಳಲ್ಲಿ ಕಂಡುಬರುವಂಥ ಪ್ರಾಣಿಗಳು. ನೆಕ್ಸ್ಟ್ ಮೀನುಗಳು ಯಾವುದರ ಮೂಲಕ ಉಸಿರಾಡ್ತಾವಪ್ಪ ಅಂದರೆ ಕಿವಿರುಗಳ ಮೂಲಕ ಉಸಿರಾಡ್ತಾವೆ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ನು, ನೋಟ್ ಮಾಡ್ಕೊಳ್ಳಿ. ಮೀನುಗಳು ಕಿವಿರುಗಳ ಮೂಲಕ ಉಸಿರಾಡುತ್ತವೆ. ಮೀನುಗಳು ನೀರಿನಲ್ಲಿ ಕರಗಿರುವಂಥ ಆಮ್ಲಜನಕವನ್ನು ಉಸಿರಾಡ್ತಾವೆ. ನೋಡಿ, ಈ ಕಿವಿರುಗಳು ಯಾವ ರೀತಿ ಸಹಾಯ ಮಾಡ್ತಾವಪ್ಪ ಅಂದ್ರೆ ನೀರಿನಲ್ಲಿ ಏನು ಆಮ್ಲಜನಕ ಕರಗಿರ್ತೈತಲ್ಲ, ಆ ಕರಗಿರುವಂಥ ಆಮ್ಲಜನಕವನ್ನು ಈ ಮೀನುಗಳು ಏನು ಮಾಡ್ತಾವೆ? ಕಿವಿರುಗಳ ಮೂಲಕ ಉಸಿರಾಡ್ತಾವೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ನೀವು ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ ಡಾಲ್ಫಿನ್ ಮತ್ತು ತಿಮಿಂಗಲುಗಳು ಕಿವಿರುಗಳನ್ನು ಹೊಂದಿರುವುದಿಲ್ಲ ಅಥವಾ ಇವುಗಳಿಗೆ ಕಿವಿರುಗಳು ಇರುವುದಲ್ಲ. ಯಾವುದಕ್ಕೆ? ಡಾಲ್ಫಿನ್ ಮತ್ತು ತಿಮಿಂಗಲಗಳಿಗೆ. ಇದು ನೋಟ್ ಮಾಡ್ಕೊಳ್ಬೇಕಾಗಿರುವಂಥ ಪಾಯಿಂಟ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ? ಹಾಗಾದರೆ ಡಾಲ್ಫಿನ್ ಮತ್ತು ತಿಮಿಂಗಲುಗಳು ಯಾವ ರೀತಿ ಉಸಿರಾಡ್ತಾವೆ ಸರ್ ಅಂತೇಳಿ ನೀವು ಕೇಳ್ಬೋದು. ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವುದಾದ್ರೂ ಒಂದು ಚಾನಲಲ್ಲಿ ಆಗಿರ್ಬೋದು ಅಥವಾ ನೀವು ಯಾವುದಾದ್ರೂ ಒಂದು ಪ್ರವಾಸಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನೀವು ನೋಡಿರ್ಬೋದು, ಕೆಲವೊಮ್ಮೆ ಡಾಲ್ಫಿನ್ ಮತ್ತು ತಿಮಿಂಗಲಗಳು ಆಲ್ಮೋಸ್ಟ್ ನೀವು ಡಾಲ್ಫಿನ್ ನೋಡಿರ್ತೀರಿ. ಡಾಲ್ಫಿನ್ ಆಗಾಗ ಏನು ಮಾಡ್ತಾ ಇರ್ತೈತಿ? ನೀರಿನಿಂದ ಮೇಲ್ ಬರ್ತಾ ಇರ್ತೈತಿ ಅಥವಾ ಜಂಪ್ ಹೊಡಿತಾ ಇರ್ತೈತಿ. ಅದು ಯಾವಕ್ಕೆ ಬರ್ತೈತೈತಿ ಸರ್ ಅಂತೇಳಿ ನೀವು ಕೇಳ್ಬೋದು. ಅದು ಯಾಕಪ್ಪ ಅಂದರೆ ಗಾಳಿಯಲ್ಲಿರುವಂಥ ಆಮ್ಲಜನಕವನ್ನು ಉಸಿರಾಡಲು ಬರ್ತೈತದು. ಅಂದರೆ ಅದು ನೀರಿನಲ್ಲಿರುವಂಥ ಆಮ್ಲಜನಕವನ್ನು ಉಸಿರಾಡಲ್ಲ. ಯಾಕಪ್ಪ ಅಂದ್ರೆ ನೋಡಿ, ಅದಕ್ಕೆ ಕಿವಿರುಗಳಿಲ್ಲ. ಏನಿಲ್ಲ? ಕಿವಿರುಗಳಿಲ್ಲ. ಡಾಲ್ಫಿನ್ ಮತ್ತು ತಿಮಿಂಗಲ್ಗಳಿಗೆ ಕಿವಿರುಗಳು ಇತ್ತಪ್ಪ ಅಂದರೆ ನೀರಿನಲ್ಲಿ ಕರಗಿರುವಂಥ ಆಮ್ಲಜನಕವನ್ನು ಉಸಿರಾಡ್ತಿದ್ದು. ಅವಕ್ಕೆ ಕಿವಿರುಗಳಿಲ್ಲ. ಅದಕ್ಕೆ ಏನದವಪ್ಪ ಅಂದರೆ ಡಾಲ್ಫಿನ್ ಮತ್ತು ತಿಮಿಂಗಲುಗಳಿಗೆ ಮೂಗಿನ ಹೊಳ್ಳೆಗಳು ಮತ್ತು ಊದುರಂಧ್ರಗಳು ಅಥವಾ ಊದುರಂಧ್ರಗಳದವು. ಇವುಗಳ ಮೂಲಕ ಇವೇನು ಮಾಡ್ತಾವೆ? ಉಸಿರಾಡ್ತಾವೆ. ಇವು ನೀರಿನ ಮೇಲ್ಮೈ ಬಳಿ ಈಜುವಾಗ ಏನು ಮಾಡ್ತಾವೆ? ವಾತಾವರಣದ ಗಾಳಿಯನ್ನು ಉಸಿರಾಡಲು ಈ ರಂಧ್ರಗಳು ಅನುವು ಮಾಡಿಕೊಡುತ್ತವೆ. ನೋಡಿ, ನಾನು ಈಗಲೇ ಹೇಳಿದೆ, ವಾತಾವರಣದಲ್ಲಿರುವಂಥ ಗಾಳಿಯನ್ನು ಉಸಿರಾಡಲು ಈ ರಂಧ್ರಗಳು ಏನು ಮಾಡ್ತಾವೆ? ಅನುವು ಮಾಡಿಕೊಡ್ತಾವಂತೆ. ಓಕೆನಾ? ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ಪ್ರಾಣಿಗಳು ಯಾವುದರ ಮೂಲಕ ಉಸಿರಾಡ್ತಾವೆ, ಅವುಗಳ ಉಸಿರಾಟದ ಅಂಗವನ್ನು ನೋಡ್ತಾ ಬರೋದಾದರೆ ಎರೆಹುಳು ಇದು ಚರ್ಮದ ಮೂಲಕ ಉಸಿರಾಡ್ತೈತಿ. ಮೀನು ಕಿವಿರುಗಳ ಮೂಲಕ ಉಸಿರಾಡ್ತೈತಿ. ನಾವು ಮಾನವರು ಶ್ವಾಸಕೋಶದ ಮೂಲಕ ಉಸಿರಾಡ್ತೀವಿ. ಓಕೆನಾ? ಇವು
ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಎರೆಹುಳು ಯಾವುದರ ಮೂಲಕ ಉಸಿರಾಡುತ್ತದೆ ಅಂತ ಪ್ರಶ್ನೆ ಕೇಳ್ಬೋದು. ಅವಾಗ ನೀವೇ ಮಾಡ್ಬೋದು ಆನ್ಸರ, ಚರ್ಮತಿ ಆನ್ಸರ್ ಮಾಡಬೇಕು. ಇದು ಕೇಳಿದ್ದಾರೆ ಪ್ರಶ್ನೆ. ಮೀನುಗಳ ಬಗ್ಗೆನೂ ಕೇಳಿದ್ದಾರೆ, ನೆಕ್ಸ್ಟ್ ಮಾನವನ ಬಗ್ಗೆನೂ ಕೂಡ ಕೇಳಿದ್ದಾರೆ. ಓಕೆನಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಸಸ್ಯಗಳಲ್ಲಿ ಉಸಿರಾಟ. ಸಸ್ಯಗಳಲ್ಲಿ ಅನಿಲಗಳ ವಿನಿಮಯವು ಯಾವುದರ ಮೂಲಕ ನಡೀತೈತಪ್ಪ ಅಂದರೆ ಎಲೆಗಳ ಮೂಲಕ ನಡೀತೈತಿ. ಸಸ್ಯಗಳು ಕೂಡ ಏನು ಮಾಡ್ತಾವೆ, ಉಸಿರಾಟವನ್ನು ಮಾಡ್ತಾವೆ. ಅವು ಯಾವುಗಳ ಮೂಲಕ ಉಸಿರಾಡ್ತಾವೆ, ಎಲೆಗಳ ಮೂಲಕ ಉಸಿರಾಡ್ತಾವೆ. ಮತ್ತು ಅವು ಉಸಿರಾಟಕ್ಕೆ ಏನು ಬಳಸ್ಕೋತಾವು ಅಂತ ಕೂಡ ಹೇಳ್ತೀನಿ ಬನ್ನಿ. ಇಲ್ಲಿ ಎಲೆಗಳು ತಮ್ಮಲ್ಲಿರುವ ರಂಧ್ರಗಳ ಮೂಲಕ ಗಾಳಿಯನ್ನು ತೆಗೆದುಕೊಂಡು ಅದರಲ್ಲಿರುವಂಥ ಆಕ್ಸಿಜನ್ನನ್ನು ಬಳಸ್ಕೋತಾವು. ಉಸಿರಾಟಕ್ಕೆ ಏನನ್ನು ಬಳಸ್ಕೋತಾವು, ಆಕ್ಸಿಜನನ್ನು ಬಳಸ್ಕೋತಾವು. ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತಾವೆ. ನೋಡಿ, ಮಾನವ ಯಾವ ರೀತಿ ಆಕ್ಸಿಜನ್ನ ತೊಗೊಂಡು ಕಾರ್ಬನ್ ಡೈಆಕ್ಸೈಡನ್ನ ಹೊರಗೆ ಬಿಡ್ತೀವಲ್ಲ, ಅದೇ ರೀತಿಯಾಗಿ ಸಸ್ಯಗಳು ಕೂಡ ಆಕ್ಸಿಜನ್ನ ತೊಗೊಂಡು ಕಾರ್ಬನ್ ಡೈಆಕ್ಸೈಡನ್ನ ಹೊರಗೆ ಬಿಡ್ತಾವೆ. ಸರ್, ಸಸ್ಯಗಳ ಕಾರ್ಬನ್ ಡೈಆಕ್ಸೈಡನ್ನ ಬಿಡ್ತಾವೆ, ಆಮ್ಲಜನಕವನ್ನು ಉಸಿರಾಟಕ್ಕೆ ತೊಗೋತಾವಪ್ಪ ಅಂದ್ರೆ ನಮಗೂ ಆಮ್ಲಜನಕ ಕಡಿಮೆ ಬೀಳಲ್ಲ ಸರ್ ಅಂತೇಳಿ ನೀವು ಕೇಳ್ಬೋದು. ಅವು ಏನು ಮಾಡ್ತಾವೆ ಗೊತ್ತಾ, ಅದನ್ನು ಪಾಯಿಂಟನ್ನು ನೆಕ್ಸ್ಟ್ ಬರೆದಿದ್ದೀನಿ, ಆದರೂ ಕೂಡ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಏನು ಮಾಡ್ತಾವೆ, ಆಕ್ಸಿಜನ್ ಎಂಬ ಉಪ ಉತ್ಪನ್ನವನ್ನು ಬಳಸ್ತಾವೆ, ಅಂದರೆ ತಯಾರಿಸ್ತಾವೆ. ಅವು ಆಹಾರವನ್ನು ತಯಾರಿಸ್ಕೋತಾವೆ. ಆಹಾರದ ಜೊತೆಗೆ ಇದು ಉಪ ಉತ್ಪನ್ನವಾಗಿ ಏನಾಗ್ತೈತಿ, ತಯಾರಾಗ್ತೈತಿ. ಯಾವುದು, ಆಕ್ಸಿಜನ್. ಯಾವ ಕ್ರಿಯೆಯಲ್ಲಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ. ಹೌದಾ, ಇವೇನು ಬಳಸ್ಕೋತಾವಲ್ಲ, ಸಸ್ಯವು ಕೂಡ ಆಕ್ಸಿಜನ್ನ ಉಸಿರಾಟಕ್ಕಾಗಿ ಬಳಸ್ಕೋತಾವಲ್ಲ, ಇವು ಬಳಸ್ಕೊಳ್ಳುವಂಥ ಪ್ರಮಾಣಕ್ಕಿಂತ ಹೆಚ್ಚಿನದಾಗಿ ಇವೇನು ಮಾಡ್ತಾವೆ, ಆಕ್ಸಿಜನನ್ನು ಬಿಡುಗಡೆ ಮಾಡ್ತಾವೆ ಅಥವಾ ತಯಾರಿಸ್ತಾವೆ. ನೋಡಿ, ಇವು ಒಂದು 0.001% ಆಕ್ಸಿಜನ್ನ ಬಳಸ್ಕೊಂಡವತ್ತೆ ತಿಳ್ಕೊರಿ. ಜಸ್ಟ್ ಎಕ್ಸಾಂಪಲ್, 0.001% ಆಕ್ಸಿಜನ್ಗಳನ್ನು ಸಸ್ಯಗಳು ಬಳಸ್ಕೊಳತ್ತವೆ, ಒಂದು ಸಸ್ಯ ಬಳಸ್ಕೊಳತೈತಿ. ಹಾಗಾದರೆ ಅದು ಎಷ್ಟು ಆಕ್ಸಿಜನ್ನ ಉತ್ಪಾದನೆ ಮಾಡ್ತೈತಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿಪ್ಪ ಅಂದರೆ 1% ಉತ್ಪಾದನೆ ಮಾಡ್ತೈತಿ. ಇದು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇಷ್ಟ ಪರ್ಸೆಂಟ್ ಉತ್ಪಾದನೆ ಮಾಡ್ತೈತಿ ಅಂತ ಸರ್ ಅಂತೇಳಿ ನೀವು ಕೇಳ್ಬೋದು. ಇಷ್ಟ ಪರ್ಸೆಂಟ್ ಉತ್ಪಾದನೆ ಮಾಡಲ್ಲ, ನಾನು ನಿಮ್ಗೆ ಕಂಪ್ಯಾರಿಸನ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಈ ಪರ್ಸೆಂಟ್ದಷ್ಟು 0.001% ಅವೇನು ಮಾಡ್ತಾವೆ, ಆಕ್ಸಿಜನ್ ಬಳಸ್ಕೊಂಡ್ರೆ, ಅಂದರೆ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಂಡ್ರೆ ಅವು ಏನು ಮಾಡ್ತಾವೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ನ ವಾತಾವರಣಕ್ಕೆ ಬಿಡ್ತಾವೆ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಸಸ್ಯಗಳು ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಾವೆ ಅಥವಾ ಬಿಡುಗಡೆ ಮಾಡ್ತಾವೆ ಅಂತೇಳಿ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್, ನೀವು ಇಲ್ಲಿ ನೋಡಬೇಕು, ಉಸಿರಾಟಕ್ಕೆ ಸಸ್ಯಗಳು ಏನನ್ನು ಬಳಸ್ತಾವೆ ಅನ್ನೋದ್ರ ಆಕ್ಸಿಜನನ್ನೇ ಬಳಸ್ತಾವೆ. ಎಸ್, ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡ್ತಾವೆ. ಓಕೆನಾ. ನೆಕ್ಸ್ಟ್, ಸಸ್ಯಗಳಲ್ಲಿ ಉಸಿರಾಟವು ಹಗಲು ಮತ್ತು ರಾತ್ರಿ ನಡೆಯುತ್ತದೆ. ಈ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಸಸ್ಯಗಳಲ್ಲಿ ಉಸಿರಾಟವು ಯಾವಾಗ ನಡೆಯುತ್ತದೆ? ಆಪ್ಷನ್ ಎ ಹಗಲಿನಲ್ಲಿ ಮಾತ್ರ ನಡೆಯುತ್ತದೆ, ಆಪ್ಷನ್ ಬಿ ರಾತ್ರಿಯಲ್ಲಿ ಮಾತ್ರ ನಡೆಯುತ್ತದೆ, ಆಪ್ಷನ್ ಸಿ ಹಗಲು ಮತ್ತು ರಾತ್ರಿಯಲ್ಲಿ ನಡೆಯುತ್ತದೆ, ಆಪ್ಷನ್ ಡಿ ಸಸ್ಯಗಳು ಉಸಿರಾಡುವುದೇ ಇಲ್ಲ. ಈ ರೀತಿ ಪ್ರಶ್ನೆಗಳು ಕೊಟ್ಟಾಗ ನೀವೇನಂತ ಆನ್ಸರ್ ಮಾಡಬೇಕು, ಆಪ್ಷನ್ ಸಿ ಹಗಲು ಮತ್ತು ರಾತ್ರಿಯಲ್ಲಿ ಕೂಡ ಉಸಿರಾಡ್ತವೆ ಯಾವುವು, ಸಸ್ಯಗಳು. ಓಕೆ. ನೆಕ್ಸ್ಟ್, ಪ್ರಚೋದನೆ ಅಥವಾ ಸ್ಟಿಮ್ಯುಲಿ ಅಂದರೆ ಏನಪ್ಪ ಅಂದರೆ ನಾವು ಪ್ರತಿಕ್ರಿಯೆ ತೋರಿಸುವಂತೆ ಮಾಡುವ ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳಿಗೆ ಪ್ರಚೋದನೆಗಳು ಎನ್ನುವರು. ನೋಡಿ, ನಾವು ಆ ಪ್ರಚೋದನೆಗಳಿಂದ ನಾವೇನು ಮಾಡ್ಬೋದು, ಪ್ರತಿಕ್ರಿಯೆ ತೋರಿಸುವಂತೆ ಮಾಡ್ತಾವತ್ತವು ಪ್ರಚೋದನೆಗಳು. ನಾವು ಪ್ರತಿಕ್ರಿಯೆ ತೋರಿಸುವಂತೆ ಮಾಡುವ ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳಿಗೆ ನಾವೇನಂತ ಕರಿತೀವಿ, ಪ್ರಚೋದನೆಗಳಂತೆ ಕರಿತೀವಿ. ನೆಕ್ಸ್ಟ್, ವಿಸರ್ಜನೆ ಅಂದರೆ ಏನಪ್ಪ ಅಂದರೆ ಜೀವಿಗಳು ತಮ್ಮಲ್ಲಿರುವಂಥ ತ್ಯಾಜ್ಯವನ್ನು ಹೊರಹಾಕುವ ಪ್ರಕ್ರಿಯೆಗೆ ವಿಸರ್ಜನೆ ಅಂತ ಕರಿತೀವಿ. ಜೀವಿಗಳು ಏನು ಮಾಡ್ತವೆ, ಆಹಾರ ಪದಾರ್ಥಗಳನ್ನು ಬಳಸ್ಕೊಂಡು ಉಳಿದಂಥ ತ್ಯಾಜ್ಯವನ್ನು ಏನು ಮಾಡ್ತವೆ, ಹೊರ ಹಾಕ್ತವೆ. ಆ ಪ್ರಕ್ರಿಯೆಗೆ ಏನಂತ ಕರಿತೀವಿ, ವಿಸರ್ಜನೆ ಅಂತ ಕರಿತೀವಿ. ನೆಕ್ಸ್ಟ್, ಸಸ್ಯಗಳು ಸಹ ಉಸಿರಾಡಲು ಆಕ್ಸಿಜನ್ನನ್ನು ಬಳಸಿದರೂ ತಾವು ಬಳಸಿದ್ದಕ್ಕಿಂತ ಹೆಚ್ಚಿನದನ್ನು ಉತ್ಪಾದಿಸುತ್ತವೆ. ನಾನು ಆಗಲೇ ಹೇಳಿಲ್ಲ, ಆಕ್ಸಿಜನ್ನ ಉಸಿರಾಡಲು ಏನು ಬಳಸ್ತಾವೆ, ಆಕ್ಸಿಜನ್ನ ಬಳಸ್ತಾವೆ ಸಸ್ಯಗಳು. ತಾವು ಬಳಸಿದ್ದಕ್ಕಿಂತ ಹೆಚ್ಚಿನದನ್ನು ಏನು ಮಾಡ್ತಾವೆ, ಉತ್ಪಾದನೆ ಮಾಡ್ತಾವೆ. ಆದ್ದರಿಂದ ಸಸ್ಯಗಳು ಆಕ್ಸಿಜನನ್ನು ತಯಾರಿಸುತ್ತವೆ ಎಂದು ಹೇಳುತ್ತೇವೆ. ಇಲ್ಲಿ ನಿಮಗೆ ಇದಕ್ಕೆ ಕನ್ಕ್ಲೂಷನ್ ಸಿಗ್ತಾ. ಓಕೆ. ನೆಕ್ಸ್ಟ್, ಅಧ್ಯಾಯ 10 ಚಲನೆ ಮತ್ತು ದೂರಗಳ ಅಳತೆ. ನೋಡಿ, 6th ಸ್ಟ್ಯಾಂಡರ್ಡ್ನಲ್ಲಿರುವಂಥ 10ನೇ ಪಾಠ ಯಾವುದು, ಚಲನೆ ಮತ್ತು ದೂರಗಳ ಅಳತೆ. ನಾವು ಇವಾಗ ಉದ್ದವನ್ನು ನೋಡ್ತಾ ಬರೋದಾದರೆ ಉದ್ದದ SI ಮಾನ ಏನಿದೆ, ಮೀಟರ್ ಇದೆ. ಉದ್ದದ SI ಮಾನ ಏನು, ಮೀಟರ್.
SI ಯೂನಿಟ್ಸ್ ಅಂದರೆ ಏನು ಸರ್ ಅಂತ ನೀವು ಕೇಳ್ಬೋದು. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಏನು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ನೋಡಿ, ಉದ್ದದ SI ಮಾನ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಮತ್ತು SI ಯೂನಿಟ್ಸ್ನ ಫುಲ್ ಫಾರ್ಮ್ ಅಂತೂ ಕೇಳ್ಬೋದು. ನೆಕ್ಸ್ಟ್ 1 ಮೀಟರ್ ಈಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟ್ರ್ ಆಗುತ್ತೆ? 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟ್ರ್. 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್. ನೆಕ್ಸ್ಟ್, ಚಲನೆ ಅಂದರೆ ಏನು? ಚಲನೆ ಅಂದರೆ ಏನೂ ಅಲ್ಲ, ಸಮಯದೊಂದಿಗೆ ವಸ್ತುವಿನ ಸ್ಥಾನದಲ್ಲಾದ ಒಂದು ರೀತಿಯ ಬದಲಾವಣೆಯೇ ಚಲನೆ. ನೋಡಿ, ಸಮಯದೊಂದಿಗೆ ಎಕ್ಸಾಂಪಲ್ಗೆ ನೀವು ಮನೆಯಿಂದ ಕಾಲೇಜ್ಗೆ ಹೊಂಟ್ರೆ ತಿಳ್ಕೊರಿ. ಮನೆಯಲ್ಲಿದ್ದಾಗ ನೀವು 9:30ಗೆ ಮನೆ ಬಿಟ್ರಿ, ನಿಮ್ಮ ಕಾಲೇಜು 10 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ, ಅಥವಾ ಸ್ಕೂಲು 10 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ನೀವು 9:30ಗೆ ಬಿಟ್ಟರೆ 10 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ನೀವು ಮನೆಯಿಂದ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ ಐತಿ, ನೀವು ನಡ್ಕೋತ ಹೊಂಟಿರತ್ತೆ ತಿಳ್ಕೊರಿ. ಇಲ್ಲಿಂದ್ರೆ ಇಲ್ಲಿ ಹೋಗ್ಬೇಕಪ್ಪ ಅಂದರೆ ನಿಮ್ಗೆ ಮಿನಿಮಮ್ ಒಂದು 15 ನಿಮಿಷ ಬೇಕಾಯಿತು. 9:45ಕ್ಕೆ ನೀವೇನು ಮಾಡಿದ್ರಿ? ಸ್ಕೂಲ್ಗೆ ರೀಚ್ ಆದ್ರಿ. ಇಲ್ಲಿ ಏನಾಯಿತು? ಸಮಯದೊಂದಿಗೆ ಸಮಯನೂ ಬದಲಾಯ್ತಾ. 9:30ಕ್ಕೆ ಮನೆ ಬಿಟ್ರಿ, 9:45ಕ್ಕೆ ಏನು ಮಾಡಿದ್ರಿ? ಸ್ಕೂಲಿಗೆ ರೀಚ್ ಆದ್ರಿ. ಇಲ್ಲೇನಾಯಿತು? ಸಮಯದಲ್ಲಿ ಬದಲಾವಣೆ ಆಯಿತು. ಎಷ್ಟು ಬದಲಾವಣೆ? 15 ನಿಮಿಷ ಬದಲಾವಣೆ ಆಯಿತು. ಹೌದಾ? ಸಮಯನೂ ಬದಲಾಯಿತು. ನೆಕ್ಸ್ಟ್, ವಸ್ತುವಿನ ಸ್ಥಾನ ಅಂದರೆ ವಸ್ತು ಅಂದರೆ ನೀವು ಅದು ತಿಳ್ಕೊರಿ. ನೀವು ಒಂದು ವಸ್ತು ಇಲ್ಲಿ, ನೀವು ಕೂಡ ಸ್ಕೂಲಿಗೆ ಹೋದ್ರಿ, ನಿಮ್ಮಲ್ಲಿಯೂ ಕೂಡ ಬದಲಾವಣೆ ಆಯಿತು. ಏನಾಯಿತು? ನೀವು ಇಲ್ಲಿದ್ದವರು ಎಲ್ಲಿ ಹೋದ್ರಿ? ಸ್ಕೂಲಿಗೆ ಹೋದ್ರಿ, ಮನೆಯಿಂದ ಸ್ಕೂಲಿಗೆ ಹೋದ್ರಿ. ಹೌದಾ? ಸಮಯದೊಂದಿಗೆ ವಸ್ತುವಿನ ಸ್ಥಾನ ಅಂದರೆ ನಿಮ್ಮ ಸ್ಥಾನದಲ್ಲಿ ಏನಾಯಿತು? ಬದಲಾವಣೆ ಆಯಿತು. ಸ್ಥಾನದಲ್ಲಾದ ಒಂದು ರೀತಿಯ ಬದಲಾವಣೆಯೇ ಅದನ್ನು ಏನಂತ ಕರಿತೀವಿ? ಚಲನೆ ಅಂತ ಕರಿತೀವಿ. ಓಕೆನಾ? ಚಲನೆಯ ವಿಧಗಳು. ಚಲನೆಯಲ್ಲಿ ವೆರೈಟಿ ಆಫ್ ವಿಧ ಇದ್ದೇವೆ. ಇಲ್ಲಿ 3 ವಿಧಗಳನ್ನು ಕೊಟ್ಟಿದ್ದಾರೆ ನಿಮಗೆ 6th ಸ್ಟ್ಯಾಂಡರ್ಡಲ್ಲಿ. ಮೊದಲನೇದಾಗಿ ಸರಳ ರೇಖೆಯ ಚಲನೆ. ಯಾವ ಚಲನೆ? ಸರಳ ರೇಖೆಯ ಚಲನೆ, ರೆಕ್ಟಿಲೈನರ್ ಮೋಷನ್. ಇಲ್ಲಿ ನೋಡಿ, ಸರಳ ರೇಖೆಯ ಚಲನೆ ಅಂದರೆ ಏನಪ್ಪ ಅಂದರೆ ನೇರವಾಗಿ ಅಥವಾ ಸರಳ ರೇಖೆಯಲ್ಲಿ ವಸ್ತುಗಳು ಚಲಿಸುವ ಚಲನೆಯನ್ನು ಸರಳ ರೇಖೆಯ ಚಲನೆ ಅಂತೇಳಿ ಕರಿತೀವಿ. ನೋಡಿ, ಒಂದು ವಸ್ತು ನೇರವಾಗಿ ಚಲಿಸ್ತಾ ಇದೆಯಪ್ಪ ಅಂದರೆ ಅಥವಾ ಇದನ್ನು ಸರಳ ರೇಖೆ ಅಂತ ಕರಿಬೋದು, ಸರಳ ರೇಖೆಯ ಚಲನೆ ಅಂತ ಕರಿಬೋದು. ಓಕೆನಾ? ಎಕ್ಸಾಂಪಲ್ ನೋಡ್ತಾ ಬರೋಣ ಬನ್ನಿ. ಇಲ್ಲಿ ನೋಡಿ, ನೇರ ರಸ್ತೆ ಅಂದರೆ ಈ ರೀತಿಯಾಗಿ ನೇರ ರಸ್ತೆ ಇದೆ. ಈ ನೇರ ರಸ್ತೆಯ ಮೇಲೆ ಚಲಿಸುತ್ತಿರುವ ವಾಹನದ ಚಲನೆ. ನೇರ ರಸ್ತೆಯ ಮೇಲೆ ನೀವು ಚಲಿಸ್ತಾ ಇರುವಂಥ ವಾಹನಗಳನ್ನು ನೋಡಿದ್ದೀರಿ. ಈ ವಾಹನಗಳ ಚಲನೆ ಏನಾಗುತ್ತೆ? ಸರಳ ರೇಖೆಯ ಚಲನೆ ಆಗುತ್ತೆ. ಅದು ಅಂಕುಡೊಂಕಾದ ರಸ್ತೆಯ ಮೇಲೆ ಚಲಿಸುತ್ತಿರುವ ವಾಹನ ಅಲ್ಲ, ಓನ್ಲಿ ನೇರ ರಸ್ತೆಯ ಮೇಲೆ ಚಲಿಸುತ್ತಿರುವ ವಾಹನ. ಓಕೆ. ಪಥಸಂಚಲನದಲ್ಲಿ ಸೈನಿಕರ ಚಲನೆ. ನೀವು ಪಥಸಂಚಲನವನ್ನು ನೋಡಿರ್ಬೋದು. ಯಾವ ಟೈಮ್ನಲ್ಲಿ? ಗಣರಾಜ್ಯೋತ್ಸವ ಆಗಿರ್ಬೋದು, ಅಥವಾ ಆಗಸ್ಟ್ 15 ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ನೀವೇನು ಮಾಡಿರ್ಬೋದು? ಸೈನಿಕರ ಚಲನೆ ಅಂದರೆ ಪಥಸಂಚಲನದಲ್ಲಿ ಯಾವ ರೀತಿ ಚಲಿಸ್ತಾ ಇರ್ತಾರಲ್ಲ ಸೈನಿಕರು, ಅದು ಚಲನೆ ಕೂಡ ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಸರಳ ರೇಖೆಯ ಚಲನೆ. ಅವರು ನೇರವಾಗಿಯೇ ಚಲಿಸ್ತಾ ಇರ್ತಾರೆ. ಓಕೆ. ನೆಕ್ಸ್ಟ್ ಬರೋದು ವೃತ್ತೀಯ ಚಲನೆ ಅಥವಾ ಸರ್ಕ್ಯುಲರ್ ಮೋಷನ್. ನೋಡಿ, ವೃತ್ತೀಯ ಪಥದಲ್ಲಿ ಸ್ಥಿರ ದೂರದಿಂದ ಆಗುತ್ತಿರುವ ಚಲನೆಯೇ ವೃತ್ತೀಯ ಚಲನೆ. ವೃತ್ತೀಯ ಪಥದಲ್ಲಿ ಸ್ಥಿರ ದೂರದಿಂದ ಆಗುತ್ತಿರುವಂಥ ಚಲನೆಯೇ ವೃತ್ತೀಯ ಚಲನೆ. ಎಕ್ಸಾಂಪಲ್ಗೆ ತಿರುಗುತ್ತಿರುವ ಗಡಿಯಾರದ ಮುಳ್ಳುಗಳು. ನೋಡಿ, ಇದೊಂದು ಗಡಿಯಾರ ತಿಳ್ಕೊಳ್ಳಿ. ಒಂದು ಸೆಕೆಂಡು. ಎಸ್, ಇದೊಂದು ಗಡಿಯಾರ ತಿಳ್ಕೊಳ್ಳಿ. ಹೌದಾ? ಇಲ್ಲಿಂದ ಏನು ಆಗುತ್ತವು? ಗಡಿಯಾರದ ಮುಳ್ಳುಗಳು, 3 ಗಡಿಯಾರದ ಮುಳ್ಳುಗಳು ಇರ್ತವೆ. ಒಂದು ಗಂಟೆಯ ಮುಳ್ಳು, ಒಂದು ನಿಮಿಷದ ಮುಳ್ಳು, ಇನ್ನೊಂದು ಸೆಕೆಂಡ್ನ ಮುಳ್ಳು. ಹೌದಾ? ಕಾಮನ್ಲಿ ನೀವು ಸೆಕೆಂಡ್ ಮುಳ್ಳನ್ನು ಅಬ್ಸರ್ವ್ ಮಾಡಿ. ಅದು ಏನು ಮಾಡ್ತಾ ಇರುತ್ತೆ? ರೋಟೇಟ್ ಆಗ್ತಾ ಇರುತ್ತೆ. ಸ್ಥಿರ ದೂರದಿಂದ ಏನಾಗ್ತಾ ಇರುತ್ತೆ? ರೋಟೇಟ್ ಆಗ್ತಾ ಇರುತ್ತೆ. ಅದು ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ? ವೃತ್ತೀಯ ಚಲನೆಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್, ಭೂಮಿಯು ಸೂರ್ಯನನ್ನು ಸುತ್ತುತ್ತಿರುವುದು. ಭೂಮಿ ಏನು ಮಾಡ್ತಾ ಇದೆ? ಸೂರ್ಯನನ್ನು ಸುತ್ತುತ್ತಾ ಇದೆ. ಇದು ಸೂರ್ಯ, ಇದರ ಸುತ್ತ ಕಕ್ಷೆಯಲ್ಲಿ ಭೂಮಿ ಏನು ಮಾಡ್ತಾ ಇದೆ? ಸೂರ್ಯನನ್ನು ಸುತ್ತುತ್ತಾ ಇದೆ. ಇದು ಯಾವುದಕ್ಕೆ ಎಕ್ಸಾಂಪಲ್ಲು? ವೃತ್ತೀಯ ಚಲನೆಗೆ ಎಕ್ಸಾಂಪಲ್ಲು. ನೆಕ್ಸ್ಟ್, ಆವರ್ತಕ ಚಲನೆ, ಪಿರಿಯಾಡಿಕ್ ಮೋಷನ್. ಇಲ್ಲಿ ನೋಡಿ, ವಸ್ತುವು ಸ್ವಲ್ಪ ಸಮಯದ ನಂತರ ತನ್ನ ಚಲನೆಯನ್ನು ಪುನರಾವರ್ತಿಸುತ್ತಿದ್ದರೆ ಇಂಥ ಚಲನೆಯನ್ನು ಆವರ್ತಕ ಚಲನೆ ಅಂತ ಕರಿಬೋದು, ಅಥವಾ ಆವರ್ತಕ ಚಲನೆ ಅಂತ ಕರಿತೀವಿ. ನೋಡಿ, ಆವರ್ತಕ ಚಲನೆ ಅಂದರೆ ಏನೂ ಅಲ್ಲ. ನೀವು ಕೆಲವೊಂದಿಷ್ಟು ಹಬ್ಬಗಳಲ್ಲಿ ಏನು ಮಾಡಿರ್ತೀವಿ? ಜೋಕಾಲಿಯನ್ನು ಆಡಿರ್ಬೋದು, ಅಥವಾ ಜೋಕಾಲಿ ಆಡುತ್ತಿರುವವ್ರನ್ನ ನೋಡಿರ್ಬೋದು.
ಅವಾಗ ನೀವು ನೋಡಿ ಉಯ್ಯಾಲೆತೆ ಕೂಡ ಕರೀತಾರೆ ಅದನ್ನು ಜೋಕಾಲಿಯನ್ನು. ಕಾಮನ್ ಆಗಿ ವರ್ಡ್ ಜೋಕಾಲಿಯತೆ ಬಳಸ್ತೀವಿ. ಓಕೆನಾ. ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ. ಒಂದ್ಸಲ ನೀವು ಅದನ್ನು ಮಗುವಿನ ಅಥವಾ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ನ ಉಯ್ಯಾಲಿನಲ್ಲಿ ತೂಗಿ ಬಿಟ್ರಪ್ಪ ಅಂದರೆ ಅದು ಏನು ಮಾಡ್ತಾ ಇರುತ್ತೆ, ತಂತಾನೆ ರೊಟೇಟ್ ಆಗ್ತಾ ಇರುತ್ತೆ. ಈ ರೀತಿ ಮುಂದೋಗಿ ಈ ರೀತಿ ಹಿಂದೆ ಬರುತ್ತೆ, ಮುಂದೋಗಿ ಹಿಂದೆ ಬರುತ್ತೆ, ಈ ರೀತಿಯಾಗಿ ರೊಟೇಟ್ ಆಗ್ತಾ ಇರುತ್ತಲ್ಲ, ಇದನ್ನೇ ಏನಂತ ಕರಿತೀವಿ, ಆವರ್ತಕ ಚಲನೆ. ನೋಡಿ, ವಸ್ತು ಸ್ವಲ್ಪ ಸಮಯದ ನಂತರ ಏನು ಮಾಡ್ತೈತಿ, ತನ್ನ ಚಲನೆಯನ್ನು ಪುನರಾವರ್ತಿಸ್ತಾ ಇದೆಯಾ, ಅಂಥ ಚಲನೆಗಳಿಗೆ ಏನಂತ ಕರಿತೀವಿ, ಆವರ್ತಕ ಚಲನೆ. ಎಕ್ಸಾಂಪಲ್, ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ, ಲೋಲಕದ ಚಲನೆ, ನುಡಿಸುವಾಗ ಗಿಟಾರ್ನ ತಂತಿಗಳ ಚಲನೆ. ಒಂದು ಗಿಟಾರನ್ನು ನುಡಿಸಿ ಬಿಟ್ಟ ನಂತರ ತಂತಿಗಳು ಆಗ್ತಾ ಇರ್ತಾವೆ, ಅವು ಚಲಿಸ್ತಾ ಇರ್ತವೆ. ಇವೆಲ್ಲವೂ ಕೂಡ ಆವರ್ತಕ ಚಲನೆಗೆ ಉದಾಹರಣೆ. ನೆಕ್ಸ್ಟ್ 11ನೇ ಪಾಠ ಯಾವುದಪ್ಪ ಅಂದರೆ ಬೆಳಕು, ಛಾಯೆಗಳು ಮತ್ತು ಪ್ರತಿಫಲನಗಳು. ಬೆಳಕು, ಛಾಯೆಗಳು ಮತ್ತು ಪ್ರತಿಫಲನಗಳು. ಮೊದಲಿಗೆ ಬೆಳಕನ್ನು ನೋಡೋಣ. ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತೈತಿ. ಬೆಳಕು ಯಾವ ರೀತಿ ಚಲಿಸ್ತೈತಿ, ಸರಳ ರೇಖೆಯಲ್ಲಿ ಚಲಿಸ್ತೈತಿ. ಯಾವುದೇ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಮಾತ್ರ ಆ ವಸ್ತು ನಮಗೆ ಗೋಚರಿಸ್ತೈತಿ. ನೋಡಿ, ಒಂದು ವಸ್ತು ಇದೆ, ಇಲ್ಲೊಂದು ವಸ್ತು ಇದೆ, ಇದು ಕತ್ತಲೆ ಕೋಣೆಯಲ್ಲಿರುವಂಥ ಒಂದು ವಸ್ತು. ಅಥವಾ ಒಂದು ಪೆನ್ ಇದೆ ಅಂತ ತಿಳ್ಕೊಳ್ಳಿ. ಆ ಪೆನ್ನು ನಿಮಗೇನಾಗಿದೆ, ಕರೆಂಟ್ ಹೋಗಿದೆ ಮನೆಯಲ್ಲಿ. ಆ ಪೆನ್ ನಿಮಗೆ ಬೇಕಪ್ಪ ಅಂದ್ರೆ, ಅಥವಾ ನಿಮಗೆ ಪೆನ್ ಕಾಣಬೇಕಪ್ಪ ಅಂದರೆ ನೀವು ಟಾರ್ಚ್ ಏನು ಮಾಡಬೇಕು, ಆ ವಸ್ತುವಿನ ಮೇಲೆ, ಆ ಪೆನ್ನಿನ ಮೇಲೆ ಹೊಡೆದಾಗ ಮಾತ್ರ ಆ ವಸ್ತು ನಮಗೆ ಕಾಣ್ತೈತಿ. ನೆಕ್ಸ್ಟ್, ಸ್ವಂತ ಬೆಳಕನ್ನು ಏನು ಹೊಮ್ಮಿಸ್ತಾವಲ್ಲ, ಆ ಸೂರ್ಯನಂಥ ವಸ್ತುಗಳನ್ನು ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು ಅಂತ ಕರಿತೀವಿ. ಸೂರ್ಯನೇ ಒಂದು ದೊಡ್ಡ ಎಕ್ಸಾಂಪಲ್ ನಮಗೆ. ಸ್ವಯಂ ಪ್ರಕಾಶವುಳ್ಳ ವಸ್ತುಗಳಿಗೆ ಎಕ್ಸಾಂಪಲ್ ಯಾವುದು, ಸೂರ್ಯ. ನೋಡಿ, ಸ್ವಂತ ಬೆಳಕನ್ನು ಹೊಮ್ಮಿಸ್ತಾ ಇರಬೇಕು, ಅಂಥ ವಸ್ತುಗಳನ್ನು ಸ್ವಯಂ ಪ್ರಕಾಶವುಳ್ಳ ವಸ್ತುಗಳಂತೆ ಕರಿತೀವಿ. ನೆಕ್ಸ್ಟ್, ಪಾರದರ್ಶಕ, ಅಪಾರದರ್ಶಕ, ಪಾರದರ್ಶಕ, ಅರೆ ಪಾರದರ್ಶಕ. ಹಿಂದಿನ ಕ್ಲಾಸ್ನಲ್ಲೂ ಹೇಳಿದ್ದೀನಿ, ಇಲ್ಲಿ ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕಪ್ಪ ಅಂದರೆ ಪಾಠದಲ್ಲಿ ಬಂದಿದೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪಾರದರ್ಶಕ ಅಂದರೆ ಏನಪ್ಪ ಅಂದರೆ ಟ್ರಾನ್ಸ್ಪರೆಂಟ್ ಅಂತ ಇಂಗ್ಲೀಷ್ನಾಗ ಕರೀತಾರೆ. ಯಾವುದಾದರೂ ಒಂದು ವಸ್ತುವಿನ ಮೂಲಕ ನಾವು ಸ್ಪಷ್ಟವಾಗಿ ನೋಡಲು ಆಗತೈತಪ್ಪ ಅಥವಾ ಸಾಧ್ಯವಾಗ್ತಾ ಇದೆಯಾ, ಮತ್ತು ತನ್ನ ಮೂಲಕ ಅದು ಏನಾದರೂ ಬೆಳಕನ್ನು ಹರಿಯಲು ಬಿಡ್ತಾ ಇದೆಯಾ, ಅಂಥ ವಸ್ತುಗಳು ಪಾರದರ್ಶಕ ವಸ್ತುಗಳಾಗಿರ್ತವೆ. ನೋಡಿ, ಒಂದು ವಸ್ತು ತಗೋರಿ, ಆ ವಸ್ತುವಿನ ಮೂಲಕ ಬೆಳಕನ್ನು ಹಾಯಿಸಲು ಪ್ರಯತ್ನಿಸಿ ಅದರ ಮೂಲಕ ಅಥವಾ ಅದರ ಮೂಲಕ ಬೆಳಕು ಹಾದು ಬೇರೆ ಕಡೆ ಹೋಗ್ತಾ ಇದೆಯಾ ಅಂದರೆ ಅದು ಪಾರದರ್ಶಕ ವಸ್ತು. ಮತ್ತು ಆ ವಸ್ತುವಿಂದ ನಮಗೆ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗ್ತಾ ಇದೆಯಾ, ಅದು ಪಾರದರ್ಶಕ ವಸ್ತು ಆಗಿರ್ತೈತಿ. ಎಕ್ಸಾಂಪಲ್ಗೆ ನೀರು, ಗಾಜು, ಗಾಳಿ, ಇವು ಪಾರದರ್ಶಕ ವಸ್ತುಗಳು. ನೆಕ್ಸ್ಟ್, ಅಪಾರದರ್ಶಕ ವಸ್ತುಗಳು ಅಥವಾ ಒಪೇಕ್. ನೋಡಿ, ನಾವು ಯಾವುದಾದರೂ ವಸ್ತುವಿನ ಮೂಲಕ ನೋಡಲು ಸಾಧ್ಯವೇ ಆಗದಿದ್ದರೆ ಅವುಗಳನ್ನು ಅಪಾರದರ್ಶಕ ವಸ್ತುಗಳು ಎನ್ನುವರು. ನೋಡಿ, ನಾವು ಯಾವುದಾದ್ರೂ ಒಂದು ವಸ್ತುವಿನ ಮೂಲಕ ನೋಡಲು ಸಾಧ್ಯವೇ ಆಗ್ತಾ ಇಲ್ಲ, ಅಥವಾ ನಾವು ನೋಡೋಕೆ ಆಗ್ತಾ ಇಲ್ಲ, ಅದರ ಅಪೋಸಿಟ್ ಇರುವಂಥ ವಸ್ತುಗಳನ್ನು ಅಥವಾ ಅದರ ಹಿಂದಿರುವಂಥ ವಸ್ತುಗಳನ್ನು ನೋಡೋಕ್ಕೆ ಸಾಧ್ಯವೇ ಆಗ್ತಾ ಇಲ್ಲಪ್ಪ ಅಂದರೆ ಆ ವಸ್ತು ಏನಾಗಿರ್ತೈತಿ, ಅಪಾರದರ್ಶಕ ಆಗಿರ್ತೈತಿ. ಈ ಅಪಾರದರ್ಶಕವಾಗಿರುವಂಥ ವಸ್ತು ಅದು ಏನು ಮಾಡಲ್ಲ, ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡುವುದಿಲ್ಲ. ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡುವುದಿಲ್ಲ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಗೋಡೆ ಏನಾದರೂ ಬೆಳಕನ್ನು ಹರಿಯಲು ಬಿಡುತ್ತೈತಾ, ಇಲ್ಲ. ಕಲ್ಲು, ಇದು ಕೂಡ ಬೆಳಕನ್ನು ಹರಿಯಲು ಬಿಡುವುದಿಲ್ಲ. ಮತ್ತು ಕಲ್ಲಿನ ಹಿಂಭಾಗದಲ್ಲಿರುವಂಥ ವಸ್ತುಗಳು ಕೂಡ ನಮಗೆ ಗೋಚರಿಸುವುದಿಲ್ಲ ಅಥವಾ ನೋಡೋಕ್ಕೆ ಸಾಧ್ಯವಾಗುವುದಿಲ್ಲ. ನೆಕ್ಸ್ಟ್, ಕಟ್ಟಿಗೆ, ಪುಸ್ತಕ, ರಬ್ಬರ್, ಇವೆಲ್ಲವೂ ಕೂಡ ಏನು ಅಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಗಳು. ನೆಕ್ಸ್ಟ್, ಅರೆ ಪಾರದರ್ಶಕ. ನೋಡಿ, ಇದು ಅಪಾರ ಆಗಿದೆ, ಅರೆ ಪಾರ ಆಗಬೇಕಾಗಿತ್ತು, ಇದು ಅರೆ ಪಾರದರ್ಶಕ. ಹಿಂದಿಂದು ಅಪಾರದರ್ಶಕ ಕರೆಕ್ಟ್ ಇದೆ, ಇದು ಅರೆ ಪಾರದರ್ಶಕ ಅಥವಾ ಟ್ರಾನ್ಸ್ಪರೆಂಟ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ನಾವು ಯಾವುದಾದ್ರೂ ಒಂದು ವಸ್ತುವನ್ನು ತೊಗೊಂಡು ಬಂದರೆ ಆ ವಸ್ತುವಿನ ಮೂಲಕ ನಮಗೆ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದಿದ್ದರೆ ಅಂದರೆ ಸ್ಪಷ್ಟವಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಅಸ್ಪಷ್ಟವಾಗಿ ಅಲ್ಪ ಸ್ವಲ್ಪ ನೋಡೋಕ್ಕೆ ಸಾಧ್ಯವಾಯ್ತಪ್ಪ ಅಂದರೆ ಅಂಥ ವಸ್ತುಗಳನ್ನು ಅರೆ ಪಾರದರ್ಶಕ. ಅರೆ ಅಂದರೆ ಅರ್ಧ ಅತೆ ತಿಳ್ಕೊರಿ. ಎಕ್ಸಾಂಪಲ್, ಅರೆ ಅಂದರೆ ಸ್ವಲ್ಪ ಅತೆ ತಿಳ್ಕೊರಿ. ಅಂಥ ವಸ್ತುಗಳನ್ನು ಅರೆ ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ನೋಡಿ, ಎಕ್ಸಾಂಪಲ್ಗೆ ಇವು ಏನು ಮಾಡಲ್ಲ, ಅರೆ ಪಾರದರ್ಶಕ ವಸ್ತುಗಳು ಬೆಳಕನ್ನು ಪೂರ್ಣ ಪ್ರಮಾಣದಲ್ಲಿ ಚಲಿಸಲು ಬಿಡೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಚಲಿಸಲು ಬಿಡ್ತಾವೆ. ಎಕ್ಸಾಂಪಲ್ಗೆ ಹಿಮ ಆಗಿರ್ಬೋದು, ಹೊಗೆ ಆಗಿರ್ಬೋದು, ಪಾಲಿಥೀನ್ ಹಾಳೆ ಆಗಿರ್ಬೋದು, ಇವು ಎಲ್ಲವೂ ಯಾವುದಕ್ಕೆ ಎಕ್ಸಾಂಪಲ್, ಅರೆ ಪಾರದರ್ಶಕಕ್ಕೆ ಎಕ್ಸಾಂಪಲ್. ಅವರು ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂದರೆ, ನಿಮ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟು ಇದು ಯಾವುದಕ್ಕೆ ಏನಾಗಿದೆ, ಇದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವುದದ್ದು ಪಾರದರ್ಶಕದ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಕ್ಕೆ 4 ಆಪ್ಷನ್ ಕೊಡ್ತಾರೆ. ಇದು
ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಅರೆ ಪಾರದರ್ಶಕವೋ ಪಾರದರ್ಶಕವೋ ಅಪಾರದರ್ಶಕವೋ ಈ ಮೇಲಿನ ಯಾವುದಲ್ಲ ಈ ರೀತಿ ಕೊಟ್ಟಾಗ ಆ ಸ್ಟೇಟ್ಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟೈತಿ ಪಾರದರ್ಶಕ ಆ ರೀತಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್ಗಳನ್ನು ಕೂಡ ಕೊಟ್ಟು ಇದು ಅಪಾರದರ್ಶಕವೋ ಪಾರದರ್ಶಕವೋ ಅಥವಾ ಅರೆ ಪಾರದರ್ಶಕವೋ ಅಂತೇಳಿ ಕೇಳ್ಬೋದು. ನೀವು ಅವುಗಳನ್ನು ಕೂಡ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಓಕೆನಾ, ಯಾವ ರೀತಿ ಕೇಳ್ಬೋದನ್ನು ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದರೆ 12ನೇ ಪಾಠ ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು. ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಓಕೆನಾ. ಮೊದಲನೇದಾಗಿ ವಿದ್ಯುತ್ ಕೋಶ ಅಂದರೆ ಏನು ಅಂತ ನೋಡ್ತಾ ಬರೋಣ. ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಒಂದು ಸಾಧನವೇ ವಿದ್ಯುತ್ ಕೋಶ ಅಂದರೆ ಸೆಲ್ ಅಂತ ಕರಿತೀವಿ. ವಿದ್ಯುತ್ ಕೋಶ ಅಂದರೆ ನಾವು ಬ್ಯಾಟ್ರಿ ಸೆಲ್ಲನ್ನು ಕೂಡ ಅದನ್ನು ವಿದ್ಯುತ್ ಕೋಶನೇ. ಅದು ಏನು ಮಾಡ್ತೈತಿ, ಅದು ರಾಸಾಯನಿಕ ಶಕ್ತಿಯನ್ನು ಹೊಂದಿರ್ತೈತಿ. ಆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತೈತಿ. ಓಕೆನಾ, ಇಂಥ ಸಾಧನಗಳನ್ನು ಏನು ಕರಿತೀವಿ, ವಿದ್ಯುತ್ ಕೋಶ ಅಂತೇಳಿ ಕರಿತೀವಿ. ನೆಕ್ಸ್ಟ್ ವಿದ್ಯುತ್ ಕೋಶಗಳು 2 ಅಗ್ರಗಳನ್ನು ಹೊಂದಿರ್ತೈತಿ. ಎಷ್ಟು ಅಗ್ರಗಳನ್ನು ಹೊಂದಿರ್ತೈತಿ? 2 ಅಗ್ರಗಳು. ಅಂದರೆ ಒಂದು ಸೆಲ್ಗೆ ಎಕ್ಸಾಂಪಲ್ ತೊಗೊಂಡಿವಪ್ಪ ಅಂದರೆ ಈ ಸೆಲ್ಲು 2 ಅಗ್ರಗಳನ್ನು ಹೊಂದಿರ್ತೈತಿ. ಒಂದು ಧನಾಗ್ರ, ಇನ್ನೊಂದು ಋಣಾಗ್ರ. ಓಕೆನಾ, ಧನಾಗ್ರ ಮತ್ತು ಋಣಾಗ್ರ. ಅದನ್ನು ಆ್ಯನೋಡ್ ಮತ್ತು ಕ್ಯಾಥೋಡ್ ಅಂತ ಕರಿತೀವಿ. ನೆಕ್ಸ್ಟ್ ನಮಗೆ ಬೆಳಕನ್ನು ನೀಡುವಂಥ ಒಂದು ಬಲ್ಬ್ನಲ್ಲಿ ಒಂದು ವಸ್ತುವನ್ನು ಕಾಣ್ತೀವಿ, ತೆಳುವಾದ ತಂತಿಯನ್ನು ಕಾಣ್ತೀವಿ. ಆ ತೆಳುವಾದ ತಂತಿಯಾಗಿ ಏನಂತ ಕರಿತೀವಪ್ಪ ಅಂದರೆ ಫಿಲಾಮೆಂಟ್ ಅಥವಾ ತಂತು ಅಂತ ಕರಿತೀವಿ. ಏನಂತ ಕರಿತೀವಿ? ಫಿಲಾಮೆಂಟ್ ಅಥವಾ ತಂತು ಅಂತ ಕರಿತೀವಿ. ನೀವು 10 ರೂಪಾಯಿ ಬಲ್ಬ್ ತೊಗೊಂಡು ನೋಡಿರಿ, ಇವಾಗ 15ರಿಂದ 20 ಆಗಿರ್ಬೋದು. ಹಳ್ಳಿಗಳಲ್ಲಿ ಇಂಥ ಬಲ್ಬ್ಗಳನ್ನೇ ಜಾಸ್ತಿ ಬಳಸೋದು. ಟ್ಯೂಬ್ ಲೈಟ್ ಆಗಿರ್ಬೋದು ಅಥವಾ LED ಬಲ್ಬ್ಗಳನ್ನು ಬಳಸಲ್ಲ, ಜಾಸ್ತಿ ಈ ರೀತಿ ಬಲ್ಬ್ಗಳು ಬಳಸ್ತಾರೆ. ಇಲ್ಲಿ ಒಳಗೆ ಒಂದು ಏನಿರುತ್ತಪ್ಪ ಅಂದರೆ ಇಲ್ಲಿ ತಂತಿ ಇರುತ್ತೆ. ಏನಿರುತ್ತೆ? ತಂತಿ ಇರುತ್ತೆ. ಈ ತಂತಿ ಏನು ಮಾಡ್ತಾ ಇರುತ್ತೆ? ಬೆಳಕನ್ನು ಚೆಲ್ತಾ ಇರುತ್ತೆ. ಈ ತಂತಿಗೆ ಏನಂತ ಕರಿತೀವಿ? ಇದನ್ನು ತಂತಿ ಅಂತ ಕರಿತೀವಿ ಅಥವಾ ಫಿಲಮೆಂಟ್ ಅಂತ ಕರಿತೀವಿ. ಇದು ಯಾವುದರಿಂದ ತಯಾರು ಮಾಡಿರ್ತಾರಪ್ಪ ಅಂದರೆ ಟಂಗ್ಸ್ಟನ್ನಿಂದ ತಯಾರು ಮಾಡಿರ್ತಾರೆ. ಯಾವುದರಿಂದ? ಟಂಗ್ಸ್ಟನ್. ನೋಡಿ, ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ಇಂಪಾರ್ಟೆಂಟ್ ಇದು. ಏನಪ್ಪ ಅಂದರೆ ವಿದ್ಯುತ್ ಬಲ್ಬ್ನ ತಂತು ಅಥವಾ ಫಿಲಾಮೆಂಟನ್ನು ಯಾವುದರಿಂದ ತಯಾರು ಮಾಡಿರ್ತಾರಪ್ಪ ಅಂದರೆ ಟಂಗ್ಸ್ಟನ್ನಿಂದ ತಯಾರು ಮಾಡಿರ್ತಾರೆ. ನೆಕ್ಸ್ಟ್ ವಿದ್ಯುತ್ ಕೋಶವು ಒಂದು ವಿದ್ಯುತ್ ಶಕ್ತಿಯ ಆಕಾರ. ವಿದ್ಯುತ್ ಕೋಶ ಅನ್ನೋದು ಒಂದು ವಿದ್ಯುತ್ ಶಕ್ತಿಯ ಒಂದು ಆಕಾರವಾಗೈತಿ. ನೆಕ್ಸ್ಟ್ ಸ್ವಿಚ್ ಅಂದರೆ ಏನಪ್ಪ ಅಂದರೆ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸುವ ಒಂದು ಸರಳ ಸಾಧನವೇ ಸ್ವಿಚ್. ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸುವ ಅಥವಾ ಕಡಿತಗೊಳಿಸುವ ಒಂದು ಸರಳ ಸಾಧನವೇ ಅದನ್ನು ಏನಂತ ಕರಿತೀವಿ? ಸ್ವಿಚ್ ಅಂತ ಕರಿತೀವಿ. ನೆಕ್ಸ್ಟ್ ವಿದ್ಯುತ್ ವಾಹಕಗಳು. ನೋಡಿ, ವಿದ್ಯುತ್ ವಾಹಕಗಳು ಅಂದರೆ ಏನಪ್ಪ ಅಂದರೆ ಕಂಡಕ್ಟರ್ಸ್. ಅಂದರೆ ವಿದ್ಯುತ್ತನ್ನು ತಮ್ಮ ಮೂಲಕ ಹರಿಯಲು ಬಿಡುವಂಥ ವಸ್ತುಗಳನ್ನು ವಿದ್ಯುತ್ ವಾಹಕಗಳು ಅಂತ ಕರಿತೀವಿ. ನೋಡಿ, ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವ ವಸ್ತುಗಳನ್ನು ವಿದ್ಯುತ್ ವಾಹಕಗಳು ಎನ್ನುವರು. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಆಲ್ಮೋಸ್ಟ್ ಲೋಹಗಳು ಎಲ್ಲವೂ ಕೂಡ ವಿದ್ಯುತ್ನ ವಾಹಕಗಳಾಗಿವೆ. ನೋಡಿ, ಕಬ್ಬಿಣ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಬೆಳ್ಳಿ, ಬಂಗಾರ ಇವೆಲ್ಲವೂ ಕೂಡ ವಿದ್ಯುತ್ನ ವಾಹಕಗಳು. ನೆಕ್ಸ್ಟ್ ವಿದ್ಯುತ್ನ ಅವಾಹಕಗಳು, ಇನ್ಸುಲೇಟರ್ಸ್ ಅಂತ ಕರಿತೀವಿ. ಇದನ್ನು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡದ ವಸ್ತುಗಳನ್ನು ವಿದ್ಯುತ್ ಅವಾಹಕಗಳು ಎನ್ನುವರು. ತಮ್ಮ ಮೂಲಕ ಯಾವ ವಸ್ತುಗಳು ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲವೋ ಅಂಥ ವಸ್ತುಗಳನ್ನು ವಿದ್ಯುತ್ ಅವಾಹಕಗಳು ಅಥವಾ ಇನ್ಸುಲೇಟರ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಕಟ್ಟಿಗೆ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಥರ್ಮೋಕೋಲ್, ಗಾಜು ಇವೆಲ್ಲವೂ ಕೂಡ ವಿದ್ಯುತ್ನ ಅವಾಹಕಗಳು. 13ನೇ ಅಧ್ಯಾಯ ಕಾಂತಗಳೊಂದಿಗೆ ಆಟ. ಅಂದರೆ ಇಲ್ಲಿ ನಾವು ಕಾಂತಗಳ ಬಗ್ಗೆ, ಮ್ಯಾಗ್ನೆಟ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಕಾಂತಗಳು ಅಂದರೆ ಏನು? ಅಂದರೆ ಮ್ಯಾಗ್ನೆಟ್ಸ್ ಅಂದರೆ ಏನು ಸರ್ ಅಂತೇಳಿ ನೀವು ಕೇಳ್ಬೋದು. ಕಬ್ಬಿಣವನ್ನು ಆಕರ್ಷಿಸುವ ಗುಣವುಳ್ಳ ಪದಾರ್ಥಗಳನ್ನು ಕಾಂತಗಳು ಎನ್ನುವರು. ನೋಡಿ, ಕಬ್ಬಿಣವನ್ನು ಯಾವ ಪದಾರ್ಥ ಆಕರ್ಷಿಸ್ತಾ ಇದೆಯಾ ಅಥವಾ ಅಟ್ರ್ಯಾಕ್ಟ್ ಮಾಡ್ತಾ ಇದೆಯಾ ಅಂಥ ಗುಣವುಳ್ಳ ಪದಾರ್ಥಗಳನ್ನು ನಾವು ಕಾಂತಗಳು ಎಂತೀವಿ. ಕಾಂತಗಳಲ್ಲಿ ನೈಸರ್ಗಿಕ ಕಾಂತಗಳು ಅಂತ ಬರ್ತವೆ, ಕೃತಕ ಕಾಂತಗಳು ಅಂತ ಬರ್ತವೆ. ನೈಸರ್ಗಿಕ ಕಾಂತಗಳಂತೂ ಎಕ್ಸಾಂಪಲ್ ಮ್ಯಾಗ್ನೆಟೈಟ್ ಆಗಿರ್ಬೋದು, ಇದು ಎಕ್ಸಾಂಪಲ್ ಆಗುತ್ತೆ. ಅದು ನಿಸರ್ಗದಿಂದ ನೇರವಾಗಿ ದೊರೀತೈತಿ. ನೆಕ್ಸ್ಟ್ ಕೃತಕ ಕಾಂತಗಳಂತೆ ಬರ್ತವೆ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ ಬರೀತವೆ. ಈ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ಗಳನ್ನು ಯಾವುದರಿಂದ ತಯಾರು ಮಾಡ್ತಾರಪ್ಪ ಅಂದರೆ ಕಬ್ಬಿಣದ ತುಂಡುಗಳಿಂದ ಈ ಕೃತಕ ಕಾಂತಗಳನ್ನು ಗ್ರಂಥ ಆಗಿದೆ, ಕೃತಕ ಕಾಂತಗಳನ್ನು ತಯಾರಿಸಲಾಗುತ್ತೆ. ನೋಡಿ, ಕಬ್ಬಿಣದ ತುಂಡುಗಳಿಂದ ಕೃತಕ ಕಾಂತಗಳನ್ನು ತಯಾರಿಸ್ತಾರೆ.
ನೋಡಿ, ಈಗ ನಿಮ್ಗೆ ಪ್ರಶ್ನೆ ಯಾವ ರೀತಿ ಕೇಳ್ಬೋದು, ಕೃತಕ ಕಾಂತಗಳನ್ನು ಯಾವುದರಿಂದ ತಯಾರಿಸ್ತಾ ಪ್ರಶ್ನೆ ಕೇಳ್ಬೋದು. ನೀವು ಏನಂತ ಆನ್ಸರ್ ಮಾಡಬೇಕು, ಕಬ್ಬಿಣದ ತುಂಡುಗಳಿಂದ. ಓಕೆನಾ. ನೆಕ್ಸ್ಟ್, ಉದಾಹರಣೆಗೆ ಕೃತಕ ಕಾಂತಗಳಿಗೆ ಉದಾಹರಣೆ ನೋಡ್ತಾ ಬರೋದಾದರೆ ಕುದುರೆ ಲಾಳಾಕಾರದ ಕಾಂತ, ದಂಡಕಾಂತ, ಸ್ತಂಭಾಕೃತಿ ಕಾಂತ, ಗೋಳಾಕಾರದ ತುದಿಯ ಕಾಂತ. ಕುದುರೆ ಲಾಳಾಕಾರದ ಕಾಂತ ಯಾವ ರೀತಿ ಇರ್ತೈತಪ್ಪ ಅಂದರೆ ಈ ರೀತಿಯಾಗಿರ್ತೈತಿ. ಇದು ಕುದುರೆ ಲಾಳಾಕಾರದ ಕಾಂತ. ಅದೇ ರೀತಿಯಾಗಿ ದಂಡಕಾಂತ, ಇದು ದಂಡಕಾಂತ. ಸ್ತಂಭಾಕೃತಿ ಕಾಂತ ಅಥವಾ ಗೋಳಾಕಾರದ ತುದಿಯ ಕಾಂತ ಅಂತೇಳಿ ಕೂಡ ಕರೀತಾರೆ. ಈ ರೀತಿಯಾಗಿ ಇರ್ತೈತಿ. ಓಕೆನಾ. ಈ ರೀತಿಯಾಗಿ ಕಾಂತಗಳು ಇರ್ತವೆ. ನೆಕ್ಸ್ಟ್, ಕಾಂತೀಯ ಪದಾರ್ಥಗಳು ಅಂದರೆ ಮ್ಯಾಗ್ನೆಟಿಕ್ ಅದೇ ಕರಿತೀವಲ್ಲ, ಅಂದರೆ ಕಾಂತದ ಕಡೆಗೆ ಆಕರ್ಷಿಸುವಂಥ ಪದಾರ್ಥಗಳನ್ನು ಏನಂತ ಕರಿತೀವಿ, ಕಾಂತೀಯ ಪದಾರ್ಥಗಳು ಅಂತ ಕರಿತೀವಿ. ನೋಡಿ, ಕಾಂತದ ಕಡೆ ಯಾವ ಪದಾರ್ಥಗಳು ಆಕರ್ಷಿಸ್ತಾವಲ್ಲ ಅಂಥ ಪದಾರ್ಥಗಳನ್ನು ಕಾಂತೀಯ ಪದಾರ್ಥಗಳು ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಕಬ್ಬಿಣ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು. ಹೌದಾ, ಇವು ಕಾಂತೀಯ ಪದಾರ್ಥಗಳು. ನೆಕ್ಸ್ಟ್, ಅಕಾಂತೀಯ ಪದಾರ್ಥಗಳು. ನಾನ್ ಮ್ಯಾಗ್ನೆಟಿಕ್, ಕಾಂತದ ಕಡೆಗೆ ಆಕರ್ಷಿತವಾಗದ ಪದಾರ್ಥಗಳನ್ನು ಅಕಾಂತೀಯ ಪದಾರ್ಥಗಳು ಎನ್ನುವರು. ನೋಡಿ, ಕಾಂತದ ಕಡೆಗೆ ಆಕರ್ಷಿತವಾಗದಂಥ ಪದಾರ್ಥಗಳನ್ನು ಅಕಾಂತೀಯ ಪದಾರ್ಥಗಳು ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಪ್ಲಾಸ್ಟಿಕ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಕಟ್ಟಿಗೆ, ಪುಸ್ತಕ, ಇವೆಲ್ಲವೂ ಕೂಡ ಅಕಾಂತೀಯ ಪದಾರ್ಥಗಳಿಗೆ ಉದಾಹರಣೆಗಳು. ನೆಕ್ಸ್ಟ್, ಎಲ್ಲ ಕಾಂತಗಳು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಎಲ್ಲ ಕಾಂತಗಳು 2 ಧ್ರುವಗಳನ್ನು ಒಳಗೊಂಡಿರ್ತವೆ. ಎಷ್ಟು ಧ್ರುವಗಳನ್ನು? 2 ಧ್ರುವಗಳನ್ನು ಹೊಂದಿರ್ತವೆ. ಒಂದನೇದ್ದು ಉತ್ತರ ಧ್ರುವ, ಎರಡನೇದ್ದು ದಕ್ಷಿಣ ಧ್ರುವ. ನೋಡಿ, ಒಂದನೇದು ಉತ್ತರ ಧ್ರುವ, ಎರಡನೇದ್ದು ದಕ್ಷಿಣ ಧ್ರುವ. ಈ ರೀತಿಯಾಗಿ 2 ಧ್ರುವಗಳನ್ನು ಎಲ್ಲ ಕಾಂತಗಳು ಒಳಗೊಂಡಿರ್ತವೆ. ನೋಡಿ ಫ್ರೆಂಡ್ಸ್, ನೀವು ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ನೋಟ್ಸ್ ಮಾಡ್ಕೊಳ್ಳುವಾಗ ಸ್ಟಾಪ್ ಮಾಡಿ, ಸ್ವಲ್ಪ ನಿಮಗೆ ಸ್ಟಾಪ್ ಮಾಡಿ ನೋಟ್ಸ್ ಮಾಡಿಕೊಂಡು ಆಮೇಲೆ ಕ್ಲಾಸ್ನ ನೋಡ್ತಾ ಹೋಗಿ. ಓಕೆನಾ. ನಾನು ಸ್ಪೀಡ್ ಆದರೆ ನೀವು ಸ್ಟಾಪ್ ಮಾಡ್ಕೊಂಡು ನೋಡ್ಬೋದು. ಓಕೆ, ನೋಟ್ಸ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ನೋಡ್ರಪ್ಪ. ಯಾಕಪ್ಪ ಅಂದರೆ ಈ ರೀತಿಯಾದಂಥ ಕಂಟೆಂಟ್ ಅಂತೂ ಹೊಳ್ಳಿ ಸಿಗೋದಿಲ್ಲ. ಓಕೆನಾ. ನೆಕ್ಸ್ಟ್, ಈ ಕಾಂತಗಳು ಯಾವ ರೀತಿ ಗುಣಲಕ್ಷಣಗಳನ್ನು ಹೊಂದ್ಯಾವು ಅಂತೇಳಿ ನೋಡ್ತಾ ಬರೋಣ. ಇವುಗಳ ವಿಜಾತೀಯ ಧ್ರುವಗಳು ಅಂದರೆ ಈಗ ನೋಡಿ, ಕಾಂತಗಳು 2 ಧ್ರುವಗಳನ್ನು ಹೊಂದಿರ್ತಾವೆ. ಒಂದು ಉತ್ತರ ಧ್ರುವ ಅಂದರೆ ಸೌತ್ ಪೋಲ್, ನಾರ್ತ್ ಪೋಲ್ ಅಂತ 2 ಹೊಂದಿರ್ತಾವೆ. ಈಗ ಎಕ್ಸಾಂಪಲ್ಗೆ ಸೌತ್ ಪೋಲ್ ಇತ್ತಪ್ಪ ಅಂದರೆ ಇವು ಏನು ಮಾಡ್ತಾವೆ, ಇವು ಏನು ಸಜಾತೀಯ ಧ್ರುವಗಳು ತೆಗಿತಾವೆ. ಅಂದರೆ ಒಂದೇ ಜಾತಿಯ ಅಂತ ಧ್ರುವಗಳು, ಅಂದರೆ ಸೌತು ಒಂದೇ ಜಾತಿಯ ಧ್ರುವಗಳು. ಇವು ಏನು ಮಾಡ್ತಾವಪ್ಪ ಅಂದರೆ ವಿಕರ್ಷಿಸ್ತಾವೆ, ಅಂದರೆ ಅಟ್ರ್ಯಾಕ್ಟ್ ಆಗಲ್ಲ, ರೆಪಲ್ ಆಗ್ತಾವೆ. ಇವು ಏನಾಗ್ತಾವೆ, ವಿಕರ್ಷಿಸ್ತಾವೆ, ಅಟ್ರ್ಯಾಕ್ಟ್ ಆಗಲ್ಲ, ರೆಪಲ್ ಆಗ್ತಾವೆ. ಓಕೆನಾ. ಅದೇ ರೀತಿಯಾಗಿ ನಾರ್ತ್ ಮತ್ತು ಸೌತ್ ಧ್ರುವಗಳು ಇದ್ದಪ್ಪ ಅಂದರೆ ಇವೇನಾಗ್ತಾವೆ, ಅಟ್ರ್ಯಾಕ್ಟ್ ಆಗ್ತಾವೆ. ನೋಡಿ, ಇವು ವಿಜಾತೀಯ ಧ್ರುವಗಳು, ಬೇರೆ ಜಾತಿಯ ಧ್ರುವಗಳು. ನೋಡಿ, ವಿಜಾತೀಯ ಧ್ರುವಗಳು ಪರಸ್ಪರ ಏನಾಗ್ತಾವೆ, ಆಕರ್ಷಿಸ್ತವು, ಅಟ್ರ್ಯಾಕ್ಟ್ ಆಗ್ತಾವೆ, ನಾರ್ತ್ ಮತ್ತು ಸೌತ್ ಪೋಲ್. ನೆಕ್ಸ್ಟ್, ಸೌತ್ ಪೋಲ್ ಇತ್ತಪ್ಪ ಅಂದ್ರೆ ಅವೇನಾಗ್ತಾವೆ, ವಿಕರ್ಷಿಸ್ತವೆ. 2 ಕಾಂತಗಳನ್ನು ತಗೋರಿ. ಎಕ್ಸಾಂಪಲ್ ನೀವು ಏನಾದರೂ ಮಾಡ್ಬೇಕಂದ್ರೆ ಕಾಂತಗಳನ್ನು ತಗೊಂಡು ಆ ಕಾಂತಗಳಲ್ಲಿ ನಾರ್ತ್ ಮತ್ತು ಸೌತ್ ಪೋಲ್ಗಳು ಇರ್ತವೆ. ಆ ನಾರ್ತ್ ಪೋಲ್ ಇರುವಂಥ ಕಾಂತದ ಧ್ರುವವನ್ನು ಏನು ಮಾಡಿರಿ, ಸೌತ್ ಪೋಲ್ ಇರುವಂಥ ಇನ್ನೊಂದು ಕಾಂತದ ಧ್ರುವದ ಹತ್ತಿರ ಇಟ್ಟಾಗ ಏನು ಮಾಡ್ತಾವೆ, ಇವೆರಡು ಅಟ್ರ್ಯಾಕ್ಟ್ ಆಗ್ತಾವೆ. ಏನಾಗ್ತಾವೆ, ಅಟ್ರ್ಯಾಕ್ಟ್ ಆಗ್ತಾವೆ. ಅದೇ ರೀತಿಯಾಗಿ ನೀವೇನಾದರೂ ನಾರ್ತ್ ಪೋಲ್ ಇರುವಂಥದ್ದನ್ನು, ನಾರ್ತ್ ಪೋಲ್ ಹೊಂದಿರುವ ಒಂದು ಕಾಂತವನ್ನು ಅದೇ ರೀತಿ ನಾರ್ತ್ ಪೋಲ್ ಹೊಂದಿರುವಂಥ ಕಾಂತದೊಂದಿಗೆ, ನಾರ್ತ್ ಪೋಲ್ ಹೊಂದಿರುವಂಥ ಒಂದು ಕಾಂತ ಇನ್ನೊಂದು ನಾರ್ತ್ ಪೋಲ್ ಹೊಂದಿರುವಂಥ ಇನ್ನೊಂದು ಕಾಂತದ ಜೊತೆಗೆ ನೀವೇನಾದರೂ ಇಟ್ಟಾಗ ಇವೇನಾಗ್ತವು, ರೆಪಲ್ ಅಂದರೆ ದೂರ ಸರಿತವು. ಓಕೆನಾ. ನೆಕ್ಸ್ಟ್, ಬಿಸಿ ಮಾಡಿದಾಗ, ಸುತ್ತಿಗೆಯಿಂದ ಬಡಿದಾಗ ಅಥವಾ ಎತ್ತರದಿಂದ ಬೀಳಿಸಿದಾಗ ಕಾಂತಗಳು ತಮ್ಮ ಗುಣಗಳನ್ನು ಕಳೆದುಕೊಳ್ಳುತ್ತವೆ. ನೋಡಿ, ನೀವೇನಾದರೂ ಕಾಂತಗಳನ್ನು ಬಿಸಿ ಮಾಡಿದ್ರಪ್ಪ ಅಂದ್ರೆ ಅಥವಾ ಸುತ್ತಿಗೆಯಿಂದ ಬಡಿದ್ರಪ್ಪ ಅಂದ್ರೆ, ನೆಕ್ಸ್ಟ್ ಎತ್ತರದ ಪ್ರದೇಶದಿಂದ ಕೆಳಗೆ ಬೀಳಿಸಿದ್ರಪ್ಪ ಅಂದ್ರೆ ಅವು ಏನು ಮಾಡ್ತಾವೆ, ಕಾಂತಗಳು ತಮ್ಮ ಗುಣಗಳನ್ನು ಕಳೆದುಕೊಳ್ಳುತ್ತವು. ನೆಕ್ಸ್ಟ್, ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತವು ಯಾವಾಗಲೂ ಯಾವ ರೀತಿ ನಿಲ್ತೈತಿ, ಉತ್ತರ ದಕ್ಷಿಣವಾಗಿ ನಿಲ್ಲುತ್ತೈತಿ. ಸ್ವತಂತ್ರವಾಗಿ ತೂಗಿಬಿಟ್ಟಂಥ ಒಂದು ಕಾಂತ ಯಾವಾಗಲೂ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ನೆಕ್ಸ್ಟ್, ಕಾಂತಗಳನ್ನು ಎಲ್ಲಿಡಬೇಡ್ರಪ್ಪ ಅಂದ್ರೆ ಕ್ಯಾಸೆಟ್, ನೆಕ್ಸ್ಟ್ ಮೊಬೈಲ್ ಫೋನ್ಗಳ ಬಳಿ, ಟೆಲಿವಿಷನ್ಗಳ ಬಳಿ, ಮ್ಯೂಸಿಕ್ ಸಿಸ್ಟಮ್ಗಳ ಬಳಿ, ಕಾಂಪ್ಯಾಕ್ಟ್ ಡಿಸ್ಕ್ಗಳ ಬಳಿ,
ಮತ್ತು ಕಂಪ್ಯೂಟರ್ಗಳ ಬಳಿ ಇವುಗಳ ಕಾಂತಗಳನ್ನು ಇಡಬೇಡ್ರಿ. ಯಾಕಪ್ಪ ಅಂದ್ರೆ ಈ ಕಾಂತಗಳು ಇವೇನು ಮಾಡ್ಬೋದು, ಇವೆಲ್ಲವನ್ನು ಹಾಳು ಮಾಡುವಂಥ ಸಾಧ್ಯತೆ ಇರ್ತೈತಿ. ಕ್ಯಾಸೆಟ್ ಆಗಿರ್ಬೋದು, ಕಾಂಪ್ಯಾಕ್ಟ್ ಡಿಸ್ಕ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಟೆಲಿವಿಷನ್ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ಹೌದಾ, ಇವೆಲ್ಲವುಗಳನ್ನು ಕೂಡ ಅಟ್ರ್ಯಾಕ್ಟ್ ಮಾಡಿಕೊಂಡು ಅವು ಕಾಂತಗಳು ಏನು ಮಾಡ್ಬೋದು, ಇವುಗಳನ್ನು ಹಾಳು ಮಾಡುವಂಥ ಸಾಧ್ಯತೆ ಇರ್ತೈತಿ. ಯಾಕಪ್ಪ ಅಂದರೆ ಸೂಕ್ಷ್ಮ ಸಣ್ಣ ಸಣ್ಣ ಇದುಗಳಿಂದ ಏನು ಮಾಡಿರ್ತಾರೆ, ಇವುಗಳನ್ನು ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ಗಳನ್ನ ಜೋಡಿಸಿ ಮಾಡಿರ್ತಾರೆ. ಅವುಗಳಲ್ಲಿ ಲೋಹಗಳು ಕೂಡ ಇರ್ತವೆ. ಆ ಲೋಹಗಳು ಏನು ಮಾಡ್ತವೆ, ಕೆಲವೊಂದಿಷ್ಟು ಕಾಂತಗಳಿಗೆ ಅಟ್ರ್ಯಾಕ್ಟ್ ಆಗಿ ಕಾಂತದ ಕಡೆ ಬಂದವಪ್ಪ ಅಂದ್ರೆ ಅವೇನಾಗ್ತವೆ, ಅಲ್ಲಿ ಕನೆಕ್ಷನ್ ಲೂಸ್ ಆಗಿ ಮೊಬೈಲ್ಗಳು ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಓಕೆನಾ. ನೆಕ್ಸ್ಟ್ ಲೆಸನ್ ಏನಪ್ಪ ಅಂದರೆ ನೀರು. ಮೊದಲನೇದಾಗಿ ನೀರು ಅಂತೂ ಅತ್ಯಮೂಲ್ಯವಾದಂಥ ಒಂದು ವಸ್ತು. ಇದು ಅತ್ಯಮೂಲ್ಯವಾದಂಥ ವಸ್ತು. ನಾವು ಆಹಾರ ಇಲ್ಲಪ್ಪ ಅಂದರೆ ಸ್ವಲ್ಪ ಬದುಕ್ಬೋದು, ಗಾಳಿ ಮತ್ತು ನೀರಿಲ್ಲಪ್ಪ ಅಂದ್ರೆ ಬದುಕೋಕ್ಕಾಗಲ್ಲ. ಮೊದಲೇದು ಗಾಳಿ ಇಲ್ಲ, ನೀರೇ ಇಲ್ಲಪ್ಪ ಅಂದ್ರೆ ಬದುಕಲ್ಲ, ಅಸಾಧ್ಯ. ನೀವು ಮೇನ್ ನಮಗೆ ಬೇಕಾಗಿರೋದೇನಪ್ಪ ಅಂದರೆ ಗಾಳಿ, ನೀರು ಮತ್ತು ಆಹಾರ. ಓಕೆನಾ. ಅದರಲ್ಲಿ ಇವಾಗ ನೀರಿನ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ನೀರಿನ ಅಣುಸೂತ್ರ. ನೀರಿನ ಅಣುಸೂತ್ರ ಏನಪ್ಪ ಅಂದರೆ H2O. H2O ಅನ್ನೋದು ನೀರಿನ ಅಣುಸೂತ್ರ. ಅವರು ಪ್ರಶ್ನೆ ಇದನ್ನು ಕೂಡ ಕೇಳ್ತಾರೆ. ಈ ನೀರಿನ ಅಣುಸೂತ್ರ ಡ್ಯಾಶ್ ಅಂತ ಕೊಟ್ಟು ಎಕ್ಸಾಂಪಲ್ಗೆ ಆಪ್ಷನ್ ಎ H2O, ಆಪ್ಷನ್ ಬಿ HO2, ಆಪ್ಷನ್ ಸಿ HOH, ನೆಕ್ಸ್ಟ್ ಆಪ್ಷನ್ ಡಿ 2HO2 ಈ ರೀತಿಯಾಗಿ ಕೊಟ್ಟು ಪ್ಲಸ್ ಮುಂದೆ ಏನು ಮಾಡ್ತಾರೆ, ಪಾಯಿಂಟ್ H2O ಅಂತ ಕೊಡ್ತಾರೆ. ಈ ರೀತಿ ಕೊಟ್ಟಾಗ ಆಪ್ಷನ್ ಯಾವುದಾಗುತ್ತೆ, H2O ಅಂತ ಆನ್ಸರ್ ಮಾಡಬೇಕು. ಈ H2O ಏನನ್ನು ಹೊಂದೈತಪ್ಪ ಅಂದರೆ 2 ಹೈಡ್ರೋಜನ್ನ ಅಣುಗಳನ್ನು ಹೊಂದೈತಿ. ಹೈಡ್ರೋಜನ್ ಅಣುಗಳನ್ನು ಎಷ್ಟು ಹೊಂದೈತಿ, 2. ಆಕ್ಸಿಜನ್ನ 1 ಅಣುಗಳನ್ನು ಕೂಡಿಕೊಂಡು ಇವೆರಡು ಕೂಡಿಕೊಂಡು ಏನಾಗೈತಿ, ಒಂದು ನೀರಿನ ಅಣು ಆಗೈತಿ. ಓಕೆನಾ. ನೆಕ್ಸ್ಟ್ ಭೂಮಿಯ ಮೇಲೆ ಟೋಟಲ್ ಎಷ್ಟು ಪರ್ಸೆಂಟ್ದಷ್ಟು ನೀರು ಐತಪ್ಪ ಅಂದರೆ 71% ನೀರೈತಿ. ನೋಡಿ, ನಾವು ಭೂಮಿಯನ್ನು ಓವರಾಲ್ ಭೂಮಿಯನ್ನು ಕನ್ಸಿಡರ್ ಮಾಡಿದ್ದೀವಪ್ಪ ಅಂದ್ರೆ ಶೇಕಡ 71 ಭಾಗದಷ್ಟು ಇದು ಏನೈತಿ, ನೀರೈತಿ. ಇದಿಷ್ಟು ಮಾತ್ರ ಭೂಮಿ ಐತಿ. ನೋಡಿ, 29% ಮಾತ್ರ ಭೂಮಿ ಐತಿ, ಉಳಿದಂಥ 71% ನೀರಿನಿಂದ ಆವೃತವಾಗೈತಿ. ಸರ್, ಇಷ್ಟೆಲ್ಲ ನೀರಿದ್ದರೂ ಕೂಡ ಕೆಲವೊಮ್ಮೆ ಬರಗಾಲ ಉಂಟಾಗ್ತೈತಲ್ಲ ಸರ್, ಹೆಂಗೆ, ಮತ್ತು ಈ ಎಲ್ಲ ನೀರು ಉಪಯೋಗ ಎಲ್ಲಿ ಅನ್ನೋ ಕೇಳಿದಾಗ ನೀವು ಈ ಎಲ್ಲ ನೀರು ಆಲ್ಮೋಸ್ಟ್ ನೀರು ಉಪ್ಪು ನೀರೈತಿ. ಆಲ್ಮೋಸ್ಟ್ ನೀರು ಏನೈತಿ, ಉಪ್ಪು ನೀರೈತಿ. ಅದು ನಾವು ಬಳಕೆಗೆ ಅನುಕೂಲ ಅಲ್ಲ, ಬಳಕೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಕೆಲವೊಂದಿಷ್ಟು ನೀರಿನ ಪ್ರಮಾಣ ನಮ್ಮಲ್ಲಿ ಕುಡಿಯಲು ನೀರಿನ ಪ್ರಮಾಣ ಭಾಳ ರೇರ್ ಐತಿ, ಕಡಿಮೆ ಐತಿ. ಓಕೆನಾ. ಇವಾಗ ಜಲಚಕ್ರ ಅಂದರೆ ನಾವು ಮಳೆಯನ್ನು ಯಾವ ರೀತಿ ಪಡಿತೀವಿ ಅನ್ನೋದಕ್ಕೆ ಒಂದು ಜಲಚಕ್ರ ಅಂತ ಕರಿತೀವಿ. ಜಲಚಕ್ರ ಅದರಿಂದನೇ ನಮ್ಗೆ ಏನು ಕಂಟಿನ್ಯೂಸ್ ಪ್ರೊಸೆಸ್ ಆಗಿ ಮಳೆ ಆಗ್ತಾ ಇರ್ತೈತಿ. ನೋಡ್ತಾ ಬರೋದಾದರೆ ಸಾಗರ ಮತ್ತು ಭೂಮಿಯಿಂದ ಏನಾಗ್ತೈತಿ, ನೀರು ಆವಿಯಾಗಿ ಗಾಳಿಯನ್ನು ಸೇರ್ತೈತಿ. ಸಾಗರ ಮತ್ತು ಭೂಮಿಯಿಂದ ಏನು ಮಾಡತೈತಿ, ನೀರು ಬಿಸಿಲು ಬಿದ್ದ ತಕ್ಷಣ ಆವಿಯಾಗಿ ಗಾಳಿಯನ್ನು ಸೇರ್ತೈತಿ. ಆ ಗಾಳಿಯನ್ನು ಸೇರಿದಂಥ ನೀರು ಮುಂದೆ ಹೋಗ್ತಾ ತಂಪಾಗಿ ಮೋಡವಾಗ್ತೈತಿ. ಮೋಡ ಆಗಿ ಮತ್ತೆ ಏನಾಗ್ತೈತಿ, ಮಳೆಯಾಗಿ ಆಲಿಕಲ್ಲು ಅಥವಾ ಹಿಮವಾಗಿ, ಮಳೆ ಅಥವಾ ಆಲಿಕಲ್ಲು ಅಥವಾ ಹಿಮವಾಗಿ ಏನು ಮಾಡ್ತೈತಿ, ಮತ್ತೆ ಹಿಂತಿರುಗಿ ಭೂಮಿಗೆ ಬರ್ತೈತಿ. ಭೂಮಿಗೆ ಬಂದು ಸಾಗರವನ್ನು ಸೇರುವ ಪ್ರಕ್ರಿಯೆಗೆ ಏನಂತ ಕರಿತೀವಿ, ಜಲಚಕ್ರ ಅಂತ ಕರಿತೀವಿ. ಹೌದಾ. ಈ ಜಲಚಕ್ರದ ಸ್ವಲ್ಪ ನೋಡ್ತಾ ಬರೋಣ ಬನ್ನಿ. ಇಲ್ಲಿ ನೋಡಿ, ಸೂರ್ಯನೇ ಇಲ್ಲ, ಇಲ್ಲಿ ಸೂರ್ಯನ ತೆಗೆದುಬಿಡೋಣ ಈಗ. ಎಸ್, ಸೂರ್ಯನ ಬೆಳಕುಗಳು ನೀರಿನ ಮೇಲೆ ಬಿದ್ದಾಗ ನೀರು ಬಿಸಿಯಾಗಿ ಆವಿಯಾಗಿ ಏನಾಗ್ತೈತಿ, ಮೇಲೆ ಹೋಗ್ತೈತಿ. ಗಾಳಿಯೊಂದಿಗೆ ಕೂಡಿಕೊಂಡು ಮೇಲೆ ಹೋಗ್ತೈತಿ. ಮೇಲೆ ಹೋದಂತೆ ಅದು ಸಾಂದ್ರೀಕರಣಗೊಂಡು ತಂಪಾಗಿ ಏನಾಗ್ತೈತಿ, ಸಾಂದ್ರೀಕರಣಗೊಂಡು ಮೋಡಗಳಾಗಿ ನಿರ್ಮಾಣ ಆಗ್ತೈತಿ. ಇಲ್ಲಿ ಮೋಡಗಳದ ನೋಡು, ಈ ರೀತಿಯಾಗಿ ಮೋಡಗಳಾಗಿ ನಿರ್ಮಾಣ ಆಗ್ತೈತಿ. ಮೋಡಗಳಾಗಿ ನಿರ್ಮಾಣಗೊಂಡ ನಂತರ ಅದು ಭಾರವಾದ ತಕ್ಷಣ ಅವು ಏನಾಗ್ತೈತಿ, ದ್ರವೀಕರಣಗೊಂಡು ಮಳೆಯ ರೂಪದಲ್ಲಿ ಮತ್ತೆ ಏನಾಗ್ತೈತಿ, ಅಥವಾ ಆಲಿಕಲ್ಲುಗಳ ರೂಪದಲ್ಲಿ ಭೂಮಿಯನ್ನು ಸೇರ್ತೈತಿ. ಭೂಮಿಗೆ ಬಿದ್ದಂಥ ನೀರು ಅದು ಏನಾಗ್ತೈತಿ, ಮತ್ತೆ ಸಾಗರವನ್ನು ಸೇರ್ತೈತಿ. ಈ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ, ಜಲಚಕ್ರ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ, ಜಲಚಕ್ರ. ನಿಮಗೆ ಏನಾದರೂ ಜಲಚಕ್ರದ ಬಗ್ಗೆ ಕ್ವಶನ್ ಕೇಳಿದಾಗ GPS ಟರ್ನಲ್ಲಿ ವಿವರಣೆ ಕೊಡುವ ಟೈಮ್ನಲ್ಲಿ ಏನು ಮಾಡಬೇಕು, ಈ ಚಿತ್ರವನ್ನು ಕೂಡ ಬರಿಬೇಕು. ಓಕೆನಾ.
ನೆಕ್ಸ್ಟ್ ಅಧಿಕ ಮಳೆ ಆಯ್ತು ಅಂದರೆ ಏನಾಗ್ತೈತೆ ಸರ್ ಅಂತೇಳಿ ನೀವು ಕೇಳ್ಬೋದು. ಅಧಿಕ ಮಳೆಯಾದರೆ ಪ್ರವಾಹ ಬರ್ತೈತಿ. ಪ್ರವಾಹ ಉಂಟಾಗಿ ಬೆಳೆಗಳಿಗೆ, ಸಾಕು ಪ್ರಾಣಿಗಳಿಗೆ, ಆಸ್ತಿಪಾಸ್ತಿ ಮತ್ತು ಮಾನವ ಜೀವನಕ್ಕೆ ವ್ಯಾಪಕ ನಷ್ಟವನ್ನು ತರ್ತೈತಿ. ಅಧಿಕ ಮಳೆ ಆಯ್ತಪ್ಪ ಅಂದ್ರೆ ಪ್ರವಾಹ ಉಂಟಾಗಿ ಬೆಳೆಗಳಿಗಾಗಿರ್ಬೋದು, ಸಾಕು ಪ್ರಾಣಿಗಳಿಗಾಗಿರ್ಬೋದು, ಆಸ್ತಿಪಾಸ್ತಿಗಾಗಿರ್ಬೋದು ಮತ್ತು ಮಾನವನ ಜೀವನಕ್ಕೆ ಏನು ಮಾಡ್ತೈತಿ, ನಷ್ಟವನ್ನು ಉಂಟು ಮಾಡ್ತೈತಿ. ಕೆಲವೊಂದಿಷ್ಟು ಟೈಮ್ನಲ್ಲಿ ಮಾನವ ಪ್ರಾಣವನ್ನೇ ಕಳೆದುಕೊಳ್ತಾನೆ. ಓಕೆನಾ. ನೆಕ್ಸ್ಟ್ ಅಧಿಕ ಮಳೆ ಆಯಿತು ಅಂದ್ರೂ ಕೂಡ ನಮಗೆ ನಷ್ಟನೇ ಆಗ್ತೈತಿ. ಅಧಿಕ ದೀರ್ಘಕಾಲದವರೆಗೆ ಮಳೆ ಆಗದೇ ಇದ್ದರೂ ಕೂಡ ನಮಗೆ ನಷ್ಟ ಆಗ್ತೈತಿ. ನೋಡಿ, ದೀರ್ಘಕಾಲದವರೆಗೆ ಮಳೆ ಆಗದಿದ್ದರೆ ಬರಗಾಲ ಉಂಟಾಗಿ ಅಂತರ್ಜಲದ ಮಟ್ಟವು ಕುಸಿದು ಕುಡಿಯಲು ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ಉಂಟಾಗುತ್ತದೆ. ನೋಡಿ, ನಮಗೆ ಕುಡಿಯೋಕ್ಕೆ ನೀರು ಇರಲಾರ್ದಂಥ ಪರಿಸ್ಥಿತಿಯು ಕೂಡ ಉಂಟಾಗ್ತೈತಿ ಮಳೆನೇ ಆಗಲಿಲ್ಲಪ್ಪ ಅಂದ್ರೆ. ಆದರೆ ನಾವು ಏನು ಮಾಡ್ಬೇಕು, ನೀರನ್ನು ಸಂರಕ್ಷಣೆ ಮಾಡಬೇಕು. ನೀರನ್ನ ಸಂರಕ್ಷಣೆ ಮಾಡೋದರ ಜೊತೆಗೆ ನಾವೇನು ಮಾಡಬೇಕು, ಕಾಡುಗಳನ್ನು ಬೆಳೆಸಬೇಕು. ಕಾಡು ಬೆಳೆಸಿ ನಾಡು ಉಳಿಸಿ. ಕಾಡು ಬೆಳೀತಪ್ಪ ಅಂದ್ರೆ ಮಾತ್ರ ನಮ್ಮ ನಾಡು ಉಳಿತೈತಿ. ಕಾಡೇ ನಾಶ ಆಯ್ತಪ್ಪ ಅಂದ್ರೆ ನಾಡು ಕೂಡ ನಾಶ ಆಗೇ ಆಗ್ತೈತಿ. ಓಕೆನಾ. ಮಳೆ, ಈಗ ಮಳೆಯ ಬಗ್ಗೆ ನೋಡ್ತಾ ಬರೋದಾದರೆ ಮಳೆ ಅಂದರೆ ಏನು. ಮೊದಲಿಗೆ ಮೋಡಗಳ ತೋರಿಸಿದ್ನಲ್ಲ, ಆ ಮೋಡಗಳಿಂದ ಭೂಮಿಗೆ ಬೀಳುತ್ತಿರುವ ನೀರಿನ ಹನಿಗಳಿಗೆ ಏನಂತ ಕರಿತೀವಿ, ಮಳೆ ಅಂತ ಕರಿತೀವಿ. ಮೋಡಗಳಿಂದ ಭೂಮಿಗೆ ಏನು ಬೀಳ್ತಿರ್ತಾವಲ್ಲ ನೀರಿನ ಹನಿಗಳು, ಅವುಗಳನ್ನೇ ಮಳೆ ಅಂತ ಕರಿತೀವಿ. ಕಾಮನಾಗಿ ಮಳೆ ಅಂತ ಅಂದರೆ ಏನು ಬರಿಬೇಕು ಅನ್ನೋದು ಗೊತ್ತಾಗಲ್ಲ. ಇದು ಕಾಮನ್ ಪ್ರಶ್ನೆ ಇದು. ಆದರೆ ಈ ರೀತಿಯಾಗಿ ಮೋಡಗಳಿಂದ ಭೂಮಿಗೆ ಬೀಳುತ್ತಿರುವ ನೀರಿನ ಹನಿಗಳನ್ನೇ ಮಳೆ ಅಂತ ಕರಿತೀವಿ ಅಂತೇಳಿ ನೀವು ಆನ್ಸರ್ ಮಾಡಿದ್ರಪ್ಪ ಅಂದರೆ ಚೆನ್ನಾಗಿ ಕಾಣ್ತೈತಿ. ಓಕೆನಾ. ನೆಕ್ಸ್ಟ್ ಮಳೆ ನೀರಿನ ಕೊಯ್ಲು. ಮಳೆ ನೀರಿನ ಕೊಯ್ಲು ಅಂದರೆ ಮಳೆ ನೀರನ್ನು ಹಿಡಿದಿಟ್ಟು ಅನಂತರ ಬಳಕೆಗಾಗಿ ಸಂಗ್ರಹಿಸಿಟ್ಟು ನೀರಿನ ಲಭ್ಯತೆಯನ್ನು ಹೆಚ್ಚಿಸುವ ವಿಧಾನವನ್ನೇ ಮಳೆ ನೀರಿನ ಕೊಯ್ಲು ಎನ್ನುವರು. ನೋಡಿ, ಮಳೆ ನೀರನ್ನು ಹಿಡಿದಿಡುವುದು, ಅನಂತರ ಅದನ್ನೇನು ಮಾಡೋದು, ಒಂದು ಕಡೆ ಸಂಗ್ರಹಿಸಿಟ್ಟು ಬಳಕೆಯನ್ನು ಮಾಡುವುದು ಮತ್ತು ನೀರಿನ ಲಭ್ಯತೆಯನ್ನು ಹೆಚ್ಚಿಸುವುದಕ್ಕೆ ಮಳೆ ನೀರಿನ ಕೊಯ್ಲು ಎನ್ನುವರು. ಮಳೆ ನೀರಿನ ಕೊಯ್ಲಿನ ಮೂಲ ಕಲ್ಪನೆ ಏನೈತಪ್ಪ ಅಂದರೆ ಮಳೆ ಬೀಳುವ ಕಡೆ ಹಿಡಿ. ಈ ಪ್ರಶ್ನೆಯನ್ನು ಕೇಳ್ಬೋದು. ಏನಪ್ಪ ಅಂದರೆ ಮಳೆ ನೀರಿನ ಕೊಯ್ಲಿನ ಮೂಲ ಕಲ್ಪನೆ ಏನು ಅಂತ ಪ್ರಶ್ನೆ ಕೇಳಿದಾಗ ಮಳೆ ಬೀಳುವ ಕಡೆ ಹಿಡಿ. ಎಲ್ಲಿ ಮಳೆ ಬೀಳ್ತೈತಲ್ಲ, ನೀರು ಬೀಳುವ ಕಡೆ ಹಿಡಿ. ಎಲ್ಲಿ ನೀರು ಬೀಳ್ತಿರ್ತೈತಲ್ಲ ಅಲ್ಲಿ ನೀನು ಹಿಡಿ ಅಂತೇಳಿ ಇದು ಮಳೆ ನೀರಿನ ಕೊಯ್ಲಿನ ಒಂದು ಕಲ್ಪನೆ. ಓಕೆನಾ. ನೆಕ್ಸ್ಟ್ ಆವಿಕರಣ ಅಂದರೆ ಏನು ಸರತ್ತೆ ನೀವು ಕೇಳಿದಾಗ ಆಗಲೇ ನಾನು ಹೇಳಿದೆ, ನೀರು ಆವಿಯಾಗಿ ಅಂದರೆ ತಾಪದಿಂದ ನೀರು ಆವಿಯಾಗಿ ಬದಲಾಗುವಂಥ ಪ್ರಕ್ರಿಯೆಗೆ ಆವಿಕರಣ ಎನ್ನುವರು. ನೆಕ್ಸ್ಟ್ ಅದರ ಅಪೋಸಿಟ್ ಸಾಂದ್ರೀಕರಣ. ಅಂದರೆ ಈಗ ಆವಿಯಾಗಿರುವಂಥ ನೀರಾವಿ ಏನಾದೈತಿ, ನೀರಾಗಿ ಬದಲಾಗುವ ಪ್ರಕ್ರಿಯೆಗೆ. ಈ ನೀರಾವಿಯಾಗಿ ಗಾಳಿಯಲ್ಲಿ ಸೇರಿಕೊಂಡು ಹೋಗ್ತಿರ್ತೈತಲ್ಲ, ಅದು ತಂಪಾಗಿ ಮತ್ತೆ ನೀರಾಗಿ ಬದಲಾಗುವಂಥ ಪ್ರಕ್ರಿಯೆಗೆ ಸಾಂದ್ರೀಕರಣ ಎನ್ನುವರು. ಓಕೆನಾ. ನೆಕ್ಸ್ಟ್ 15ನೇ ಲೆಸನ್ ಏನಪ್ಪ ಅಂದರೆ ನಮ್ಮ ಸುತ್ತಲ ಗಾಳಿ, ಅಂದರೆ ನಮ್ಮ ಸುತ್ತಮುತ್ತಲಿನ ಒಂದು ಗಾಳಿಯನ್ನು ನೋಡ್ತಾ ಬರೋಣ. ಇದು 15ನೇ ಪಾಠ. ಲಾಸ್ಟ್ ಇನ್ನೊಂದಿದೆ 16ನೇ ಪಾಠ. ಅದು ಆಯ್ತಪ್ಪ ಅಂದರೆ ಇದು 6th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಸೈನ್ಸ್ ಬುಕ್ನಲ್ಲಿರುವಂಥ ಎಲ್ಲ ಪಾಠಗಳು ಆದಂತಾಗುತ್ತೆ. ನೆಕ್ಸ್ಟ್ 7th ಸ್ಟ್ಯಾಂಡರ್ಡನ್ನು ನಾನು ನೋಟ್ಸ್ನ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ. ಓಕೆನಾ. ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ ಗಾಳಿಯು ಕೂಡ ನಮಗೆ ಅತಿ ಅಮೂಲ್ಯವಾಗಿ ಬೇಕಾಗಿರೋದು. ನೀವು ಉಸಿರಾಡೋದು ನಿಲ್ಲಿಸಿದ್ರಪ್ಪ ಅಂದರೆ ಜೀವ ಕೊಟ್ಟಕ್ಕೆ, ಗಾಳಿನೇ ಇರಲಿಲ್ಲಪ್ಪ ಅಂದ್ರೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಗಾಳಿ ಎಲ್ಲೆಲ್ಲ ಐತೆ ಸರ್? ಗಾಳಿ ಎಲ್ಲೆಲ್ಲೂ ಇದೆ, ಎಲ್ಲ ಕಡೆ ಗಾಳಿ ಇದೆ. ನಾವು ಗಾಳಿಯನ್ನು ನೋಡಲು ಸಾಧ್ಯವಿಲ್ಲ. ನೋಡಿ, ನಾವು ಗಾಳಿಯನ್ನು ಒಟ್ಟು ನೋಡೋಕೆ ಸಾಧ್ಯನೇ ಇಲ್ಲ. ಎಲ್ಲಾದರೂ ಗಾಳಿ ನೋಡಿರಾ ನೀವು? ಇಲ್ಲ, ಗಾಳಿಯನ್ನು ನೋಡಲು ಸಾಧ್ಯವೇ ಇಲ್ಲ. ನೀರು ಮತ್ತು ಮಣ್ಣಿನಲ್ಲೂ ಗಾಳಿ ಇದೆ ಸರ್. ನೀರಾಗೂ ಗಾಳಿ ಐತಿ, ಮಣ್ಣಾಗೂ ಗಾಳಿ ಐತಿ. ನಾನು ಆಗಲೇ ಹೇಳಿದೆ, ಅಂದರೆ ನೀರಾಗಿರುವಂಥ ಜೀವಿಗಳು, ಮೀನುಗಳು ಕಿವಿರುಗಳ ಮೂಲಕ ಉಸಿರಾಡ್ತಾವೆ. ಕಿವಿರುಗಳ ಮೂಲಕ ಯಾವ ರೀತಿ ಉಸಿರಾಡ್ತಾವಪ್ಪ ಅಂದರೆ ನೀರಿನಲ್ಲಿ ಕರಗಿರುವ ಗಾಳಿಯನ್ನು ಉಸಿರಾಡ್ತಾವೆ ಅಂತ ಹೇಳಿದೆ. ಹೌದಾ? ಹಾಗಾದರೆ ನೀರಿನಲ್ಲಿ ಏನೈತಿ? ಗಾಳಿ ಐತಿ. ಮಣ್ಣಿನಲ್ಲೂ ಕೂಡ ಸೂಕ್ಷ್ಮಾಣು ಜೀವಿಗಳದಾವೆ. ಮಣ್ಣಿನಲ್ಲಿ ಕೂಡ ಏನದಾವು? ಸೂಕ್ಷ್ಮಾಣು ಜೀವಿಗಳದಾವು. ಆ ಸೂಕ್ಷ್ಮಾಣು ಜೀವಿಗಳು ಕೂಡ ಉಸಿರಾಡ್ತಾವೆ. ಏನನ್ನು ತೊಗೊಂಡು ಉಸಿರಾಡ್ತಾವೆ? ಗಾಳಿಯನ್ನು ಉಸಿರಾಡ್ತಾವೆ. ಓಕೆನಾ. ಅಲ್ಲೂ ಕೂಡ ಮಣ್ಣಿನಾಗ ಕೂಡ ಏನಿದೆ? ಗಾಳಿ ಇದೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು, ಗಾಳಿಗೆ ತೂಕವಿದೆ. ನೀವು ಎಕ್ಸ್ಪೆರಿಮೆಂಟ್ ಮಾಡಿರ್ಬೋದು. ಗಾಳಿಗೆ ಏನಿದೆ? ತೂಕ ಇದೆ. ಒಂದು ಕಟ್ಟಿಗೆಯನ್ನು ತೊಗೊಂಡು ಒಂದು ಕಡೆ ಖುಲ್ಲಾ ಬಲೂನನ್ನು ಕಟ್ಟೋದು, ಇನ್ನೊಂದು ಕಡೆ ಗಾಳಿ ತುಂಬಿ ಬಲೂನನ್ನು ಕಟ್ಟೋದು.
ನಡುವೊಂದು ನೀವು ದಾರವನ್ನು ಕಟ್ಟಿ ಈ ರೀತಿಯಾಗಿ ಹಿಡಿದಾಗ ಗಾಳಿ ತುಂಬಿರುವಂಥ ಬಲೂನ್ ಏನು ಮಾಡುತ್ತೆ, ಡೌನ್ವರ್ಡ್ ಬರುತ್ತೆ, ಇದು ಅಪ್ವರ್ಡ್ ಹೋಗುತ್ತೆ. ಅದಕ್ಕೆ ಅಲ್ಲೇನು ಗೊತ್ತಾಗುತ್ತೆ ನಮಗೆ, ಗಾಳಿಗೆ ತೂಕವಿದೆ ಅನ್ನುವುದನ್ನು ಕಂಡ್ಕೋತೀವಿ. ನೆಕ್ಸ್ಟ್ ಗಾಳಿಯ ಲಕ್ಷಣಗಳು ಇದು. ನೆಕ್ಸ್ಟ್ ಗಾಳಿಯು ಜಾಗವನ್ನು ಆಕ್ರಮಿಸುತ್ತದೆ. ಗಾಳಿ ಏನು ಮಾಡ್ತೈತಿ, ಜಾಗವನ್ನು ಆಕ್ರಮಿಸ್ತೈತಿ. ನೆಕ್ಸ್ಟ್ ಭೂಮಿಯನ್ನು ಆವರಿಸಿರುವ ಗಾಳಿಯ ಪದರವೇ ವಾತಾವರಣ. ವಾತಾವರಣ ಅಂದರೆ ಏನೂ ಅಲ್ಲ, ಭೂಮಿಯನ್ನು ಆವರಿಸಿಕೊಂಡಿರುವಂಥ ಗಾಳಿಯ ಒಂದು ಪದರವೇ ವಾತಾವರಣ. ಓಕೆನಾ. ಗಾಳಿಯು ಯಾವುದರಿಂದ ಕುಡಿತಪ್ಪ ಅಂದರೆ ಹಲವು ಅನಿಲಗಳಿಂದ ಕುಡಿಯುತ್ತೆ. ಹಲವು ಅನಿಲಗಳ ಮಿಶ್ರಣವೇ ಗಾಳಿ. ಆ ಅನಿಲಗಳಲ್ಲಿ ಏನೇನೈತಿಪ್ಪ, ಆ ಗಾಳಿಯಲ್ಲಿ ಏನೇನೈತಿ ಅಂದರೆ ನೀರಾವಿ ಐತಿ, ನೈಟ್ರೋಜನ್ ಅಥವಾ ಸಾರಜನಕ ಐತಿ, ಆಮ್ಲಜನಕ ಐತಿ, ಕಾರ್ಬನ್ ಡೈಆಕ್ಸೈಡ್ ಐತಿ, ಆರ್ಗಾನ್ ಐತಿ, ಹೊಗೆ ಐತಿ, ಧೂಳಿನ ಕಣಗಳದವು, ಇತರೆ ಅನಿಲಗಳವು. ನೋಡಿ, ಗಾಳಿಯಲ್ಲಿ ನೀರಾವಿ ಐತಿ, ನೈಟ್ರೋಜನ್ ಐತಿ, ಆಕ್ಸಿಜನ್ ಐತಿ, ಕಾರ್ಬನ್ ಡೈಆಕ್ಸೈಡ್ ಐತಿ, ಆರ್ಗಾನ್ ಐತಿ, ಹೊಗೆ ಮತ್ತು ಧೂಳಿನ ಕಣಗಳೈತಿ. ಅದರ ಜೊತೆಗೆ ಇನ್ನೂ ಹಲವಾರು ಅನಿಲಗಳದವು. ಯಾವುದರಲ್ಲಿ? ಗಾಳಿಯಲ್ಲಿ. ಹಾಗಾದರೆ ಗಾಳಿಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವುದು ಅಥವಾ ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಅನಿಲ ಯಾವುದಪ್ಪ ಅಂದರೆ ಸಾರಜನಕ ಅಥವಾ ನೈಟ್ರೋಜನ್. ಈ ಪ್ರಶ್ನೆಯನ್ನು ಹಲವು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಐತತೆ ಕೇಳಿದ್ದಾರೆ. ಅತಿ ಹೆಚ್ಚು ವಾತಾವರಣದಲ್ಲಿರುವಂಥ ಅತಿ ಹೆಚ್ಚು ಹೊಂದಿರುವಂಥ ಅನಿಲ, ವಾತಾವರಣವು ಅತಿ ಹೆಚ್ಚು ಹೊಂದಿರುವಂಥ ಅನಿಲ ಯಾವುದು ಅದೇ ಪ್ರಶ್ನೆ ಕೇಳಿದ್ದಾರೆ. ಸಾರಜನಕ ಅಥವಾ ನೈಟ್ರೋಜನ್ ಅಂತ ಆನ್ಸರ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಂತ ಕೇಳಿದಾಗ 78% ಅಂತ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಆಮ್ಲಜನಕ 21%. ವಾತಾವರಣದಲ್ಲಿ 2ನೇ ಸ್ಥಾನದಲ್ಲಿರುವುದೇ ಆಮ್ಲಜನಕ. ಎಷ್ಟಪ್ಪ ಅಂದರೆ 21%. ಓಕೆನಾ. ನೆಕ್ಸ್ಟ್ ವಾತಾವರಣದಲ್ಲಿ ಸಾರಜನಕದ ಪ್ರಮಾಣ ನೋಡಿ. ವಾತಾವರಣದಲ್ಲಿ ಸಾರಜನಕದ ಪ್ರಮಾಣ 78% ಇದೆ. ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ 21% ಇದೆ. ಈ ಆಮ್ಲಜನಕ ನಮಗೆ ಉಸಿರಾಡಲು ಸಹಾಯವಾಗೈತಿ. ನೆಕ್ಸ್ಟ್ ಎಲ್ಲ ಸಸ್ಯಗಳಿಗೂ ಕೂಡ ಉಸಿರಾಡಲು ಸಹಾಯವಾಗೈತಿ. ನೆಕ್ಸ್ಟ್ ಇನ್ನೂ ಏನೇನು ಎದಕ್ಕೆ ಸಹಾಯವಾಗೈತಪ್ಪ ಅಂದರೆ ಉರಿಯಲು ಸಹಾಯವಾಗೈತಿ. ವಾತಾವರಣದ ಆಕ್ಸಿಜನ್ ಹೇಗೆ ಮರುಪೂರೈಕೆ ಆಗುತ್ತದೆ ನೋಡಿ. ಆಕ್ಸಿಜನ್ ಯಾವ ರೀತಿ ಮರುಪೂರೈಕೆ ಆಗ್ತೈತೆ ಅನ್ನೋದ್ರ ಬಗ್ಗೆ ನಾನು ಹಿಂದೆ ಆಗಲೇ ಹೇಳಿದೆ. ನೋಡಿ, ಇಲ್ಲಿ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಏನು ಮಾಡ್ತವೆ, ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುವುದರ ಜೊತೆಗೆ ನೋಡಿ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ. ಅದರ ಜೊತೆಗೆ ಆಕ್ಸಿಜನನ್ನು ಕೂಡ ಏನು ಮಾಡ್ತವೆ, ಉತ್ಪತ್ತಿ ಮಾಡ್ತವೆ. ಓಕೆನಾ. ನೆಕ್ಸ್ಟ್ ಸಸ್ಯಗಳು ಕೂಡ ಆಕ್ಸಿಜನನ್ನು ಉಸಿರಾಡಲು ಬಳಸಿದರೂ ತಾವು ಬಳಸಿದಕ್ಕಿಂತ ಹೆಚ್ಚಿನದನ್ನು ಉತ್ಪಾದಿಸುತ್ತವೆ. ಆದ್ದರಿಂದ ಸಸ್ಯಗಳು ಆಕ್ಸಿಜನನ್ನು ತಯಾರಿಸುತ್ತವೆ ಎಂದು ಹೇಳುತ್ತೇವೆ. ಓಕೆನಾ. ನೆಕ್ಸ್ಟ್ ಗಾಳಿಯ ಉಪಯೋಗಗಳನ್ನು ನೋಡ್ತಾ ಬರೋದಾದರೆ ಮಾನವನಿಗೆ ಉಸಿರಾಡಲು ಆಮ್ಲಜನಕ ಬೇಕು. ಈ ಆಮ್ಲಜನಕ ಎಲ್ಲೈತಪ್ಪ ಅಂದರೆ ಗಾಳಿಯಲ್ಲಿ ಐತಿ, ಗಾಳಿಯಲ್ಲಿ ಕೂಡಿಕೊಂಡೈತಿ. ಗಾಳಿಯು ಪವನ ಯಂತ್ರವನ್ನು ತಿರುಗುವಂತೆ ಮಾಡುತ್ತೈತೆ. ಗಾಳಿ ಏನು ಮಾಡ್ತೈತಿ, ಪವನ ಯಂತ್ರವನ್ನು ತಿರುಗುವಂತೆ ಮಾಡ್ತೈತಿ. ಇದರಿಂದ ಏನಾಗ್ತೈತಿ, ಪವನ ವಿದ್ಯುತ್ ಉತ್ಪಾದನೆ ಆಗ್ತೈತಿ. ಏನಾಗ್ತೈತಿ, ಪವನ ವಿದ್ಯುತ್ ಉತ್ಪಾದನೆ ಆಗ್ತೈತಿ. ನೆಕ್ಸ್ಟ್ ಗಾಳಿಯಿಂದಲೇ ಬಾವಲಿಗಳು, ಪಕ್ಷಿಗಳು, ಕೀಟಗಳು ಹಾರಲು ಸಾಧ್ಯವಾಗೈತಿ. ನೋಡಿ, ಗಾಳಿಯಿಂದಲೇ ಏನಾಗೈತಿ, ಬಾವಲಿಗಳು, ಪಕ್ಷಿಗಳು ಮತ್ತು ಕೀಟಗಳು ಹಾರಲು ಸಾಧ್ಯವಾಗೈತಿ. ಬೈ ಚಾನ್ಸ್ ಗಾಳಿನೇ ಇರಲಿಲ್ಲಪ್ಪ ಅಂದರೆ ಇವೆಲ್ಲವೂ ಕೂಡ ಹಾರಲು ಸಾಧ್ಯವಾಗ್ತಾ ಇರಲಿಲ್ಲ. ನೆಕ್ಸ್ಟ್ ಹಲವು ಸಸ್ಯಗಳ ಬೀಜ ಮತ್ತು ಪರಾಗ ಪ್ರಸರಣಕ್ಕೂ ಗಾಳಿಯು ಸಹಕರಿಸ್ತೈತಿ. ನೋಡಿ, ಪರಾಗ ಪ್ರಸರಣ ಕ್ರಿಯೆಯಲ್ಲಿ ಗಾಳಿಯ ಅವಶ್ಯಕತೆ ಇದೆ. ನೆಕ್ಸ್ಟ್ ಜಲಚಕ್ರದಲ್ಲೂ ಗಾಳಿ ಪ್ರಮುಖ ಪಾತ್ರ ವಹಿಸ್ತೈತಿ. ಜಲಚಕ್ರದಲ್ಲೂ ಕೂಡ ಗಾಳಿ ಪ್ರಮುಖ ಪಾತ್ರ ವಹಿಸ್ತೈತಿ. ನಾನು ಹೇಳಿದೆ ಆಗಲೇ, ಆವಿಯಾಗಿರುವಂಥ ಒಂದು ನೀರಾವಿಯು ಗಾಳಿಯೊಂದೇ ಸೇರಿಕೊಂಡು ಮೇಲಕ್ಕೆ ಹೋಗ್ತೈತಿ. ಹೌದಾ, ಇಲ್ಲಿ ಮೇಲಕ್ಕೆ ಹೋಗುವಾಗ ಗಾಳಿ ಏನು ಮಾಡ್ತೈತಿ, ಸಹಾಯ ಮಾಡ್ತೈತಿ. ಓಕೆನಾ. ಇದಿಷ್ಟು ಗಾಳಿಯ ಬಗ್ಗೆ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಅಧ್ಯಾಯ 16 ಒಳಬರುವ ಕಸ ಹೊರ ಹೋಗುವ ಕಸ. ಒಳಬರುವ ಕಸ ಹೊರ ಹೋಗುವ ಕಸ ಅಂದರೆ ಇಲ್ಲಿ ಏನು ಸ್ವಚ್ಛತೆಯ ಬಗ್ಗೆ ನೀಡಲಾಗಿದೆ. ಯಾವುದರ ಬಗ್ಗೆ? ಸ್ವಚ್ಛತೆ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು ಅಕ್ಟೋಬರ್ 2, 2014 ಸ್ವಚ್ಛ ಭಾರತ್ ಮಿಷನನ್ನು ಪ್ರಾರಂಭಿಸಿದರು. ಯಾವ ಪ್ರಾರಂಭಿಸಿದರು ಅವರು? ಅಕ್ಟೋಬರ್ 2, 2014 ಸ್ವಚ್ಛ ಭಾರತ್ ಮಿಷನನ್ನು ಪ್ರಾರಂಭ ಮಾಡ್ತಾರೆ. ಸ್ವಚ್ಛ ಭಾರತ್ ಮಿಷನ್ ಪ್ರಾರಂಭ ಮಾಡೋದ್ರ ಜೊತೆಗೆ ಎಲ್ಲೆಲ್ಲೂ ಎಲ್ಲ ಕಡೆ ಏನು ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕಂತೇಳಿ ಇವರು ಘೋಷಿಸ್ತಾರೆ. ನೆಕ್ಸ್ಟ್
ಕೆಲವೊಂದಿಷ್ಟು ನೀವು ನೋಡಿರ್ಬೋದು, ಏನಪ್ಪ ಅಂದರೆ ನಿಮ್ಮ ಮನೆಯಿಂದ ಕಸವನ್ನು ಒಂದು ಗಾಡಿ ತುಂಬ್ಕೊಂಡು ಹೋಗುತ್ತೆ. ಕಸದ ಗಾಡಿ ಬಂದಾಗ ಮನೆಯಲ್ಲಿರುವಂಥ ಕಸವನ್ನು ಆ ಗಾಡಿಗೆ ಹಾಕ್ತಾರೆ. ಆ ಗಾಡಿಗೆ ಹಾಕಿದ ನಂತರ ಅವರು ಆ ಕಸವನ್ನು ಎಲ್ಲಿ ಹೋಗಿ ಚೆಲ್ತಾರೆ ಅಂತೇಳಿ ಎಲ್ಲರಿಗೂ ಡೌಟ್ ಇರ್ತೈತಿ. ಅದನ್ನು ಎಲ್ಲಿ ಚೆಲ್ತಾರಪ್ಪ ಅಂದರೆ ನಗರ ಅಥವಾ ಆ ಪೇಟೆಯಿಂದ ಸಂಗ್ರಹಿಸಿದಂಥ ಈ ಕಸ ಇರ್ತೈತಲ್ಲ ಅದನ್ನು ಒಂದು ದೊಡ್ಡ ಗುಂಡಿಯಲ್ಲಿ ಸಂಗ್ರಹಿಸ್ತಾರೆ. ದೊಡ್ಡ ಗುಂಡಿಯಲ್ಲಿ ಏನು ಮಾಡ್ತಾರೆ, ಸುರಿತಾರೆ. ಹೌದಾ? ಇಲ್ಲಿ ಅದನ್ನೇ ಏನಂತ ಕರಿತೀವಿ ನಾವು, ನೆಲಭರ್ತಿಯತೆ ಕರಿತೀವಿ. ಅಂದರೆ ಒಂದು ಗುಂಡಿ ಇರ್ತೈತಿ, ಅಲ್ಲಿ ಕಸವನ್ನು ಸುರಿದು ಅದಕ್ಕೆ ಏನು ಮಾಡೋದು, ನೆಕ್ಸ್ಟ್ ಅಲ್ಲಿ ಒಂದು ಆಟದ ಮೈದಾನವನ್ನು ನಿರ್ಮಾಣ ಮಾಡ್ತಾರೆ. ಅದನ್ನೇ ನೆಲ ಭರ್ತಿಯತೆ ಕರಿತೀವಿ. ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ನೆಲ ಭರ್ತಿ ಅಂದರೆ ಏನಪ್ಪ ಅಂದರೆ ನಗರ ಅಥವಾ ಪೇಟೆಯಿಂದ ಕಸವನ್ನು ಸಂಗ್ರಹಿಸಿ ಅದನ್ನು ಹಳ್ಳ ಅಥವಾ ದೊಡ್ಡ ಗುಂಡಿಯ ಪ್ರದೇಶದಲ್ಲಿ ಸುರಿದು ಈ ಪ್ರದೇಶವನ್ನು ನೆಕ್ಸ್ಟ್ ಏನು ಮಾಡ್ತಾರಂತ, ನೆಕ್ಸ್ಟ್ ಉದ್ಯಾನವಾಗಿ ಪರಿವರ್ತಿಸಲಾಗುತ್ತದೆ. ಇದನ್ನೇ ನೆಲಭರ್ತಿ ಎನ್ನುವರು. ನೆಲಭರ್ತಿ ಅಂದರೆ ಏನನ್ನೋದು ಗೊತ್ತಾಯ್ತಾ? ನೆಕ್ಸ್ಟ್, ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯವನ್ನು ಹಾಗೂ ಅಡುಗೆ ಮನೆಯ ತ್ಯಾಜ್ಯವನ್ನು ಒಳಗೊಂಡಂತೆ ಗೊಬ್ಬರವಾಗಿ ಪರಿವರ್ತಿಸುವುದನ್ನು ಮಿಶ್ರ ಗೊಬ್ಬರ ಮಾಡುವಿಕೆ ಎನ್ನುವರು. ನೋಡಿ, ಸಸ್ಯ ತ್ಯಾಜ್ಯ ಆಗಿರ್ಬೋದು, ಪ್ರಾಣಿ ತ್ಯಾಜ್ಯ ಆಗಿರ್ಬೋದು, ಅಥವಾ ಅಡುಗೆ ಮನೆಯ ತ್ಯಾಜ್ಯ ಆಗಿರ್ಬೋದು, ಈ ಎಲ್ಲ ತ್ಯಾಜ್ಯಗಳನ್ನು ಒಳಗೊಂಡಂತೆ ನಾವು ಗೊಬ್ಬರವನ್ನಾಗಿ ಪರಿವರ್ತಿಸುವಂಥ ಕ್ರಿಯೆಗೆ ಮಿಶ್ರ ಗೊಬ್ಬರ ಮಾಡುವಿಕೆ ಅಂತ ಕರಿತೀವಿ. ನೆಕ್ಸ್ಟ್, ಎರೆಗೊಬ್ಬರ ಮಾಡುವಿಕೆ. ಮಿಶ್ರ ಗೊಬ್ಬರ ಮಾಡುವಿಕೆ ಆಯಿತಾ. ಈಗ ನೆಕ್ಸ್ಟ್ ಎರೆಗೊಬ್ಬರ ಮಾಡುವಿಕೆ. ಎರೆಗೊಬ್ಬರ ಮಾಡುವಿಕೆಯಲ್ಲಿ ಏನನ್ನು ಬಳಸ್ತೀವಪ್ಪ ಅಂದರೆ ಕೆಂಪು ಎರೆಹುಳುಗಳನ್ನು ಬಳಸ್ತೀವಿ. ಏನನ್ನು ಬಳಸ್ತೀವಿ? ಕೆಂಪು ಎರೆಹುಳುಗಳನ್ನು ಬಳಸ್ತೀವಿ. ಇಲ್ಲಿ ನೋಡಿ, ಕೆಂಪು ಎರೆಹುಳುಗಳನ್ನು ಬಳಸಿ ಮಿಶ್ರ ಗೊಬ್ಬರ ಮಾಡುವ ವಿಧಾನಕ್ಕೆ ಎರೆಗೊಬ್ಬರ ಮಾಡುವಿಕೆ ಎನ್ನುವರು. ನೋಡಿ, ಕೆಂಪು ಹುಳುಗಳನ್ನು ಬಳಸಿ ಮಿಶ್ರ ಗೊಬ್ಬರ ಮಾಡುವಂಥ ವಿಧಾನಕ್ಕೆ ಏನಂತ ಕರಿತೀವಿ? ಎರೆಗೊಬ್ಬರ ಮಾಡುವಿಕೆ ಅಂತ ಕರಿತೀವಿ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 6th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಸೈನ್ಸ್ನ ಕ್ಲಾಸ್ ಆಗಿತ್ತು. ಇದು ನಿಮಗೆ ಎಲ್ಲ ಪರೀಕ್ಷೆಗೂ ಹೆಲ್ಪ್ ಆಗ್ತೈತಿ. ಆದರೆ ಜಾಸ್ತಿ ಫೋಕಸ್ ಆಗ್ತಾ ಇರೋದು TET, GPSTR ಮತ್ತು HSTR ಪರೀಕ್ಷೆಗಳಿಗೆ. ಮತ್ತು ಯಾರ್ಯಾರು TET ಇನ್ನೂ ಪಾಸ್ ಆಗಿಲ್ಲ, ನೀವು ಇವಾಗಲಿಂತಲೇ ಸ್ಟಡಿ ಮಾಡಿ ಅಂತ ಹೇಳ್ತಾನೆ ಬರ್ತಾಯಿದ್ದೀನಿ. ನೀವು ಸ್ಟಡಿ ಮಾಡಿ. ನೀವು ಇದನ್ನು ಪಾಸ್ ಆದ ನಂತರ ನಿಮಗೆ ಒಳ ಮೀಸಲಾತಿ ಒಂದು ಏನಾದರೂ ಜಾರಿ ಆಯ್ತಪ್ಪ ಅಂದರೆ, ಒಳ ಮೀಸಲಾತಿ ವರದಿ ಸಲ್ಲಿಕೆಯಾಗಿ ಅದು ಏನಾದರೂ ಜಾರಿ ಆಯ್ತಪ್ಪ ಅಂದರೆ ನಿಮಗೆ ವಸತಿ ಶಾಲೆಗಳಲ್ಲಿ ನೇಮಕಾತಿ ಇದೆ. ಆ ನೇಮಕಾತಿಯನ್ನು ಮಾಡ್ತಾರೆ. ನೆಕ್ಸ್ಟ್ GPSTR ಕೂಡ ನೇಮಕಾತಿ ಇದೆ. GPSTR HK 5,000ಕ್ಕೂ ಹೆಚ್ಚು HK ನೇಮಕಾತಿ ಇದೆ. ನೆಕ್ಸ್ಟ್ ನಾನ್ HKನೂ ಕೂಡ ಮಾಡ್ತೀವಿ ಅಂತ ಅಂದಿದ್ದಾರೆ. ಎಷ್ಟಪ್ಪ ಅಂದರೆ 5,000 ಮಾಡ್ತೀವಿ ಅಂತಂದಿದ್ದಾರೆ. ಈ ಪೋಸ್ಟ್ಗಳನ್ನ ಇನ್ಕ್ರೀಸ್ ಮಾಡಲಿ ಅಂತೇಳಿ ನಾನು ಅವರಲ್ಲಿ ಬೇಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಈ ಪೋಸ್ಟ್ಗಳನ್ನು ಇನ್ಕ್ರೀಸ್ ಮಾಡಿ 5,000 ಇದ್ದಿದ್ದನ್ನು 15,000ಕ್ಕೆ ಮಾಡಿ ಪೋಸ್ಟ್ ಕಾಲ್ಫಾರ್ಮ್ ಆದಷ್ಟು ಬೇಗ ಮಾಡಲಿ, ಶಿಕ್ಷಕರ ಕೊರತೆಯನ್ನು ನೀಗಿಸಲಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.